ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವತ್ತಿನ ಸಾಧಕರ ಯಶಸ್ಸಿನ ಸೀಕ್ರೆಟ್ ಫಾರ್ಮುಲಾ, ಆ ಸೀಕ್ರೆಟ್ ಕಾಂಬಿನೇಷನ್ ಏನು ಅಂತ ಹುಡ್ಕೋಣ. ಸ್ವಾಗತಿಸಿ ಚಂದನವನದ ಅಪರೂಪದ ನಟ ಅವಿನಾಶ್. ರಾಮಚಂದ್ರ ಆಚಾರ್ಯರೇ, ಇಲ್ಲೇನಾದ್ರೂ ಸಮಸ್ಯೆ ಇದೆಯೇ? ಸದ್ಯಕ್ಕೆ ಏನು ಕಾಣ್ತಾ ಇಲ್ಲ. ದಯವಿಟ್ಟು ಕೂತ್ಕೊಳ್ಳಿ. ಇದೇನಪ್ಪ ಇದು? ಗಾಯತ್ರಿ ಪುಟ್ಟಿ. ಆ ಕಾಲದಲ್ಲಿ ಇವ್ರಿಗೆ ಕ್ರಶ್ ಅಂತ ಯಾರ ಇದ್ದಿರ್ಬೇಕಲ್ಲ? ನನ್ಗೂ ಕ್ರಶ್ ಇತ್ತು ಅವನ ಮೇಲೆ. ಏನೋ ಟರ್ನ್ ಮಾಡ್ತಿದ್ದೆ ಕಥೆನ ಪೂರ್ತಿ ನೀನು. ಕಾಲವು ಎಲ್ಲರಂತೆ ಅಲ್ಲ, ಅದು ಗೊತ್ತಾಗಕ್ಕೆ ಒಂದಷ್ಟು ವರ್ಷಗಳಾಯಿತು. ಈ ಜೆನೆಟಿಕ್ ಟೆಸ್ಟ್ ಮಾಡಿದಾಗ ಅವ್ರೇನಂದ್ರು ಡಾಕ್ಟ್ರು, ಯು ಆರ್ ಜಸ್ಟ್ ಅನ್ಲಕ್ಕಿ. ಮಗು ಈ ಥರ ಹೆಲ್ಪ್ಲೆಸ್ ಆದಾಗ ಪ್ರೀತಿ ನಾರ್ಮಲ್ ಆಗಿಂತ 10 ಪಟ್ಟು ಜಾಸ್ತಿ ಆಗುತ್ತೆ ಮಕ್ಕಳ ಬಗ್ಗೆ. ಹೇಗಿದ್ದೀರಿ? ನೈಸ್ ಟು ಮೀಟ್ ಯು ರೀ. ನಮಸ್ಕಾರ ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾಯ್, ಹಲೋ, ನಮಸ್ಕಾರ. This is Nippon Paint Weekend with Ramesh Season 5, co-powered by Amrit Noni Gastron, special partner Parishrama Neat Academy, GRB Tuppa, Cadbury's Gems, Sudarshan Sills Malleshwaram, prayer partner Cycle Pure Agarbattis, steel partner Turbo Steel, LPS TMT Bars, associate sponsor Volkswagen, Virtus, iBaco, digital streaming partner Z5. ಈಗ ನೋಡಿ, ಲಕ್ಷಾಂತರ ಹಾಡುಗಳಿವೆ, ಕೋಟ್ಯಾಂತರ ಹಾಡುಗಳಿವೆ. ಆದ್ರೆ ಆ ಎಲ್ಲಾ ಹಾಡುಗಳಿಗೂ ಮೂಲ 7 ಸ್ವರಗಳು ಅಷ್ಟೇ. ಹಾಲು ಬ್ಯಾಕ್ಟೀರಿಯಾ ಸೇರಿ ಒಂದ್ಸಲ ಮೊಸರಾಗುತ್ತೆ, ಒಂದ್ಸಲ ಚೀಸ್ ಆಗುತ್ತೆ, ಇನ್ನೊಂದ್ ಕಡೆ ಬೆಣ್ಣೆ ಆಗುತ್ತೆ. ಯಶಸ್ಸು ಕೂಡ ಹಾಗೆ. ಬೇಕಾಗಿರೋದು ಕೆಲವು ಗುಣಗಳು. ಒಬ್ಬೊಬ್ರು ಅವ್ರದೇ ಆದ ರೀತಿಯಲ್ಲಿ ಆ ಗುಣಗಳನ್ನ ಅಳವಡಿಸ್ಕೊಂಡು ಯಶಸ್ಸನ್ನ ಕಾಣ್ತಾರೆ. ಸಾಧಕರಾಗಿ ನಮ್ಮ ಈ ಕೆಂಪು ಕುರ್ಚಿಯಲ್ಲಿ ಕೂರ್ತಾರೆ. ಇವತ್ತಿನ ಸಾಧಕರ ಆ ಸೀಕ್ರೆಟ್ ಫಾರ್ಮುಲಾ, ಆ ಸೀಕ್ರೆಟ್ ಕಾಂಬಿನೇಷನ್ ಏನು ಅಂತ ಹುಡ್ಕೋಣ. ಸ್ವಾಗತಿಸಿ ಚಂದನವನದ ಅಪರೂಪದ ನಟ ಅವಿನಾಶ್. ರಾಮಚಂದ್ರ ಆಚಾರ್ಯರೇ, ಇಲ್ಲೇನಾದ್ರೂ ಸಮಸ್ಯೆ ಇದೆಯೇ? ಸದ್ಯಕ್ಕೆ ಏನು ಕಾಣ್ತಾ ಇಲ್ಲ. ದಯವಿಟ್ಟು ಕೂತ್ಕೊಳ್ಳಿ. ಎಸ್, ಇವರು YN ರವೀಂದ್ರ ಅವರು. ಅವಿನಾಶ್ ಹುಟ್ಟಿದ್ದು ಡಿಸೆಂಬರ್ 22, 1959, ಚಾಮರಾಜನಗರದ ಯಳಂದೂರಿನಲ್ಲಿ. ತಂದೆ BK ನಾರಾಯಣರಾವ್, ತಾಯಿ ಇಂದಿರಾ ಅವರು. ಈ ದಂಪತಿಯ 6 ಜನ ಮಕ್ಕಳಲ್ಲಿ ಇವರು ಕೊನೆಯ ಮಗ. ಇವರ ಧರ್ಮಪತ್ನಿ ಖ್ಯಾತ ನಟಿ ಶ್ರೀಮತಿ ಮಾಳವಿಕಾ. ಇವರ ಮಗ ಗಾಲವ್. ಇವರು 1981ರಲ್ಲಿ ಮೈಸೂರಿನ ಮಾನಸ ಗಂಗೋತ್ರಿ ವಿಶ್ವವಿದ್ಯಾನಿಲಯದಲ್ಲಿ MA ಪದವಿ ಪಡಿತಾರೆ. ನಂತರ ಶಾರದಾ ವಿಲಾಸ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, MES ಹಾಗೂ BEL ಕಾಲೇಜುಗಳಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿ ಸೇವೆ ಸಲ್ಲಿಸಿರುತ್ತಾರೆ. ಕಾಲೇಜು ದಿನಗಳಿಂದಲೇ ನಾಟಕಗಳಲ್ಲಿ ಆಸಕ್ತಿ ಇದ್ದ ಇವರು ರಂಗಭೂಮಿಯಲ್ಲೂ ಸೇವೆ ಸಲ್ಲಿಸಿದ್ದಾರೆ. 1984ರಲ್ಲಿ GV ಅಯ್ಯರ್ ಅವರ ಮಧ್ವಾಚಾರ್ಯ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. ಕನ್ನಡದ ಜೊತೆಗೆ ತೆಲುಗು, ತಮಿಳು, ಮಲಯಾಳಂ ಚಿತ್ರರಂಗ ಸೇರಿದಂತೆ ತಮ್ಮ 37 ವರ್ಷದ ಸಿನಿ ಪಯಣದಲ್ಲಿ 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವಿನಾಶ್ ಅವರು ನಟಿಸಿದ್ದಾರೆ. ಇವರ ಕಲಾ ಸೇವೆಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ,
ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ, ಆರ್ಯಭಟ್ಟ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಲಭಿಸಿದೆ. ಹಾಗಾಗಿ ದಿಸ್ ವೀಕೆಂಡ್ ಇಸ್ ವಿತ್ ಶ್ರೀ ಅವಿನಾಶ್. ಅವಿ, ನಿಮ್ಮ ಜೀವನವನ್ನ ರಿವೈಂಡ್ ಮಾಡಿ ನಿಮಗೆ ತೋರ್ಸಕ್ಕೆ ನಾವು ರೆಡಿ. ನೀವು ರೆಡಿನಾ? ರೆಡಿ. ಎಸ್, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. 1959ರಲ್ಲಿ ಚಾಮರಾಜನಗರದ ಯಳಂದೂರಲ್ಲಿ ಹುಡ್ತೀರಾ. ಯಳಂದೂರ್ ಅಂದ ತಕ್ಷಣ ನಿಮ್ಗೆ ಏನೇನು ನೆನಪಾಗುತ್ತೆ? ಯಳಂದೂರ್ ಅಂದ ತಕ್ಷಣ ನನಗೆ ನಮ್ಮ ಅಪ್ಪ ನನ್ನನ್ನ ಜಮೀನು ಕರ್ಕೊಂಡು ಹೋಗ್ತಾ ಇದ್ರು. ಯಾವಾಗ್ಲೂ ಆಲೆ ಮನೆ ಮಾಡ್ತಾ ಇದ್ರು. ಈ ಕೊಪ್ಪರಿಕೆನಲ್ಲಿ ಬೆಲ್ಲ ಹಾಕೋರಲ್ಲ ಕೈ, ಆಗ ನಾ ಏನ್ ಮಾಡ್ತಿದ್ದೆ ಅಂದ್ರೆ ಅದೇ ಕೊಬ್ಬರಿ ಗಿಟಕ್ನ ತೂತ್ ಮಾಡ್ಬಿಟ್ಟು ಅದಕ್ಕೆ ಈ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟು ಒಳಗಡೆ ತುರುಕ್ಬಿಟ್ಟು ಕೊಬ್ಬರಿಕಾಯಿಗೆ ಎಷ್ಟ್ ಬಿಡ್ತಾ ಇದ್ದೆ. ಆ ಕೊಬ್ಬರಿ ಒಳಗಡೆ ಆ ಬೆಲ್ಲ ಎಲ್ಲ ಒಳಗಡೆ ಹೋಗ್ಬಿಟ್ಟು ಗಟ್ಟಿ ಆದಾಗ ಅದನ್ನ ಎತ್ಬಿಟ್ಟು ಮೇಲ್ಗಡೆ ಎಲ್ಲ ಕೆರೆದ್ಬಿಟ್ಟು ಮೇಲ್ಗಡೆ ಕೊಬ್ಬರಿ ಇರೋದು, ಒಳಗಡೆ ಬೆಲ್ಲ, ಜೊತೆಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಒಟ್ಟಿಗೆ ಇರೋದು, ಅದನ್ನ ಕಡ್ಕೊಂಡು ತಿಂತಾ ಇದ್ವಲ್ಲ, ಅದು ಒಂಥರ ಸ್ವರ್ಗ. ಅದು ಕರೆಕ್ಟ್. ಚೈಲ್ಡ್ಹುಡ್ ಅಲ್ಲಿ ಅಮ್ಮನ ಜೊತೆ ಕಳೆದಂತ ದಿನಗಳು, ಅಮ್ಮ ನಿಮ್ಗೆ ಬಹಳ ಕ್ಲೋಸ್ ಆಗಿದ್ರಂತೆ. ಹೌದು, ತುಂಬಾ ಚೇಷ್ಟೆ ಮಾಡ್ತಾ ಇದ್ದೆ ನಾನು. ಐ ಕೆನಾಟ್ ಇಮ್ಯಾಜಿನ್ ಇಟ್ ಅವಿ. ನಿಮ್ಗೆ ನೋಡಿದಾಗ ತುಂಟಾಗಿದ್ರಿ ಅಂತ ನಾನು ಕಲ್ಪಿಸ್ಕೊಳಕ್ಕಾಗಲ್ಲ. ಭಯಂಕರ ಚೇಷ್ಟೆ ಮಾಡ್ತಾ ಇದ್ದೆ. ನಮ್ಮ ತಾಯಿಗಂತೂ ಬಹಳ ಹಿಂಸೆ ಕೊಟ್ಟಿದ್ದೀನಿ. ಇದು ನಮ್ಮ ತಾಯಿ, ನಮ್ಮ ತಂದೆ. ಓಕೆ ಓಕೆ. ಎಷ್ಟು ಗೋಳಿ ಕೊತ್ತಾ ಇದೆ ಅಂದ್ರೆ ಹೇಳ್ಬೇಕು ಅಂದ್ರೆ, ಈ ಒಲೆಯಲ್ಲಿ ಸೋದೆ ಹಾಕ್ಬಿಟ್ಟು ಅಡಿಗೆ ಮಾಡೋರು ಅವಾಗ. ಆಗ ನಮ್ಮ ಮನೆಯಲ್ಲಿ ನೆಲಗಳೆಲ್ಲ ಈ ತರ ಇರ್ಲಿಲ್ಲ, ಗಾರೆ ನೆಲದಲ್ಲಿ ಹಿಂಗೆ ಹಳ್ಳ ಪಳ್ಳ ಎಲ್ಲ ಇರೋದು. ಪಟಾಕಿ ಹಚ್ಕೊಂಡು ನಾನು ಎಷ್ಟು ಬಿಟ್ಟಿದ್ದೆ. ಆ ಒಲೆ ಒಳಗಡೆ ಹೋಗ್ಬಿಟ್ಟು ಬೆಂಕಿ ತೋಡಾಗಿತ್ತು. ಲಕ್ಷ್ಮಿ ಪಟಾಕಿ ಅಂತ ಹೇಳ್ತಾರಲ್ಲ, ಅದು ನಮ್ಮ ತಾಯಿ ಅಡಿಗೆ ಮಾಡ್ತಾ ಇದ್ರು. ನಮ್ಮ ತಂದೆ ಬಂದ್ರು ಪಟಾಕಿಯನ್ನು ಆಚೆ ಬಿಸಾಕಿದ್ರು. ನಮ್ಮಮ್ಮ ಆವಾಗಲೂ ಬೈಲಿಲ್ಲ. ನಮ್ಮ ತಂದೆ ಮಾತ್ರ ನಾನು ಅಟ್ಟಿಸ್ಕೊಂಡು ಇಡೀ ಮನೆ ಸುತ್ತ 4 ರೌಂಡ್ ಹೊಡೆದ್ರು. ಕೈಗೆ ಸಿಕ್ಲಿಲ್ಲ ನಾನು ಅವಾಗ. ಆ ತರ ಚೇಷ್ಟೆಗಳು ಮಾಡ್ತಾ ಇದ್ದೆ. ಬಟ್ ಏನೇ ಮಾಡಿದ್ರು ಅಪಾರವಾದ ಪ್ರೀತಿ ತೋರಿಸಿದ್ರು ನಮ್ಮ ತಾಯಿ ನನಗೆ. ಅವಾಗ ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಇರ್ತಿರ್ಲಿಲ್ಲ, ಚಕ್ಕರ್ ಹೊಡೆದ್ಬಿಡ್ತಾ ಇದ್ದೆ. ದಿನ ಒಂದು ಕಾರಣ ಹೇಳ್ತಾ ಇದ್ದೆ, ಹುಷಾರಿಲ್ಲ, ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಶರ್ಟ್ ಹಡ್ಕೊಂಡ್ಬಿಡ್ದು, ಹಿಂಗೆ ಯಾರೋ ಹೊಡೆದ್ಬಿಟ್ಟು ಅನ್ನೋ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ನಮ್ಮ ತಂದೆ ನನಗೆ ಎಷ್ಟೇ ಇದಾದ್ರೂ ಅವರೊಬ್ರು ನನ್ನ ಬಲವಂತವಾಗಿ ದರ ಎಳ್ಕೊಂಡು ಸ್ಕೂಲ್ ಕರ್ಕೊಂಡೋಗಿರೋ ಹೊರತು ನಮ್ಮ ತಾಯಿ ನನಗೆ ಯಾವಾಗಲೂ ಮುದ್ದು ಮಾಡೇ ಕಳೆದ್ಬಿಟ್ರು. ಸೊ ಯುವರ್ ಫಾದರ್ ವಾಸ್ ಅ ಕ್ರಿಮಿನಲ್ ಲಾಯರ್? ಕ್ರಿಮಿನಲ್ ಲಾಯರ್ ಆಗಿದ್ರು. ಕೊಳ್ಳೇಗಾಲದಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅದಾದ ಮೇಲೆ ವ್ಯವಸಾಯ ಮಾಡಕ್ ಶುರು ಮಾಡಿದ್ರು. ಓಕೆ. ನಮ್ಮ ಹತ್ರ ಒಂದು 50 ಎಕರೆ ಜಮೀನ್ ಇತ್ತು. ಮಳೆ ಬಿದ್ದಾಗ ನಾವೆಲ್ಲ ತುಂಬಾ ಹತ್ರ ಎಲ್ಲವೂ ಚೆನ್ನಾಗಿರೋದು, ಬಹಳ ಹತ್ರ ಸಂತೃಪ್ತಿಯಿಂದ ಇರ್ತಾ ಇದ್ವಿ. ಮಳೆ ಬರ್ಲಿಲ್ಲ ಅಂದ್ರೆ ಊಟಕ್ಕೂ ಕಷ್ಟ ಆಗ್ಬಿಡೋದು. ಬೆಳೆದಾಗ ಚೆನ್ನಾಗಿದ್ದಾಗ ನಾನು 400 ಪಲ್ಲ 500 ಪಲ್ಲ ಭತ್ತ ನೋಡಿದೀನಿ, ಅಕ್ಕಿ ನೋಡಿದೀನಿ. ಇಲ್ದೇ ಇದ್ದಾಗ ಹೀಗೆ ಎರಡನ್ನೂ ನೋಡ್ಬಿಟ್ಟಿದ್ದೀನಿ. ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡೋಣ. ಹಾಯ್ ರವಿ. ಹಲೋ ರವಿ. ಯಳಂದೂರ್ಲಿ ಹುಟ್ಟಿ ಬೆಳೆದು ಇಷ್ಟು ಉನ್ನತ ಸ್ಥಿತಿಗೆ ಬಂದ್ರೆ ನಮ್ಗೆ ತುಂಬ ಸಂತೋಷ. ತಾಯಿ ಇಂದ್ರಮ್ಮನವರು ಆ ಕಾಲದಲ್ಲಿ ಭಾಳ ಜನಕ್ಕೆ ಉಪಕಾರ ಮಾಡ್ತಿದ್ರು. ಯಾರಿಗೆ ಏನಿಲ್ಲ ಅಂತಂತಂದ್ರು ಮನೆಯಿಂದ ತಂದ್ಕೊಡೋರು. ರವಿ ಕೂಡ ಚಿಕ್ಕ ವಯಸ್ಸಿನಲ್ಲಿ ತನ್ನ ಫ್ರೆಂಡ್ಸ್ ಯಾರ್ಯಾರಿಗೆ ಏನೇನು ಇಲ್ಲ ಅಂತಂದ್ರು ಮನೆಯಿಂದ ಅಪ್ಪನ ಹತ್ರ ಗಲಾಟೆ ಮಾಡಿ ಈಸಿ ತಂದು ಕೊಟ್ಬಿಡೋನು. ಚಿಕ್ಕ ವಯಸ್ಸಿನಲ್ಲಿ ನೀನು ತುಂಬಾ ಮುದ್ದಾಗಿದ್ದಿ. ಊರಲ್ಲೆಲ್ಲ ಸಣ್ಣ ಸಣ್ಣ ಹುಡುಗರುಗಳಿಗೆ ನೀನು ಎತ್ಕೊಂಡು ತಿರುಗೋದೇ ಒಂದು ಕಾಂಪಿಟಿಷನ್. ಇಂದ್ರಮ್ಮನ ಮಗನ್ನ ಸುತ್ತಿಸ್ಬೇಕು ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ವಿಷಯ ಆಗಿತ್ತು ಆ ಥರದಲ್ಲಿ. ಸೊ ಚಿಕ್ಕ ವಯಸ್ಸಿಂದಲೂ ಯು ಆರ್ ಡಾರ್ಲಿಂಗ್ ಆಫ್ ಆಲ್ ದೋಸ್ ಪೀಪಲ್ ಹೂ ಸಾ ಯು. ನೀನೇನು ಮಾಡ್ತಿದ್ದಿ ಚಿಕ್ಕ ವಯಸ್ಸಿನಲ್ಲಿ? ನಾವೆಲ್ಲರೂ ಪಿಕ್ಚರ್ಗೆ ಹೋಗಬೇಕು ಅಂದರೆ ಸೆಕೆಂಡ್ ಶೋಗೆ ನಮ್ಮ ಯಳಂದೂರಿನಲ್ಲಿ ನಮ್ಮನ್ನೆಲ್ಲ ಫಸ್ಟು ಅಪ್ಪಯ್ಯ ಚಿಕ್ಕಮ್ಮ ಮೊದಲು ಕಳಿಸ್ಬಿಡ್ತಿದ್ರು. ಅವರಿಬ್ಬರು ಸೆಕೆಂಡ್ ಶೋಗೆ ಬರೋರು. ನೀನೇನು ಮಾಡ್ತಿದ್ದಿ? ಫಸ್ಟ್ ಶೋಗೆ ನಮ್ಮ ಜೊತೆ ಬಂದ್ಬಿಡ್ತಿದ್ದಿ. ಬಂದು ನೋಡಾದ್ಮೇಲೆ ಅರ್ಧ ದಾರಿ ತನಕ ಬಂದು ಮತ್ತೆ ವಾಪಸ್ ಹಿಂದಕ್ಕೆ ಓಡ್ತಿದ್ದಿ. ಯಾಕೆ ಹೋಗ್ತಿದ್ದಿ ಅಂದರೆ ಅವ್ರು ನಮ್ಮ ತಂದೆ ತಾಯಿ ರೆಡಿ ಆಗಿದ್ರಲ್ಲ, ಅವ್ರ ಜೊತೆ ಹೋಗಬೇಕು ಅಂತ ನಿನಗೆ ಖುಷಿ. ಸೊ ಅವ್ರು ಹೋಗ್ತಿದ್ದಂಗೆ ಅವ್ರ ಹಿಂದೆ ಹೋಗಿ ಅದೇ ಸಿನಿಮಾನ ತಿರ್ಗಾ ಸೆಕೆಂಡ್ ಶೋಲಿ ನೋಡ್ಕೊಂಡ್ಬರ್ತಿದ್ದಿ. ನಿನಗೆ ಜ್ಞಾಪಕ ಇದೆಯಾ? ರಾಘವೇಂದ್ರ ಒಂದು ಅಂಗಡಿ ಇತ್ತಲ್ಲ ನಮ್ಮನೇಲಿ ಯಳಂದೂರಿನಲ್ಲಿ, ಮನೆ ಎದುರುಗಡೆ. ಅವ್ರ ಅಂಗಡಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಕ್ಲೇಟ್ಸು, ಪೆಪರ್ಮೆಂಟ್ ಎಲ್ಲ ಬಂದಿದೆ ಅಂತ ಗೊತ್ತಾಯ್ತು. ನಿಂಗೆ ಫ್ರೆಂಡ್ಸ್ ಎಲ್ಲ ತಗೋತಿದ್ರು. ನೀನೇನು ಮಾಡಿದೆ? ಬಂದು ನಮ್ಮಮ್ಮ ಚಿಕ್ಕಮ್ಮ ಮಡಿಯಲ್ಲಿ ಇರ್ತಿದ್ರು. ಅವ್ರನ್ನ ಮುಟ್ತೀನಿ ಅಂತ ಹೆದರ್ಸಿ, ನಂಗೆ ದುಡ್ಡು ಕೊಡಿ ಇಲ್ದಾದ್ರೆ ಮುಟ್ಬಿಡ್ತೀನಿ ಅಂತ ಹೆದರ್ಸ್ತಾ ಇದ್ಯಾ. ಆಮೇಲೆ ಪಾಪ ಚಿಕ್ಕಮ್ಮ ಬೇಜಾರು ಪಟ್ಕೊಂಡು, ಸರಿ ತೊಗೊಂಡು ಹೋಗೋದು ದುಡ್ಡು ಅಲ್ಲಿ ಇಟ್ಟಿದ್ದೀನಿ ಅಂತ ಹೇಳೋರು. ತೊಗೊಂಡೋಗಿ ಚಾಕ್ಲೇಟು ಪೆಪರ್ಮೆಂಟ್ ಎಲ್ಲ ತುಂಬಿಸ್ಕೊಂಡು ಜೇಬ್ ತುಂಬ ನಿಂಗೆಲ್ಲ ಚಾಕ್ಲೇಟ್ ಪೆಪರ್ಮೆಂಟ್ ತುಂಬಿಸ್ಬಿಟ್ರು. ಸಾಧಕರ ಕುರ್ಚಿ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ ಕಣೋ. ದೇವ್ರು ನಿಂಗೆಲ್ಲ ಒಳ್ಳೇದು ಮಾಡಲಿ. ವಿಶ್ ಯು ಆಲ್ ದ ಬೆಸ್ಟ್. ಇನ್ನೂ ಮುಂದಕ್ಕೆ ಮೇಲೆ ಇರುವಂತ ನಾನು ಕೇಳ್ಕೊತೀನಿ ದೇವ್ರನ್ನ. ಬನ್ನಿ ಬನ್ನಿ ಬನ್ನಿ. ಅವಿನಾಶ್ ಅವರ ಅಕ್ಕ ಪರಿಮಳ ಅವರು, ಅಣ್ಣ ರಮೇಶ್ ಅವರು ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ವಾಟ್ ಎ ಸರ್ಪ್ರೈಸ್.
ಏನದ ಏನದು? ಏನ್ ಅವಿನ ಇದು? ಪೆಪ್ಪರ್ಮೆಂಟ್ ಏನದು? ನಾನೇನು ತಗೊಂಡಿದ್ನ ಅವಾಗ ಅದೆಲ್ಲ ತಂದ್ಕೊಂಡು ಓ, ಅವತ್ತು ತಗೊಂಡಿದ್ದ ಇದಲ್ಲ, ಇದು 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 ಮಿಂಟ್ ಪೆಪರ್ಮೆಂಟ್. ಇದು ಮಿಂಟು, ಈ ನಿಂಬೆಹುಳಿ ಪೆಪ್ಪರ್ಮೆಂಟು, ಈ ಚಾಕ್ಲೇಟು, ಈ ಚಕ್ಲಿ ಎಲ್ಲವನ್ನು ತಗೊಂಡು ಮುಟ್ಬಿಡ್ತೀನಿ ಅಂತ ಹೆದರ್ಸಿ. ಮುಟ್ಬಿಡ್ತೀನಿ ಅಂತ ದುಡ್ಡು ಕಿತ್ಕೊಂಡಾಯ್ತು. ಅಂಗಡಿಗೆ ಹೋಗಿ ಇದನ್ನೆಲ್ಲ ತಗೊಂಡ್ ಬಂದು ಒಬ್ಬರೇ ಬಚ್ಚಿಟ್ಕೊಂಡು ತಿಂತಾ ಇದ್ದ. ಓಕೆ, ಅಮ್ಮ ಮುದ್ದಾಗಿದ್ದ ಅಂತ ಎಲ್ಲರೂ ಎತ್ಕೊಂಡು ನೋಡೋರು ಅಂತ. ಎಸ್ ಸರ್, ಹೇಳಿ ಸರ್. ತುಂಬಾ ಮುದ್ದಾಗಿದ್ದ. ಮತ್ತೆ ಊರಲ್ಲಿ ಎಲ್ರಿಗೂ ಇವನ್ನ ಕಂಡ್ರೆ ಎತ್ಕೋಬೇಕು ಅಂತ ಆಸೆ. ನಾವೆಲ್ಲ ಚಿಕ್ಕವ್ರು, ನಮಗೂ ಆಟ ಆಡೋ ಆಸೆ. ಇವನ್ನ ಎತ್ಕೊಂಡು ಹೋಗು ಅಂತ ನಮ್ಮಮ್ಮ ತುಂಬಾ ಇದ್ ಮಾಡೋರು. ಒಳ್ಳೊಳ್ಳೆ ಬಟ್ಟೆ ಹಾಕಿ ನಮ್ ಕೆಲ್ ಕೊಟ್ಬಿಡೋರು. ನಮ್ಗೆ ಅಷ್ಟು ಮುದ್ದಾಗಿದ್ರು ಅವಾಗ ನಮ್ಗೆ ಏನು ಅನಿಸ್ತಿರ್ಲಿಲ್ಲ. ಕರ್ಕೊಂಡೋಗಿ ಎಲ್ಲೋ ಒಂದ್ ಕಡೆ ಹುಲ್ ಮೇಲೆ ಕೂಡಿಸ್ಬಿಟ್ಟು ನಾವೆಲ್ಲ ಆಟ ಆಡ್ತಾ ಇರ್ತಿದ್ವಿ. ಆಟ ಎಲ್ಲ ಮುಗಿಸಿದ್ಮೇಲೆ ಯಾರೋ ಎತ್ಕೊಂಡು ಹೊಟ್ಟೋಗಿರೋರು ಮನೆಗೆ. ಸೊ ನಾವು ಅವ್ರನ್ನ ಹೋಗಿ ಯಾರ ಮನೇಲಿದ್ದಾನೆ ಹುಡುಕಿ ಮನೆ ಕರ್ಕೊಂಡ್ ಬರ್ತಾ ಇದ್ವು. ಸೊ ಮಗು ಚೆನ್ನಾಗಿದೆ ಅಂತ ಅಕ್ಕಪಕ್ಕ ಮನೆಯವರೆಲ್ಲ ತಗೊಂಡು ಹೋಗ್ಬಿಡಾರ. ಇವ್ರ ವಯಸ್ಸು ನೋಡಿ ಹೆಣ್ಮಕ್ಳಿಗೆ ಅವ್ನ ಎತ್ಕೊಂಡು ಹೋಗ್ಬೇಕಂತ ಕಾಂಪಿಟೇಷನ್, ಒಬ್ಬರ ಮೇಲೆ ಒಬ್ಬರು. ನಾನು ಕರ್ಕೊಂಡು ನಾನು ಒಬ್ಬರು ಒಂದ್ಸಲ ಕರ್ಕೊಂಡು ಹೋಗೋದು ಹುಡುಗರು, ಊರೆಲ್ಲ ಸುತ್ಕೊಂಡ್ಬರೋದು. ಓಕೆ, ಥ್ಯಾಂಕ್ ಯು ಸರ್. ಪ್ಲೀಸ್ ಬಿ ಸೀಟೆಡ್. ರೈಟ್, ನಿಮ್ಮ ಅಣ್ಣ ನಾಗೇಂದ್ರ ಅವರು ಈಗ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಸ್ವಾಗತಿಸಿ ನಾಗೇಂದ್ರ ಅವರ, ಬನ್ನಿ. ವೆಲ್ಕಮ್ ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಎಸ್ ಸರ್. ಸುಮಾರು ಟೈಮ್ಸ್ ಒಟ್ಟಿಗೆ ಸ್ಪೆಂಡ್ ಮಾಡ್ತಾ ಇದ್ವು. ಅವನು ನಾನು ಒಟ್ಟಿಗೆ ಆಟ ಆಡ್ತಾ ಇದ್ವು, ಎಲ್ಲ ಮಾಡ್ತಾ ಇದ್ವು. ದೆನ್ ವಿ ಮೂವ್ ಟುಗೆದರ್ ಟು ಮೈಸೂರು. ಕೋರ್ಸ್ ನಾನು PUC ಸೇರ್ಕೊಂಡ, ಅವನು ಹೈಸ್ಕೂಲ್ ಸೇರ್ಕೊಂಡ. ಸೊ ವಿ ಆರ್ ವೆರಿ ಫಾಂಡ್ ಆಫ್ ಹಿಮ್. ಆಫ್ ಕೋರ್ಸ್, ಯಾ. ವಿ ಆರ್ ವೆರಿ ಪ್ರೌಡ್ ಆಫ್ ಹಿಮ್. ಓವರ್ ದಿ ಇಯರ್ಸ್ ಅವ್ರದ್ದು ಎಷ್ಟೊಂದು ಚಿತ್ರಗಳು ನೋಡಿರ್ತೀರಿ. ಆಫ್ ಲೇಟ್ ನಿಮಗೆ ಬಹಳ ಇಷ್ಟವಾದ ಪಾತ್ರ ಯಾವುದು ಅವಿನಾಶ್ ಅವ್ರು ಮಾಡಿರೋದಲ್ಲಿ? ಆಪ್ತಮಿತ್ರ ನೋಡಿದ್ರ? ಆಪ್ತಮಿತ್ರ ನೋಡಿದ್ದೀನಿ ನಾನು. ಹೌದು. ನಾನು ಏನ್ ಮಾಡ್ತೀನಿ ಅಂದ್ರೆ, ಅಲ್ಲಿ ನಾನು ಐ ಮೀನ್ ಹಾಂಗ್ಕಾಂಗ್ ಅಲ್ಲ. ಓ ಯಾ. ಸೊ ನನಗೆ ಜಾಸ್ತಿ ನೋಡೋ ಆಪರ್ಚುನಿಟೀಸ್ ಸಿಗಲ್ಲ ಅಲ್ಲಿ. ಬಟ್ ಇಲ್ಲಿ ಬಂದಾಗ ಯಾವ್ದು ಸಿನಿಮಾಗಳ ಬಗ್ಗೆ ಮಾತಾಡ್ತಿರ್ತಾರೆ ಜನ, ಅದನ್ನ ಹೆಂಗಾರೋ ಮಾಡಿ ನೋಡ್ತೀನಿ ನಾನು. ಸೊ ಆಪ್ತಮಿತ್ರ ವಾಸ್ ಡೆಫಿನೆಟ್ಲಿ ಒನ್ ಆಫ್ ಮೈ ಫೇವರಿಟ್ ಫಿಲ್ಮ್ಸ್. ನನಗೂ ಬಹಳ ಇಷ್ಟ ಅವ್ರ ರೋಲ್ ಆ ಚಿತ್ರದಲ್ಲಿ. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಡ್ರಾಪಿಂಗ್ ಇನ್ ಸರ್. ಥ್ಯಾಂಕ್ ಯು ನಾಗೇಂದ್ರ. ರೈಟ್, ಯಳಂದೂರಲ್ಲಿ ಪ್ರೈಮರಿ ಸ್ಕೂಲ್ ಆಗುತ್ತೆ, ನಂತರ ಹಾರ್ಡ್ವಿ ಸ್ಕೂಲಲ್ಲಿ ಹೈಸ್ಕೂಲ್ ಆಗುತ್ತೆ. ಕಾಲೇಜ್ ಎಲ್ಲಾಯ್ತು, ಹೇಗಾಯ್ತು ನೋಡೋಣ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. YN ರವೀಂದ್ರ ಅಂದ್ರೆ ನಾವು ನೀವೆಲ್ಲರೂ ತುಂಬಾ ಇಷ್ಟಪಡೋ ಅವಿನಾಶ್ ಇವತ್ತು ಒಬ್ಬ ತುಂಬಾ ಜನಪ್ರಿಯ ನಟ ಆಗಿದ್ದಾರೆ. ಅವರನ್ನ ನಾನು ಮೊದಲು ನೋಡಿದ್ದು ಅವರು ಮಾನಸ ಗಂಗೋತ್ರಿಲಿ ಇಂಗ್ಲಿಷ್ ಸ್ನಾತಕೋತ್ತರ ವಿಭಾಗದಲ್ಲಿ MA ಓದ್ತಾ ಇದ್ದಾಗ. ಅಲ್ಲಿ ನಾನು ಅವ್ರಿಗೆ ಇಂಗ್ಲಿಷ್ ಲೆಕ್ಚರರ್ ಆಗಿದ್ದೆ. ಅವರು ಬಹಳ ಶ್ರದ್ಧೆ ಭಕ್ತಿಯಿಂದ ಕಲಿತಿದ್ರು, ಜೊತೆಗೆ ವಿನಯವಂತ ವಿದ್ಯಾರ್ಥಿ ಕೂಡ ಆಗಿದ್ರು. ಡಾಕ್ಟರ್ ಶಿವಣ್ಣ ಇವರು, ಬೆಳ್ಳಿಯಪ್ಪ, ಡಾಕ್ಟರ್ ಶಿವಣ್ಣ ಬೆಳ್ಳಿಯಪ್ಪ. ದಿಸ್ ಇಸ್ ಬೆಳ್ಳಿಯಪ್ಪ. 1976ನೇ ಇಸ್ವಿನಲ್ಲಿ ಮಾನಸ ಗಂಗೋತ್ರಿ MA ಇಂಗ್ಲಿಷ್ ಮಾಡೋದು ಬಂದಾಗ, ಯು ಆರ್ ಎ ವೆರಿ ಗುಡ್ ಸ್ಟೂಡೆಂಟ್. ಮೋರ್ ದನ್ ದಟ್ ಯು ಆರ್ ವೆರಿ ಹ್ಯಾಂಡ್ಸಮ್ ಯಂಗ್ ಮ್ಯಾನ್. ನಾನೇ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ಗೆ ನಾಟಕಗಳನ್ನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡ್ತಾ ಇದ್ದೆ. ಆದ್ರೆ ಏನಾಯ್ತು ಅಂದ್ರೆ, ಅವರಿಲ್ಲಿ 2 ವರ್ಷ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದ್ದಾಗ ನಾನು ಅವ್ರನ್ನ ಯಾವುದೇ ನಾಟಕಕ್ಕೆ ಆಯ್ಕೆ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ನಿಮ್ಮ ನಿಜವಾದ ಟ್ಯಾಲೆಂಟ್ ನೋಡಿದ್ದು ಅದರಲ್ಲಿ ಒಂದು 4 ನಾಟಕ ನನಗೆ ಇನ್ನೂ ಚೆನ್ನಾಗಿ ಮನಸ್ಸಲ್ಲಿ ಅಚ್ಚಳಿದೆ ಉಳಿದಿದೆ. ಅತೋಲ್ ಫುಗಾಡ್, ಸೌತ್ ಆಫ್ರಿಕನ್ ಪ್ಲೇ ರೈಟ್, ಅವರ ನಾಟಕ ದಿ ಐಲ್ಯಾಂಡ್, ಆಮೇಲೆ ಸಿಜ್ವೆ ಬಾನ್ಸಿ ಇಸ್ ಡೆಡ್. ಇನ್ಫ್ಯಾಕ್ಟ್ ನನಗಾಗ ಅನಿಸ್ತು, ನಮ್ಮ ರವೀಂದ್ರ ಒಂದ್ ದಿವಸ ಒಳ್ಳೆ ಆಕ್ಟರ್ ಆಗ್ತಾನೆ ಅಂತ ಅನಿಸ್ತಾ ಇತ್ತು ಮನಸ್ಸಲ್ಲಿ. ಅವರು 400ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ತಿಳಿದು ತುಂಬಾ ಸಂತೋಷ ಆಯ್ತು. ಅದು ಕೂಡ ಎಲ್ಲಾ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ನಿಮಗೆ ತುಂಬಾ ಒಳ್ಳೇದಾಗ್ಲಿ, ಯಾಕಂದ್ರೆ ನಟನೆಗೆ ಯಾವುದೇ ಏಜ್ ಲಿಮಿಟ್ ಇಲ್ಲ. ನೀವು ಹೀಗೆ ಆಕ್ಟಿಂಗ್ ಮುಂದುವರಿಸ್ತಾ ಇನ್ನೂ ತುಂಬಾ ಎತ್ತರಕ್ಕೆ ಬೆಳೀರಿ. ನೀವು ವೀಕೆಂಡ್ ವಿತ್ ರಮೇಶ್ ಸಾಧಕರ ಕುರ್ಚಿಯಲ್ಲಿ ಕೂತಿರೋದು ನನಗೆ ಬಹಳ ಗೌರವ, ಬಹಳ ಹೆಮ್ಮೆ. ಮತ್ತು ನಾನು ನಿಮಗೊಂದು ಕಾಲದಲ್ಲಿ ಮೇಷ್ಟ್ರಾಗಿದ್ದೆ ಅಂತ ಹೇಳೋದಕ್ಕೂ ಕೂಡ ನಾನು ಬಹಳ ಗೌರವ ಪಡ್ತೀನಿ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ. ಅವ್ರು ಹೀಗೆ ಬೆಳಿಲಿ, ಇನ್ನಷ್ಟು ಪ್ರಶಸ್ತಿ ಪುರಸ್ಕಾರಗಳು ಸಿಗೋಂತಾಗ್ಲಿ. ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡಿದಾಗ ಬೈ ದ ಟೈಮ್ ನನಗೆ ಯಾತಕ್ಕೆ ಮಾಡಿದೆ ಅಂತ ಹೇಳ್ತೀನಿ, ಅದು ಯಾರಿಗೂ ಗೊತ್ತಿಲ್ಲ. ನನಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ.
ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೆ, ತುಂಬಾ ಕಷ್ಟಪಡ್ತಿದ್ರತ್ತೆ ಇಂಗ್ಲಿಷ್. ಕಷ್ಟಪಡ್ತಾ ಇದ್ದೆ ಇಂಗ್ಲಿಷ್ ಮಾತಾಡೋದಕ್ಕೆ. ಒಂದು ಸರಿ ನಮ್ಮ ಮಕ್ಕನ ಜೊತೆ, ಅವಳಿಗೆ ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ, ಯಾರ್ದೋ ಮದುವೆಗೆ ಹೋಗಿದ್ದೆ. ವಾಟ್ಸ್ ಯುವರ್ ನೇಮ್ ಅಂತ ಕೇಳಿದ್ರು. ಅದೊಂದು ಗೊತ್ತಿರ್ತಲ್ಲ, ಮೈ ನೇಮ್ ಇಸ್ ರವೀಂದ್ರ ಅಂತಾನೆ ಹೇಳಿದೆ. ಈ ಪುಟ್ಟಪ್ಪ ಅಂದ್ರು. ಏನು ಪುಟ್ಟಪ್ಪು? ಏನು ಪುಟ್ಟಪ್ಪು ಅಂದೆ. ಅಲ್ಲ, ವೇರ್ ಆರ್ ಯು ಪುಟ್ಟಪ್? ಕರೆಕ್ಟ್. ವೇರ್ ಇಸ್ ಯು ಹೌಸ್ ಅಂದ್ರೆ ಹೌಸ್, ಮನೆ ಅಂತ ಅರ್ಥ ಆಗುತ್ತೆ. ಪುಟ್ಟಪ್ ಅಂದ್ರೆ ಏನರ್ಥ? ನಿಮ್ ಮನೆ ಎಲ್ಲಿದೆ ಅಂತ. ವೇರ್ ಯು ಪುಟ್ಟಪ್? ಓ, ನಿಮ್ ಮನೆ ಎಲ್ಲಿದೆ ಅಂದ್ರೆ ವೇರ್ ಆರ್ ಯು ಪುಟ್ಟಪ್ ಅಂತ ಕೇಳ್ತಿದ್ದಾನ. ಐ ಸೆಡ್ ಇಲ್ಲಿದೆ ಅಂತ. ಅವತ್ತು ತುಂಬಾ ಅವಮಾನ ಆಗೋಯ್ತು ನನಗೆ. ತೂತು ಏನು ಇಂಗ್ಲಿಷ್ ಕಲಿಬೇಕು ಅಂತ ಹಠಕ್ಕೆ ನಾನು MA ಇಂಗ್ಲಿಷ್ ಡಿಗ್ರಿನಲ್ಲಿ ಇಂಗ್ಲಿಷ್ ತಗೊಂಡು MA ಇಂಗ್ಲಿಷ್ ಮಾಡಿ ಇಂಗ್ಲಿಷ್ ಕಲಿಬೇಕು ಅಂತ ಡಿಸೈಡ್ ಮಾಡಿ ಇಂಗ್ಲಿಷ್ ಲೆಕ್ಚರರ್ ಆಗಿ ಇಂಗ್ಲಿಷ್ ನಾಟಕಗಳು ಮಾಡಿ ಇಂಗ್ಲಿಷ್ ನಾಟಕಗಳು ರಿವೆನ್ಸ್ ತಗೊಂಡಿದ್ದೀರಾ ಇಂಗ್ಲಿಷ್ ಮೇಲೆ. ಗಂಗೋತ್ರಿ ವಾಸ್ ಮೈ ಬೆಸ್ಟ್ ಪೀರಿಯಡ್. ಇಟ್ ವಾಸ್ ವಂಡರ್ಫುಲ್. ನಾನು ತುಂಬಾ ತುಂಬಾ ಸಂತೋಷ ಕೊಟ್ಟಂತ ದಿನಗಳು. ನಿಜವಾಗ್ಲೂ ನಾನು ಓದಿನ ಬಗ್ಗೆ ಎಲ್ಲದರ ಬಗ್ಗೆನೂ ಒಂದು ರೀತಿಯಲ್ಲಿ ಬಹಳ ಗಂಭೀರವಾಗಿ ಇನ್ವಾಲ್ವ್ ಆಗಿದ್ದು ಗಂಗೋತ್ರಿನಲ್ಲಿ. ಯಾಕೆಂದ್ರೆ ನನಗೆ ಅದ್ಭುತವಾದ ಟೀಚರ್ಗಳಿದ್ರು. ಡಾಕ್ಟರ್ ಶಿವಣ್ಣ ಆಗಿರ್ಬೋದು, ಬೆಳ್ಳಿಯಪ್ಪ ಆಗಿರ್ಬೋದು, UR ಅನಂತಮೂರ್ತಿ ಅವರು ನನಗೆ ಪರ್ಸನಲ್ ಟ್ಯೂಟರ್ ಆಗಿದ್ದರು, ನನಗೆ ಲೆಕ್ಚರರ್ ಆಗಿದ್ದರು. ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಯಾರು ನೆನಪಿದಾರ? ಮನು ಚಕ್ರವರ್ತಿ ಅಂತ ಒಬ್ಬ ಇದ್ದಾರೆ, ಇನ್ನೊಬ್ರು ಸುಮಾರು ಜನ ಇದ್ದಾರೆ. ರೈಟ್, ಮನು ಚಕ್ರವರ್ತಿ ಒಂದು ಬೈಟ್ ಕೊಟ್ಟಿದ್ದಾರೆ. ಮನು ಚಕ್ರವರ್ತಿ ಬೈಟ್ ಪ್ಲೀಸ್. ಓ ಮನು, Oh my God. Welcome sir. What a surprise. 1972-73 Okay. ಅಟ್ ಶಾದಾ ವಿಲಾಸ್ ಕಾಲೇಜ್ PUC ಲಿ. ಸರಿ. ಅಲ್ಲಿಂದ ಶುರು ಆಗಿದ್ದು. ಆಮೇಲೆ ಮಹಾರಾಜಾಸ್ ಕಾಲೇಜಲ್ಲಿ BA ಮಾಡಿದ್ವಿ. ಸೇಮ್ ಕಾಂಬಿನೇಷನ್. ಆಗೆಲ್ಲ 2 ಮೇಜರು ಮತ್ತೆ 1 ಮೈನರ್ ಅಂತಿರೋದು. ಓಕೆ. ಸೊ ಇಂಗ್ಲಿಷ್, ಎಕನಾಮಿಕ್ಸ್ ಮತ್ತೆ ಪೊಲಿಟಿಕಲ್ ಸೈನ್ಸ್. ಆಮೇಲೆ MA ಶುರು ಮಾಡಿದ್ವಿ ನಾವು. ಬಟ್ ಒಂದು ರೀತಿ ಗ್ಲೋರಿಯಸ್ ಪೀರಿಯಡ್ ಮಹಾರಾಜಾಸ್ ಕಾಲೇಜ್ BA. ವಾರಕ್ಕೆ ಅಟ್ಲೀಸ್ಟ್ 2-3 ಸಿನಿಮಾ ನೋಡೋದು. ಆಮೇಲೆ ಕ್ರಿಕೆಟ್ ಹುಚ್ಚು. ಅಂಡ್ ಹಿ ವಾಸ್ ಅ ವೆರಿ ಫ್ಯಾಸಿನೇಟಿಂಗ್ ಸ್ಪಿನ್ನರ್, ಲೆಫ್ಟ್ ಆರ್ಮ್ ಸ್ಪಿನ್ನರ್. ನಾನು ವಿಕೆಟ್ ಕೀಪರ್ ಆಗಿದ್ದೆ. ಬೇರೆ ಯಾರಿಗೂ ರವಿಯ ಬೌಲಿಂಗ್ ರೀಡೇ ಮಾಡಕ್ ಬರ್ತಿರ್ಲಿಲ್ಲ. ರವಿಗೆ ಗೊತ್ತಾಗ್ತಿರ್ಲಿಲ್ಲ ಎಷ್ಟು. ಅದು ದಿ ಬೆಸ್ಟ್ ಪಾರ್ಟ್ ಆಫ್ ರವಿ ಏನು ಅಂದ್ರೆ ತನ್ನ ಶಕ್ತಿನೇ ತನಗೆ ಗೊತ್ತಿರಲ್ಲ. ಅದು ನಾನು ಬಹಳ ನಿಕಟ ಸಂಬಂಧದಿಂದ ಹೇಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಅವ್ರ ಮನೆಯವ್ರಿಗಿಂತ ಜಾಸ್ತಿ ಅವರ ಪರ್ಸನಲ್ ಲೈಫ್ಸ್ ನಮಗ್ ಗೊತ್ತಿರುತ್ತೆ. ಅದು ಅದ್ರ ಬಗ್ಗೆ ಸರ್. ಎಸ್ ಸರ್, ಓಪನ್ ಅಪ್ ಸರ್. ಸೊ ಬಟ್ ಮೇ ದ ಸೀಕ್ರೆಟ್ಸ್ ಕಮ್ ಔಟ್. ಅಲ್ಲ, ನೋ ಸ್ಕೆಲಿಟನ್ಸ್ ಇನ್ ದಿ ಕಬರ್ಡ್. ಅದೇ ನಿಮಗೆ ಬಹಳ ಡಿಸಪಾಯಿಂಟಿಂಗ್. ವೆರಿ ಡಿಸಪಾಯಿಂಟಿಂಗ್. ಏನಾದ್ರೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇತ್ತು ರವಿಗೆ ಅಥವಾ ನಮ್ಮಂತವ್ರಿಗೆ ಅಂದ್ರೆ ಯು ಆರ್ ಗೋಯಿಂಗ್ ಟು ಬಿ ವೆರಿ ಡಿಸಪಾಯಿಂಟೆಡ್. ಐ ಆಮ್ ಆಲ್ಸೋ ಡಿಸಪಾಯಿಂಟೆಡ್ ನೌ. ಹಿ ಇಸ್ ಮೋರ್ ಡಿಸಪಾಯಿಂಟೆಡ್ ಅಂತ ಸರ್. ಆಮೇಲೆ ಇನ್ನೊಂದು ಏನು ಗೊತ್ತಾ, ಅವ್ರಿಗೆ ಜಾಸ್ತಿ ನಿರಾಸೆ ಆಗಿದೆಯಂತೆ. ಯಾವ ಕ್ಲಾಸ್ ಚಕ್ಕರ್ ಹೊಡೆದ್ರು ಯಾವ್ದೋ ಒಂದು ಕ್ಲಾಸ್ ಮಾತ್ರ ಚಕ್ಕರ್ ಹೊಡಿತಾ ಇರ್ಲಿಲ್ವಂತೆ. ಪರ್ಟಿಕ್ಯುಲರ್ಲಿ 1 ಸಬ್ಜೆಕ್ಟ್ ಈ ನೆವರ್ ಮಿಸ್ಡ್. ಯಾವ್ದು ಸರ್ ಅದು? ಅದು ಅಲ್ಲಿ ಸ್ವಲ್ಪ ನಿಮಗೆ ಒಂದು ರೊಮ್ಯಾಂಟಿಕ್ ಟಚ್ ನಿಮಗೆ ಸಿಗಬಹುದು. ಅದು ಐ ಡೋಂಟ್ ನೋ ಇಫ್ ಇಟ್ಸ್ ಫೇರ್. ಪೊಲಿಟಿಕಲ್ ಸೈನ್ಸ್ ಕ್ಲಾಸ್. ಆಲ್ ಇಸ್ ಫೇರ್ ಇನ್ ಲವ್, ವಾರ್ ಅಂಡ್ ವೀಕೆಂಡ್ ವಿತ್ ರಮೇಶ್. ಬಟ್ ಇಟ್ ವಾಸ್ ನೈದರ್ ಬಿಕಾಸ್ ಶಿ ವಾಸ್ ಎ ಟೀಚರ್. ವಾವ್. ಪೊಲಿಟಿಕಲ್ ಸೈನ್ಸ್. ಓಕೆ. 2 ಜನ ಪೊಲಿಟಿಕಲ್ ಸೈನ್ಸ್ ಕಲಿತಿದ್ರು ಇಲ್ವೋ, ಟೀಚರ್ನಂತೂ ಒಂಚೂರು ಕಣ್ಮಿಟಿಕ್ಸದೆ ನೋಡ್ತಾ ಇದ್ದಂತ ಕಾಲ ಅದು. ಫಸ್ಟ್ ಬೆಂಚು. ಪೊಲಿಟಿಕಲ್ ಸೈನ್ಸ್ ತಲೆಗೆ ಹೋಗ್ತಿರ್ಲಿಲ್ಲ, ಬಟ್ ಬ್ಯೂಟಿ ಆಫ್ ದಿ ಟೀಚರ್ ಕಣ್ಣೊಳಗೆ ಗಮನ ಅಂತೂ ಕೊಡ್ತಾ ಇದ್ರು, ಆದ್ರೆ ಸಬ್ಜೆಕ್ಟ್ ಬಗ್ಗೆ ಅಲ್ಲ. ಇಲ್ವೇ ಇಲ್ಲ. ತುಂಬಾ ಚೆನ್ನಾಗಿದೆ. ಎಸ್, ಬಂಕ್ ಮಾಡಿ ಎಲ್ಲಿ ಹೋಗ್ತಾ ಇದ್ರಿ? ಕ್ರಿಕೆಟ್ ಹುಚ್ಚು, ಇಲ್ಲ ಅಂದ್ರೆ ಸಿನಿಮಾ, ಎರಡಲ್ಲ ಒಂದು. ತುಂಬಾ ಫಾಂಡ್ ಮೆಮೊರಿ ಇರೋ ಸಿನಿಮಾ ಯಾವ್ದು ಸರ್? ಕ್ಲಿಂಟ್ ಈಸ್ಟ್ವುಡ್ದು ಪೊಲೀಸ್ ಆಫೀಸರ್ ಕತೆ, ಡರ್ಟಿ ಹ್ಯಾರಿ. ಡರ್ಟಿ ಹ್ಯಾರಿ. ಡರ್ಟಿ ಹ್ಯಾರಿ. ಸೊ ದಟ್ ವಾಸ್ ಎ ವೆರಿ ಮೇಜರ್ ಫಿಲ್ಮ್. ಇಬ್ರು ಒಂದು 8-10 ಸತಿ ನೋಡಿದೀವಿ ಆ ಸಿನಿಮಾ. ಥ್ಯಾಂಕ್ ಯು ಫಾರ್ ಆಲ್ ದ ಮೆಮರೀಸ್. ಥ್ಯಾಂಕ್ ಯು. ಕೀಪ್ ಶೇರಿಂಗ್. ಬನ್ನಿ. ಎಸ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಆಲ್ವೇಸ್. ರೈಟ್. ಮಾನಸ ಗಂಗೋತ್ರಿಯಲ್ಲಿ ನೀವು MA ಮಾಡ್ತಿರ್ಬೇಕಾದ್ರೆ ನಿಮ್ಮ ಪ್ರೊಫೆಸರ್, ಎಸ್, ನಿಮ್ಮನ್ನ ತುಂಬಾ ಇನ್ಸ್ಪೈರ್ ಮಾಡಿದಂತ ವ್ಯಕ್ತಿ ಮಿಸ್ಟರ್ UR ಅನಂತಮೂರ್ತಿ ಅವರು. ಹೌದು. ವಾಟ್ ಇಸ್ ದಿ ಬಾಂಡ್ ಲೈಕ್? ಅದ್ಭುತವಾದ ಟೀಚರ್. ನಮ್ಗೆ ಮೇನ್ ಅದೇ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಂಗ್ಲಿಷ್ ಕ್ಲಾಸಲ್ಲಿ, ಇಂಗ್ಲಿಷ್ MA ನಲ್ಲಿ, ಲಿಟರೇಚರ್ MA ನಲ್ಲಿ ಕನ್ನಡದಲ್ಲಿ ಪಾಠ ಮಾಡ್ತಿದ್ರು ಒಬ್ರೆ. ಅರೆ, ಕನ್ನಡದಲ್ಲೇ ನಮ್ಗೆ ಹೇಳ್ಕೊಡೋರು. ತುಂಬಾ ಕನ್ನಡ ಮಾತಾಡೋರು ಇಂಗ್ಲಿಷ್ ಕ್ಲಾಸ್ ನಲ್ಲಿ. ಆದ್ರೆ ಅವ್ರು ಹೇಳ್ತಾ ಇದ್ದ ಕಾರಣ ಇದು ಇಂಗ್ಲಿಷ್ ಭಾಷೆ ಅಲ್ಲ, ಇಂಗ್ಲಿಷ್ ಸಾಹಿತ್ಯ. ಭಾಷೆ ಬೇರೆ, ಸಾಹಿತ್ಯ ಬೇರೆ. ಬಹಳ ಅದ್ಭುತವಾದ ವಿಮರ್ಶೆ ಮಾಡೋರು. ಒಂದ್ಸರಿ ನನ್ಗೆ ಹೆಂಗ್ ಮಾಡೋರು ಅಂತಂದ್ರೆ, ಅವ್ರಿಗೆ ಒಂದು ಕ್ಲಾಸ್ ಇತ್ತು ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅಂತ. ಅದರಲ್ಲಿ
ಯಾವುದೋ ಒಂದು ಕವಿತೆನೋ ಯಾವುದೋ ಒಂದು ಬಿಟ್ಟು ತಗೊಂಡು ಅದನ್ನ ನಾವು ಓದ್ಬಿಟ್ಟು ಆ ಕವಿತೆನ ನಾವು ಗೆಸ್ ಮಾಡಬೇಕು, ಯಾರು ಬರ್ದಿದ್ದು, ಮತ್ತೆ ಅನಲೈಸ್ ಮಾಡ್ಬೇಕು ಪದ್ಯನ, ಯಾರು ರೈಟರ್ ಯಾರು ಅಂತ ಗೆಸ್ ಮಾಡ್ಬೇಕು ನಾವು. ಒಂದ್ಸಾರಿ ಕೊಟ್ಟರು ಒಂದು ಪೀಸ್ ಆಫ್ ಪೊಯಿಟ್ರಿ ಕೊಟ್ಬಿಟ್ಟು ಓದಿದ್ವಿ, ಇವ್ರಿರ್ಬಹುದು ಯಾರ್ಯಾರ್ದೋ ಹೆಸರುಗಳನ್ನೆಲ್ಲ ಗೆಸ್ ಮಾಡಿಕೊಂಡು ಇವ್ರು ಅನಲೈಸ್ ಎಲ್ಲ ಮಾಡಿ ಎಲ್ಲ ಮಾಡಿದ್ವಿ. ಆಮೇಲೆ ಅನಂತಮೂರ್ತಿ ಹೇಳಿದ್ರು, ಈ ಪದ್ಯ ಯಾರು ಬರ್ದಿರೋದು ಗೊತ್ತಾ ಅಂತ. ಅಕ್ಕ ಮಹಾದೇವಿ ಪದ್ಯನ ಇಂಗ್ಲಿಷ್ ಟ್ರಾನ್ಸ್ಲೇಟ್ ರಾಮಾನುಜಮ್ ಅಂತ ಕವಿಗಳು ಸಾಂಗ್ಸ್ ಆಫ್ ಶಿವ ಅಂತ ಒಂದು ಬುಕ್ ಬರೆದಿದ್ದಾರೆ, ಹೌದು, ಕವಿತೆ ಇದೆ. ಆ ಸಾಂಗ್ಸ್ ಆಫ್ ಶಿವ ಅದ್ರಲ್ಲಿ ಒಂದು ಬಿಟ್ಟು ತಗೊಂಡು ನಾವು ಮಾಡರ್ನ್ ಪೊಯಿಟ್ರಿ ಅಂತೆ, ನವ್ಯ ಕಾವ್ಯದಲ್ಲಿ ಅವ್ರ ಹೆಸರು ಅಂತೆಲ್ಲ ಕಡೆ ನೋಡಿದ್ರೆ ಅದು ಅಕ್ಕಮಹಾದೇವಿ ಇದು. ಅಂದ್ರೆ ಹೇಗೆ ನಮಗೆ ಕನ್ನಡ ಸಾಹಿತ್ಯವನ್ನ ಮತ್ತೆ ಇಂಗ್ಲಿಷ್ ಸಾಹಿತ್ಯವನ್ನ ಎರಡನ್ನೂ ಬಹಳ ಅದ್ಭುತವಾಗಿ ಪಾಠ ಮಾಡೋರು. ಅಂಡ್ ಜೊತೆಗೆ ತುಂಬಾ ಕಾರ್ಡಿಯಲ್ಲು, ಬಹಳ ಅಪ್ರೋಚಬಲ್ಲು, ಹತ್ರ ಕೂತ್ಕೊಂಡು ಮಾತಾಡಿದ್ರೆ ಒಂದು ದೊಡ್ಡ ಖುಷಿ ನಮಗೆ. ಅಂತಹ ಶಾರ್ಪ್ ಮೈಂಡ್ ನಾನು ನೋಡೇ ಇಲ್ಲ ಸಾಹಿತ್ಯದಲ್ಲಿ. ಬ್ರಿಲಿಯಂಟ್ ಪರ್ಸನ್. ಹಲೋ, ವೆಲ್ಕಮ್ ಬ್ಯಾಕ್. ಅವಿನಾಶ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವಿ ಅವರೇ, ನೀವು ಬಹಳ ಒಂದು ಎಜುಕೇಟೆಡ್ ಫ್ಯಾಮಿಲಿಯಿಂದ ಬಂದವರು, ಒಂದು ಕಾಲೇಜಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿದ್ದ ನೀವು ಈ ಸಿನಿಮಾ ಹೇಗ್ ಬಂದ್ರಿ, ಥಿಯೇಟರ್ಗೆ ಹೇಗ್ ಬಂದ್ರಿ? ನಾಟಕದ ಹುಚ್ಚು ನನಗೆ ಏನು ಇರಲಿಲ್ಲ ಅವಾಗ. ಅಂದ್ರೆ ಈ ಸಿನಿಮಾ ನೋಡೋ ಹಚ್ಚಿತ್ತು, ಎಲ್ಲೋ ಒಂದ್ ಕಡೆ ಮೇ ಬಿ ನನಗೆ ನಟ ಆಗ್ಬೇಕು ಅನ್ನೋದಿಲ್ಲ ಒಳಗಡೆ ಇತ್ತೇನೋ. ಸರಿ. ಪೀಟರ್ ಕೋ ಅಂತ ಒಬ್ಬ ಬ್ರಿಟಿಷ್ ಡೈರೆಕ್ಟರು ಮೈಸೂರಿಗೆ ಬಂದರು. ಮೈಸೂರು ಸಿಲ್ವರ್ ಜೂಬ್ಲಿ ಯೂನಿವರ್ಸಿಟಿ ಸೆಲೆಬ್ರೇಷನ್ಗೆ ಹಿ ವಾಸ್ ಇನ್ವೈಟೆಡ್ ಫ್ರಮ್ UK. ಅವ್ರು ಬಂದು ಒಂದು ನಾಟಕನ ಒಂದು ವರ್ಕ್ಶಾಪ್ ಮಾಡಿ ಒಂದು ತಿಂಗಳು, ಆಮೇಲೆ ಅದನ್ನ ನಾಟಕ ಮಾಡೋದು ಅಂತ ಸರ್ಕಾರದವ್ರು ಕರೆಸಿದ್ರು. ನಾವೆಲ್ಲ ಅವಾಗ ಏನೋ ನಾಟಕ ಎಲ್ಲ ಓದ್ತಾ ಇದ್ವಲ್ಲ. ಈಗ ಶಿವಣ್ಣ ಅವರು ನಮ್ಗೆ ಡ್ರಾಮಾ ಲೆಕ್ಚರರ್ ಆಗಿದ್ರು. ಅವರು ಇದೆಲ್ಲ ಬಗ್ಗೆ ಮಾತಾಡೋರು. ಹೋಗೋಣ ಅಂತ ನಾವು ಹೋಗೋಣ, ನೋಡೋಣ, ಏನೋ ಇಂಟರ್ವ್ಯೂ ಕರೆದ್ರು. ಎಲ್ಲಾರು ಇಂಟರ್ವ್ಯೂ ಮಾಡಿ ಆಡಿಷನ್ ಮಾಡಿ ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರ ವರ್ಕ್ಶಾಪ್ಗೆ, ಆಮೇಲೆ ಪಾರ್ಟ್ ಮಾಡ್ತಾರೆ ನಾಟಕದಲ್ಲಿ ಅಂತ. ನಾನು ಹೋದೆ, ಸೆಲೆಕ್ಟ್ ಆಗ್ಬಿಟ್ಟೆ. ಆ ಒಂದು ತಿಂಗಳು ವರ್ಕ್ಶಾಪ್ ಇತ್ತಲ್ಲ, ಒಂದು ನಾಟಕ ಮಾಡಿದ್ವಿ, ಟುನೈಟ್ ವಿ ಇಂಪ್ರೂವೈಸ್ ಅಂತ. ಲೂಯಿ ಪಿನಾಂಡಲ್ ಅಂತ ಒಬ್ಬ ರೈಟರ್, ನಾಟಕದ ಅದು ಒಂದ್ ಕಡೆ ನಾಟಕ ಮಾಡ್ತಾ ಇರ್ತೀವಿ, ಸಡನ್ ಆಗಿ ನಾವೇ ಆಗ್ಬಿಡ್ತೀವಿ. ಓಕೆ, ಕ್ಯಾರೆಕ್ಟರ್ಸ್ ಅಂಡ್ ಅಗೇನ್ ಆ ಥರ. ನಟನೆ ಮಾಡ್ತಾ ಇದ್ನೋ ಏನೋ ಗೊತ್ತಿಲ್ಲ, ಬಟ್ ಪ್ಯಾಷನ್ ಅಂತೂ ಶುರುವಾಗೋಯ್ತು. ಲಂಡನ್ ಹೋದ್ರಂತಲ್ಲ ನೀವು? ಅಲ್ಲಿ ಹೋಗಿ ನಾನು 6 ತಿಂಗಳು ಬ್ಯಾಕ್ ಸ್ಟೇಜ್ ವರ್ಕ್ ಮಾಡಿದೆ. ಬಟ್ ಇಟ್ ವಾಸ್ ಡಿಫಿಕಲ್ಟ್ ಟು ಸರ್ವೈವ್. ಅಂದ್ರೆ ಸೊ ಐ ಕೇಮ್ ಬ್ಯಾಕ್. ಇಲ್ಲಿ ಬಂದ್ಮೇಲೆ ಇಂಗ್ಲಿಷ್ ನಾಟಕ ಅಶೋಕ್ ಮಂದಣ್ಣ ಅಂತ ಒಬ್ಬರಿದ್ದಾರೆ, ನಿಮಗೆ ಗೊತ್ತಿರ್ಬೋದು. ಹೌದು, ಅಶೋಕ್ ಮಂದಣ್ಣ ಅವರು ಅಭಿನಯ್ ಅಂತ ಒಂದು ಟ್ರೂಪ್ ಶುರು ಮಾಡಿದ್ರು. ಅಲ್ಲಿ ವರ್ಕ್ಶಾಪ್ ಹೋದೆ. ಆಮೇಲೆ ಸ್ಪಂದನ ಸೇರ್ತೀರಿ. ಆ ವರ್ಕ್ಶಾಪ್ ಆದ್ಮೇಲೆ ಸ್ಪಂದನ, ಅಲ್ಲಿ ಬಿಜಯಶ್ರೀ ಬಂದ್ರು. ಬಿಜಯಶ್ರೀ ಬಂದಲ್ಲೇ ಇಂಗ್ಲಿಷ್ ನಾಟಕ ಯಾಕೆ ಮಾಡ್ತೀವೋ, ಯಾರು ನೋಡಲ್ಲ, ಬರೋ ಕನ್ನಡ ನಾಟಕ ಮಾಡು ಅಂದ್ರು. ಸರಿ ಆಯ್ತು ಬನ್ನಿ ಅಂತ ನಾನು ಬಂದು ಸ್ಪಂದನ ಸೇರ್ಕೊಂಡೆ. ಸ್ಪಂದನದಲ್ಲಿ ಅಫ್ಕೋರ್ಸ್ ನೀವು ಬರ್ತಾ ಇದ್ರಿ, ನಾನ್ ಬರ್ತಾ ಇದ್ದೆ, ನಿಮ್ಮನ್ನೆಲ್ಲ ನೋಡ್ತಿದ್ದೆ. ಓ, ನಮಗೆ ಸರಿ ಇಲ್ಲ, ಸಿನಿಮಾ ಬೆಟ್ರು ಅಂತ ನಾನು ಬಂದ್ಬಿಟ್ಟೆ. ಆಮೇಲೆ ಅವಿನಾಶ್, ಅಲ್ಲಿ ಆ ನಾಟಕದ ರಂಗ ಅಂದ್ಮೇಲೆ ಬಹಳ ಬ್ಯೂಟಿಫುಲ್ ಥಿಂಗ್ಸ್ ನಡೆಯುತ್ತೆ. ಯಾವ್ದೋ ಒಬ್ಬ ಆಕ್ಟರ್ ಬರ್ಬೇಕಾಗಿರುತ್ತೆ, ಅವ್ರು ಬರಲ್ಲ, ಏನೇನೋ ಅನಾಹುತಗಳಾಗ್ತಿರುತ್ತೆ, ಬ್ಯಾಕ್ ಸ್ಟೋರಿ ಏನೇನೋ ನಡೆಯುತ್ತೆ. ಆತರ ಏನಾದ್ರು ಘಟನೆಗಳು ನೆನಪಿದ್ಯಾ? ಬೇಕಾದ್ರೆ ಒಂದು ಇಂಗ್ಲಿಷ್ ನಾಟಕ ಮಾಡ್ತಿದ್ರು, ಮೆಕ್ಬೆತ್ ಅಂತ. ಆಡಿಯನ್ಸ್ ಯಾರು ಅಂತಂದ್ರೆ ಕಾಮನ್ವೆಲ್ತ್ ಲಿಟ್ರೇಚರ್ ಸಾಹಿತ್ಯ ಬರೆಯುವಂತ ಎಲ್ಲಾ ದೇಶಗಳಿಂದ ಡಿಗ್ನಿಟರೀಸ್ ಬಂದು ಕೂತಿದ್ರು. ಮನೋವರ್ಗ್ ಜ್ಞಾಪಕ ಇದ್ದಾಗ ಗೊತ್ತಿಲ್ಲ, ನಮ್ಮ ಮೈಸೂರಿನಲ್ಲಿ ಸೆಂಟೆನರಿ ಹಾಲ್ ಅಂತ. ತಿಮ್ಮೇಗೌಡ ಅಂತ ಒಬ್ಬ ಆಕ್ಟರ್, ಮಂಡ್ಯ ಹುಡುಗ, ಅವನು MA ಮಾಡ್ತಾ ಇದ್ದ. ಅವನಿಗೆ ಒಂದು ಚಿಕ್ಕ ರೋಲ್ ಇತ್ತು. ಲೇಡಿ ಮೆಕ್ಬೆತ್ ಸತ್ತೋಗ್ತಾಳೆ, ಅದನ್ನ ಬಂದು ಹೇಳ್ಬೇಕು ಅವನು ಅಷ್ಟೊತ್ತಿಗೆ. ಆ ನಾಟಕ ಟೈಮಲ್ಲಿ ಅವರೆಲ್ಲ ಒಂದ್ ಸ್ವಲ್ಪ ಎಲ್ಲ ಹಾಕೊಂಡು ಟೈಟ್ ಆಗ್ಬಿಟ್ಟಿದ್ರು. ಸರಿ, ಕ್ವೀನ್ ಇಸ್ ಡೆಡ್ ಅಂತ ಹೇಳ್ಬೋದು. ಕ್ವೀನ್ ಮೈ ಲಾರ್ಡ್ ಇಸ್ ಡೆಡ್ ಅಂತ ಹೇಳ್ಬೇಕು. ಬಂದ ಎಂಟ್ರಿ ತಗೊಂಬಿಟ್ಟ, ಕ್ವೀನ್ ಮೈ ಲಾರ್ಡ್, ಜ್ಞಾಪಕ ಬರ್ತಿಲ್ಲ ಮುಂದೆ. ಕ್ವೀನ್ ಮೈ ಲಾರ್ಡ್, ಕ್ವೀನ್ ಮೈ ಲಾರ್ಡ್. ಇಟ್ ವಾಸ್ ಎ ಬಹಳ ಸೀರಿಯಸ್ ಮೂಮೆಂಟ್ ಅದು. ಸೊ ಇಡೀ ಸೀರಿಯಸ್ನೆಸ್ ಹೊಟ್ಟೆ ನಾಟಕದ ಪೂರ್ತಿ. ಇಟ್ ಜಸ್ಟ್ ಕಿಲ್ ದ ಪ್ಲೇ. ಯಾ, ಮ್ಯಾಕ್ಬೆತ್ ಅಂತ ಪ್ಲೇನ ಕಾಮಿಡಿ ಮಾಡಿ. ದ ಲಾರ್ಡ್ ಕ್ವೀನ್ ಗಾನ್ ಮೈ ಲಾರ್ಡ್ ದ ಕ್ವೀನ್ ಇಸ್ ಗಾನ್. ಎಸ್, ರೈಟ್. ನಿಮ್ಮ ಸ್ಪಂದನ ತಂಡದ ಜರ್ನಿ ಹೇಗಿತ್ತು ನೋಡೋಣ. ಹಾಯ್ ರವಿ, ಹೇಗಿದ್ಯಾ? ನಮಸ್ಕಾರ ರವಿ ಅವರಿಗೆ. ನಿಮಗೆ ನಾವು ಯಾವಾಗ ಮೇಕಪ್ ಶುರು ಮಾಡಿದ್ವಿ, ಘಾಶಿರಾಮ್ ಕೊತ್ವಾಲ್ ನಾಟಕ, ಸ್ಪಂದನದು B ಜಯಶ್ರೀ ಅವರ ನಾಟಕ, ಆ ನಾಟಕದಲ್ಲಿ ನಿಮ್ಗೆ ಆಗ ನಾನು ಮೇಕಪ್ ಮಾಡಿದ್ದೆ, ಬಾಲ್ಡ್ ಮೇಕಪ್ ಅದೆಲ್ಲ ಮಾಡಿದಾಗ ನೀವು ತುಂಬಾ ಸುಂದರವಾಗಿ ಕಾಣ್ತಾ ಇದ್ರಿ. ಆ ಪಾತ್ರದಲ್ಲಿ ತುಂಬಾ ಸೊಗಸಾಗಿ ಅಭಿನಯಿಸಿದ್ರಿ.
ನಮ್ಮನ್ನ ನಿನ್ನನ್ನ ದೇವರಾಜ್ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿದ ನರಸಿಂಹನ್ ತ್ರಿಶೂಲದಲ್ಲಿ ನಮ್ಮನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ. ಅವನು ಹೇಳ್ತಾ ಇದ್ದಿದ್ದೇನು ಅಂದರೆ ಭಾಳ ಒಳ್ಳೆ ಆ್ಯಕ್ಟ್ರು, ಕನ್ನಡದಲ್ಲಿ ನಂಬರ್ 1 ಆ್ಯಕ್ಟ್ರು ಮಾಡ್ತೀನಿ ನೋಡ್ತಾ ಇರು ಅನ್ನೋದು ಒಂಥರ ಒಂದು ಚಾಲೆಂಜಿಗಾಗಿ ಹೇಳ್ತಾ ಇದ್ದ. ಹಾಗೇನೆ ಅವನು ಅದನ್ನು ಮಾಡೋದಕ್ಕೂ ಟ್ರೈ ಮಾಡ್ದ ಅಂತ ಕಾಣುತ್ತೆ. ಅದು ನಿನಗೂ ಗೊತ್ತಿರ್ಬೋದು. ನಿಗ್ ಜ್ಞಾಪಕ ಇದೆಯಾ ಕನ್ನಡದ ಡೈಲಾಗ್ಗಳನ್ನ ಇಂಗ್ಲಿಷ್ನಲ್ಲಿ ಬರ್ಕೊಡ್ತಾ ಇದ್ದೆ. ಎಷ್ಟೋ ದಿನ ನಿನ್ ಜೊತೆ ಕೂತ್ಕೊಂಡು ಕನ್ನಡ ಪದಗಳನ್ನ ಮತ್ತೆ ಆ ಡೈಲಾಗ್ಗಳನ್ನ ಕನ್ನಡದಲ್ಲಿ ಹೇಗೆ ಅದನ್ನ ಉಚ್ಚಾರಣೆ ಮಾಡಬೇಕು ಅಂತ ಕಲಿಸ್ತಾ ಇದ್ದೆ. ಅದೆಲ್ಲ ಜ್ಞಾಪಕ ಇದೆಯಾ ನಿಂಗೆ? ಹಾಗೆ ನಮ್ಮಿಬ್ರು ಜರ್ನಿ ಶುರು ಆಯ್ತು. ಕರಿಮಾಯಿನಲ್ಲಿ ಬರುವಂತಹ 2ನೇ ಫೌಜ್ದಾರ ಖಾವಂದ ಕಟ್ಟಿ ಇವತ್ತಿನವರೆಗೂ ಯಾರು ಸಿಕ್ಕಿಲ್ಲ ನನಗೆ. ಎಷ್ಟು ಚೆನ್ನಾಗಿ ಮಾಡ್ತಿದ್ರಿ ಆ ಮೀಸೆ ಹಿಂಗೆ ಅನ್ಕೊಂಡು ಹಿಂಗೆ ಎಂಜಲ್ನ ಇದು ಮಾಡ್ಕೊಳ್ಳೋರು. ಅಬ್ಬಾ ಅನ್ಸೋದು ನನಗೆ. ಕರಿಮಾಯಿನಲ್ಲಿ ನೀನು ಬಸ್ರಾಗಿರೋದು ಯಾರ್ಗ ಅಂತ ಕೇಳ್ತಾರೆ, ಅಷ್ಟು ಕ್ರೌಡ್ ಜನಗಳ ಮುಂದೆ. ಸೊ ಈ ಥರದ ಒಂದು ಕ್ಯಾರೆಕ್ಟ್ರನ್ನ ಅವರು ತಂದಂಥ ರೀತಿ ಇದೆಯಲ್ಲ, ಅಪ್ರಮೇಯ. ಬಹಳ ದೊಡ್ಡ ವ್ಯಕ್ತಿ, ದೊಡ್ಡ ಅಭಿನೇತ ನೀವು ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ತು ನನಗೆ ಅದು. ಸೊ ನನ್ನನ್ನ ರಿಹರ್ಸಲ್ಗೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿನ್ನ ಮತ್ತೆ ದೇವುದಾಗಿತ್ತು. ನಿನ್ ಸ್ಕೂಟ್ರಲ್ಲಿ 3 ರೈಡ್ ಹೊಡ್ಕೊಂಡು ನಾವು ಕಲಾಕ್ಷೇತ್ರದ ಮೆಟ್ಲಿಗೆ ಬರ್ತಾ ಇದ್ದಿದ್ದು, ಕೆಲ್ಸ ಇರ್ಲಿ ಇಲ್ದೆ ಹೋಗ್ಲಿ ಅಲ್ಲಿ ಕೂತ್ಕೊಂಡು ಬೈಟು ಚಹಾ ಕುಡಿತಾ ಇದ್ದಿದ್ದು, ನಮ್ಮ ಅಮ್ಮನ ಕೈಯಿಂದ ಕಾಫಿ ಕುಡ್ಕೊಂಡು ಕೇರಂ ಮಾಡ್ತಾ ಇದ್ದಿದ್ದು ತುಂಬಾ ಚೆನ್ನಾಗಿತ್ತು ನಿನ್ ಜೊತೆ ಕಳೆದಂತ ಎಲ್ಲಾ ದಿನಗಳು. ನಾನೊಬ್ಬ ಇಂಗ್ಲೀಷ್ ಲೆಕ್ಚರರು, ನಾನೊಬ್ಬ ದೊಡ್ಡ ಆ್ಯಕ್ಟರು, ಒಳ್ಳೆ ಆ್ಯಕ್ಟರು, ಸೆನ್ಸಿಬಲ್ ಪರ್ಸನ್ ಅನ್ನೋದು ತಲೆಯಲ್ಲೇ ಇರ್ತಾ ಇರಲಿಲ್ಲ. ಎಷ್ಟು ಆತ್ಮೀಯವಾಗಿ ನಡ್ಕೋತಾ ಇದ್ರಿ ಅಂತಂದ್ರೆ ಇವತ್ತಿನ ಜನ ಅದನ್ನ ನೋಡಿ ಕಲಿಬೇಕು. ಹೀಗೆ ಇರು, ಚೆನ್ನಾಗಿರು, ನಗ್ನಗ್ತಾ ಇರು. ಈ ಪುಟ್ಟಿನ ಮಾತ್ರ ಮರಿಬೇಡ. ಓಕೆ, ಬಾಯ್. ನಿಮ್ಮ ಸ್ಪಂದನ ತಂಡದ ಒಡನಾಡಿಗಳೆಲ್ಲರೂ ಮಾತಾಡಿದ್ರು. ಯುವರ್ ರಿಯಾಕ್ಷನ್? ವೆರಿ ಟಚಿಂಗ್. ಸೊ ಅವ್ರು ಹೇಳಿದ್ರು, ಪುಟ್ಟಿನೇ ಹೇಳಿದ್ರು, ಆ ಟೈಮಲ್ಲಿ ನೀವು ದೇವರಾಜು ಪುಟ್ಟಿ ಒಂದೇ ಬೈಕಲ್ಲಿ ಓಡಾಡ್ತಿದ್ರಿ ಅಂತ. ದೇವರಾಜ್ ಅವರು ನೀವು ಬಿಗ್ ಫ್ರೆಂಡ್ಸ್, ನಮ್ಮೆಲ್ಲರೂ ಗೊತ್ತೇ ಇದೆ. ದೇವರಾಜ್ ಅವ್ರನ್ನ ಪರಿಚಯ ಇದ್ ಯಾವಾಗ ನೀವು? ದೇವರಾಜ್ ಪರಿಚಯ ಆಗಿದ್ದು ನನಗೆ ಸ್ಪಂದನಾಗ್ ಬಂದ್ಮೇಲೆ. ಓಕೆ, ಅದ್ ಹೆಂಗ್ ಪರಿಚಯ ಆಯ್ತು ಅಂತ ಹೇಳ್ತೀನಿ ನಾನು. ನನಗೆ ಕನ್ನಡ ಕ್ಷಮಿಸ್ಬೇಕು ಅಂದ್ರೆ ಅವಾಗ ಕನ್ನಡ ಹೆಚ್ಚು ಮಾತಾಡ್ತಾ ಇರ್ಲಿಲ್ಲ. ನೀವು ಹೇಳಿದ್ರಿ ಅದನ್ನ. ಇಂಗ್ಲಿಷ್ ಎಲ್ಲ ಮಾತಾಡ್ತಿದ್ದೆ. ಅವನಿಗೆ ಅಲ್ಲಿ ಇಂಗ್ಲಿಷ್ ಮಾತಾಡ್ತಿದ್ದ ಒಂದು ದೇವರಾಜ್ ಒಬ್ನೇ. ನಾನೊಂದು ಜೀನ್ಸ್ ಪ್ಯಾಂಟ್ ಹಾಕ್ತಾ ಇದ್ದೆ, ಲಿವೈಸ್ ಜೀನ್ಸ್. ಅವಾಗ ಒರಿಜಿನಲ್ ಲಿವೈಸ್ ಜೀನ್ಸ್ ಇಂಗ್ಲೆಂಡ್ ಇದೆ. ನಮ್ಮ ಪ್ರೊಫೆಸರ್ ಈಗಲ್ಟನ್ ಅಂತ ಒಬ್ಬರಿದ್ರು, ಅವ್ರು ಕಳ್ಸಿಕೊಟ್ಟಿದ್ರು ನನಗೆ. ಅದನ್ನ ಹಾಕೊಂಡು ಹೋಗ್ತಾ ಇದ್ದೆ. ಆ ಜೀನ್ಸ್ ಮೇಲೆ ದೇವರಾಜ್ ಕಣ್ಣು. ಆ ಜೀನ್ಸ್ಗೋಸ್ಕರ ನನ್ನ ಹತ್ರ ಮಾತಾಡ್ಸೋನು ಅವನು, ಫ್ರೆಂಡ್ ಆಗ್ಬಿಟ್ಟ ಅವನು. ಓಕೆ, ಇಂಗ್ಲಿಷ್ ಅಲ್ಲಿ ಮಾತಾಡ್ಸೋನು. ಅವನೊಂದು ಸ್ಕೂಟರ್ ಇತ್ತು ವೆಸ್ಪಾ, ಯಾವಾಗಲೂ ಬಹಳ ಕ್ಲೀನ್ ಆಗಿ ಇಟ್ಕೊಂಡಿರೋನು. ಅವನ ಹತ್ರ ಬಹಳ ಮೆಟಿಕ್ಯುಲಸ್ ದೇವರಾಜ್. ಸ್ಕೂಟರ್ ಹೋಗೋದು ಎಲ್ಲ ಕಡೆ ಅವನ ಜೊತೆ ಎಲ್ಲ ಐ ಮಿಸ್ಯೂಸ್ ಟೀಮ್ ಫ್ರಾಂಕ್ಲಿ. ಅವ್ರಿಗೂ ಗೊತ್ತು ಬಿಡಿ, ಅದು ಅದೇ ಆಶ್ಚರ್ಯ ಅಲ್ಲ ಅವನಿಗೆ. ಆ ಜೀನ್ಸ್, ನಂಗೊಂದು ಜೀನ್ಸ್ ನಾನು ಕೊಡ್ತೀನಿ ಕಣ. ನಾನು ಫೋನ್ ಮಾಡಿದೆ ಪ್ರೊಫೆಸರ್ಗೆ, ಈಗಲ್ಟನ್ಗೆ, ನಾಳೆ ಕಳಿಸ್ಬಿಡ್ತಾರೆ ಅಂತ. 40 ವರ್ಷ ಆಯ್ತು, ಇನ್ನೂ ಕಳಿಸಿಲ್ಲ. ಎಷ್ಟು ವರ್ಷ? 45 ವರ್ಷ ಆಯ್ತು, ಇನ್ನೂ ಕಳಿಸಿಲ್ಲ. ರೈಟ್. ದೇವರಾಜ್ ಅವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ. ಹಾಯ್ ಗೆಳೆಯ, ಹೌ ಆರ್ ಯು? ವೆರಿ ನೈಸ್ ಟು ಸಿ ಇನ್ ದಿಸ್ ಸೀನ್. ನೀನು ನನಗೆ ಒಂದು ಮಿರರ್ ಇದ್ದಾಗೆ. ನಾನು ನನ್ನ ಲೈಫಲ್ಲಿ ಏನೆಲ್ಲ ನಡೆದಿದೆ ನೋಡಿಕೊಂಡ್ರೆ ನಿನ್ನ ನೋಡಿದಾಗ ನನಗೆ ಗೊತ್ತಾಗುತ್ತೆ. ವಿ ಹ್ಯಾವ್ ಬೀನ್ ದೇರ್ ಇನ್ ಆಲ್ ಮೈ ಮೂಮೆಂಟ್ಸ್, ಇನ್ ಆಲ್ ದಿ ಇಂಪಾರ್ಟೆಂಟ್ ಜರ್ನಿ ಪಾಯಿಂಟ್ಸ್ ಆಫ್ ಮೈ. ಪ್ರತಿಯೊಂದು ಘಟನೆಯಲ್ಲೂ ನೀನು ನನ್ನ ಜೊತೆಯಲ್ಲಿದ್ದೀಯಾ. ಒಂದು ನಾಟಕದ ರಿಹರ್ಸಲ್ಲಿ ನೀನು ಬಂದು ನಾಟಕ ತಂಡಕ್ಕೆ ಸೇರ್ಕೊಂಡಾಗ ನೀನು ಬೇರೆಯವ್ರಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ. ಯಾಕೆ ಅಂತ ಹೇಳಿದ್ರೆ ನೀನು ಇಂಗ್ಲೀಷ್ ಮೇಸ್ಟರ್ ಆಗಿದ್ದಲ್ಲ, ನೀನು ಕನ್ನಡದಲ್ಲೂ ಇಂಗ್ಲೀಷ್ ಕೇಳ್ತಾ ಇತ್ತು. ಹಾಗಾಗಿ ನಾನು ನಿನ್ನ ಹತ್ರ ಮಾಡ್ಕೊಳ್ಳಿ ಶುರು ಮಾಡಿದೆ. ನಾನು ಸ್ವಲ್ಪ ಕಂಟೋನ್ಮೆಂಟ್ ಅನ್ನೋಲ್ವಾ, ಅದರಿಂದ ನಾವಿಬ್ರು ಹತ್ರ ಆದ್ವಿ. ನಾನು ಮೊದಲು ಒಂದು ಆಡಿಷನ್ ಇತ್ತು, ಸಿನಿಮಾ ಆಡಿಷನ್. ಅದು ನಾನು ಬರಲ್ಲ ಅಂತ ಕೂತಿದ್ದಾಗ ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದು ನೀನು ಅವತ್ತು ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದಕ್ಕೆ ನನ್ನ ಪಯಣ ಇಲ್ಲಿವರೆಗೂ ಬಂದಿದೆ. ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆ ಆಡಿಷನ್ಗೆ ರಮೇಶ್ ಅರವಿಂದ್ ಕೂಡ ಬಂದಿದ್ದರು. ನಾವು 3 ಜನ ಒಟ್ಟಿಗೆ ಹೋಗಿದ್ವಿ ಆ ಆಡಿಷನ್ಗೆ. ಇವತ್ತು ಪ್ರಪಂಚದಲ್ಲಿ ಯಾರಾದರೂ ಒಬ್ಬ ದೇವರಾಜ್ ಏನು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ನಿನಗೆ ಒಬ್ಬನಿಗೆ ಸಾಧ್ಯ ಇರೋದು. ದಟ್ ಇಸ್ ಅವರ್ ಫ್ರೆಂಡ್ಶಿಪ್ ಅಂಡ್ ಐ ಹೋಪ್ ದಿಸ್ ಫ್ರೆಂಡ್ಶಿಪ್ ಈಸ್ ದೇರ್ ಫಾರ್ ಮೆನಿ ಮೋರ್ ಇಯರ್ಸ್. ಐ ವುಡ್ ಲವ್ ಟು ಟ್ರಾವೆಲ್ ವಿತ್ ಯು ಆಲ್ವೇಸ್ ಲೈಕ್ ದಿಸ್. ನಂಗೆ ಗೊತ್ತು ನೀನು ಭಾಳ ಬ್ಯುಸಿಯಾಗಿದೆಯಾ, ಸಾಕಷ್ಟು ಸಿನಿಮಾಗಳು ಮಾಡ್ತಿದ್ಯಾ ಈಗ ಅಂತ. ಅದೆಲ್ಲದಕ್ಕೂ ಒಳ್ಳೇದಾಗಲಿ. ಅದಕ್ಕಿಂತ ಹೆಚ್ಚಿಗೆ ಸ್ವಲ್ಪ ಕಷ್ಟ ಆದರೂ ಸಹ ಸಹಿಸ್ಕೊಂಡು ಕೆಲವು ಸಿನಿಮಾಗಳು ಮಾಡ್ತೀಯ ನೀನು. ಆ ಸಿನಿಮಾಗಳು ನನಗೆ ಇಷ್ಟ. ಆ ಸಿನಿಮಾಗಳು ನೋಡ್ತಾ ಇರ್ತೀನಿ, ಆ ಸಿನಿಮಾಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಈ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ಕೊಳ್ಳೋದಕ್ಕೆ ನೇರವಾಗಿ ಅಲ್ಲೇ ಬರಬೇಕು ಅಂತಿದ್ದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಹೈದರಾಬಾದಲ್ಲಿ ಶೂಟಿಂಗಲ್ಲಿ ಇದ್ದೀನಿ, ಅದರಿಂದ ಸಾಧ್ಯವಾಗ್ತಿಲ್ಲ. ಡೋಂಟ್ ಮಿಸ್ಟೇಕ್ ಮೀ. ಬಂದ ಕೂಡಲೇ ಅಲ್ಲಿ ಕ್ಯಾಚ್ ಅಪ್.
ಫಸ್ಟ್ ಪಾಯಿಂಟ್ ದೇವು ಹೇಳಿದ್ದು ಕನ್ನಡಿ ತರ ನೀವು ನನ್ನ ಲೈಫ್ನ ಪ್ರತಿಯೊಂದು ಇಂಪಾರ್ಟೆಂಟ್ ಟರ್ನಲ್ಲೂ ಜೊತೆಗಿದ್ದೀರಿ ಅಂತ, ಲೈಫ್ ಲಾಂಗ್ ನನ್ನ ಫ್ರೆಂಡ್ ಆಗಿರಿ ಅಂತ ಕೇಳ್ಕೊಂಡ್ರು. ಅಬೌಟ್ ದಟ್ ಥ್ರೂ ಔಟ್ ದಿ ಜರ್ನಿ ಯು ಬೀನ್ ದೇರ್ ಅಲ್ವಾ? ಎಸ್, ಹೇಳಬೇಕು ಅಂದ್ರೆ ಅವನು ವಿ ಆರ್ ಮೋರ್ ದೆನ್ ಬ್ರದರ್ಸ್, ಆ ಥರನೇ ಇದ್ವಿ ನಾವು. ನಮ್ಮ ಸ್ನೇಹ ಇಟ್ಸ್ ಬಹಳ ಎಮೋಷನಲ್ ಸ್ನೇಹ. ಇದರಲ್ಲಿ ದುಡ್ಡಿನ ವಿಚಾರ ಆಗಲಿ, ವ್ಯವಹಾರ ಆಗಲಿ ಯಾವುದೂ ಇಲ್ಲ. ಓನ್ಲಿ ಡಿಪೆಂಡ್ಸ್ ಇಮೋಷನ್ಸ್ ಆನ್ ಎಮೋಷನ್. ಬಹಳ ಸ್ಟ್ರಾಂಗ್ ಎಮೋಷನಲ್ ಬಾಂಡೇಜ್ ಇದೆ ನಮ್ಮಿಬ್ಬರಿಗೂ, ಅದಕ್ಕೆ ಇಷ್ಟು ವರ್ಷ ಸಸ್ಟೈನ್ ಆಗಿರೋದು. ಅಂಡ್ ಸೆಕೆಂಡ್ ಪಾಯಿಂಟ್ ದೇವು ಹೇಳಿದ್ದು, ಯಾವ್ದೋ ಫಿಲ್ಮ್ಸ್ ಬಗ್ಗೆ ಮಾತಾಡಿದವ್ರು ನೀವು ವಿಚಿತ್ರವಾಗಿ ನಗ್ತಾ ಇದ್ರಿ, ಕೆಟ್ಟ ಫಿಲ್ಮ್ಸ್ ಏನೋ ಹೇಳ್ತಿದ್ದ ದೇವು. ಅವನು ಹೇಳ್ತಾನೆ, ಅವ್ನು ಎಲ್ಲಾ ತರ ಸಿನಿಮಾಗಳಲ್ಲೂ ಮಾಡೋದು ಕಷ್ಟ ಅವನಿಗೆ. ನಾನು ಪ್ರೊಫೆಷನಲ್ ಆಗಿ ಯಾವ ಸಿನಿಮಾ ಕೊಟ್ಟರು ಮಾಡ್ತೀನಿ, ನನಗೇನು ತಲೆನೇ ಕೆಡಿಸ್ಕೊಳ್ಳಲ್ಲ. ಸೊ ನನಗೆ ಆ ಸಿನಿಮಾ ಏನೋ ಚೆನ್ನಾಗಿಲ್ಲ, ಅದನ್ನ ಮಾಡಬಾರ್ದು, ಇದು ಚೆನ್ನಾಗಿದೆ, ಇದನ್ನ ಆ ಥರದ್ದೇನು ಇಲ್ಲ. ನಾನು ಬೆಳಗ್ಗೆ ಎದ್ದು ಶೂಟಿಂಗ್ ಹೋಗ್ತೀನಿ, ಯಾರು ಕರೆದ್ರು ಹೋಗ್ತೀನಿ, ಏನ್ ಹೇಳಿದ್ರು ಮಾಡ್ತೀನಿ, ವಾಪಸ್ ಬರ್ತೀನಿ. ಅದು ಅವನ ಕೈಲಿ ಆಗಲ್ಲ. ಅದ್ರ ಬಗ್ಗೆ ಅದನ್ನ ಬಗ್ಗೆನೇ ಹೇಳಿದ್ದು ಅವನು. ರೈಟ್. ಮೂರನೇ ವಿಷಯ ಅವ್ರು ಹೇಳಿದ್ದು, ನಾವು 3 ಜನ ಸೇರಿ ಒಂದು ಸ್ಕ್ರೀನ್ ಟೆಸ್ಟ್ ಹೋಗಿದ್ವಿ ಅಂತ. ಹೌದು. ಆಕ್ಚುಲಿ ನಿಮ್ಮ ವರ್ಷನ್ ಏನು, ನನ್ನ ವರ್ಷ ನಾನು ಹೇಳ್ತೀನಿ ಎಕ್ಸಾಕ್ಟ್ ಆಗಿ ಏನಾಯ್ತು ಅಂತ. ನಿಮ್ಗೆ ಏನಾಯ್ತು ಹೇಳಿ. ನನ್ನ ವರ್ಷನ್ ಏನಾಯ್ತು, ನಾನು ಕಾಲೇಜಲ್ಲಿ ಇದ್ದೆ, ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜಲ್ಲಿ. ನನಗೊಂದು ನ್ಯೂಸ್ ಬಂತು, ನಾನು ದೂರದರ್ಶನ ಏನೋ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ತಾ ಇದ್ದೆ, ಅಲ್ಲಿ ಸ್ಕ್ರೀನ್ ಟೆಸ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಪಾಸ್ ನಿನ್ನ ಹೀರೋ ಮಾಡ್ತಾರೆ ಅಂತ ಹೇಳಿದ್ರು. ನಾನು ಕಾಲೇಜಿಂದ ಸ್ಟ್ರೈಟ್ ಹೋದೆ, ಅಲ್ಲಿ ನರಸಿಂಹನ್ ಇದ್ರು, ಅಲ್ಲೊಂದು ಟಿವಿ ಕ್ಯಾಮ್ರಾ ಇತ್ತು, ಒಂದು ಮುಖ ತೋರಿಸಿ ರೈಟ್ ತೋರಿಸಿದ್ದೀನಿ, ಲೆಫ್ಟ್ ಈ ಕಡೆ ನೋಡೋದು. ಯಾವ್ದೋ ಒಂದು ಡೈಲಾಗ್ ಕೊಟ್ಟರು, ನನಗೇನು ಗೊತ್ತಿಲ್ಲ, ಕಾಲೇಜ್ ಸ್ಟೂಡೆಂಟ್. ಲೆಫ್ಟ್ ಪ್ರೊಫೈಲ್, ರೈಟ್ ಪ್ರೊಫೈಲ್, ಸ್ಟ್ರೈಟ್, ಲುಕ್ ಡೌನ್, ಆಮೇಲೆ ನೋಡಿ ಅಂತೆಲ್ಲ ಏನೋ ಹೇಳಿದ್ರು. ನರಸಿಂಹನ್ ಅದೆಲ್ಲ ಮಾಡಿದೆ, ಹೊಟ್ಟೋದೆ. ಆಮೇಲೆ ದೇವು ನೀವೆಲ್ಲ ಯಾವಾಗ ಬಂದ್ರು ನಂಗೆ ಗೊತ್ತಿಲ್ಲ. ನನಗೆ ಬಂದಿದ್ದ ನ್ಯೂಸ್ ಏನಂದ್ರೆ, ಯು ತುಂಬಾ ವೆರಿ ಯಂಗ್, ನೀವು ನಿಮ್ ವಯಸ್ಸು ಸಾಲಲ್ಲ ಈ ರೋಲ್ಗೆ, ಹಾಗಾಗಿ ಮುಂದೆ ಇನ್ನೊಂದು ಅವಕಾಶ ಕೊಡ್ತೀವಿ ಅಂತ ಹೇಳಿ ನಮ್ಮನ್ನು ತೊಳ್ಬಿಟ್ರು. ಆಮೇಲೆ ಏನಾಯ್ತು, ನೀವಿಬ್ರು ಇದು ಉಳಿದ್ರಿ ಅಲ್ಲಿ. ನಮಗೆ ಇದೇ ತರ ಒಂದು ಸ್ಕ್ರೀನ್ ಟೆಸ್ಟ್ ಮಾಡಿದ್ರು, ಒಂದು ಡೈಲಾಗ್ ಕೊಟ್ಟರು. ಅಷ್ಟೊತ್ತಾಗಲೇ ನರಸಿಂಹ ಜೊತೆ ನಾಟಕ ಮಾಡಿದ್ದೆ ನಾನು. ದೇವು ನಾನು ಬರ್ಲಾ ಕಣೋ ಅಂತ. ನನಗೆ ಒಬ್ಬನಿಗೆ ಹೋಗಿ ಭಯ, ಅದು ಸಿನಿಮಾ ಅಂತಂದ್ರೆ ನನಗೆ ಗೊತ್ತೇ ಇಲ್ಲ. ಬಾರೋ ಪರವಾಗಿಲ್ಲ, ಇಲ್ಲ ಬರ್ಲಾಕಂದ್ರೆ ನಾನು ಬೇಡ ಅಂದ, ಸುಮ್ಮನೆ ಹೋಗೋಣ, ಕಂಪನಿಗೆ ಬಂದ್ರು, ಸುಮ್ಮನೆ ಹೋಗೋಣ, ಯಾರಿಗೆ ಗೊತ್ತು, ಏನು ಆಗಲ್ಲ, ಬಾ ಹೋಗೋಣ ಅಂತ ಹೋಗಿದ್ದು. ಅಲ್ಲಿ ಇದೇ ತರ ನೀವು ಹೇಳಿದಾಗೆ ಲೆಫ್ಟ್ ನೋಡಿ, ರೈಟ್ ನೋಡಿ, ಈಗ ನೋಡಿ, ತೆಗೀರಿ ಅಂತ ಬಾಲಾಜಿ ಸಿಂಗ್ ಅಂತ ಒಬ್ರು ಪ್ರೊಡ್ಯೂಸರ್, ಅವರು ಹಿಂಗ್ ಕೂತಿದ್ರು. ಆಯ್ತು ಅಂದ್ರು. ನರಸಿಂಹ ಇನ್ನೇನೋ ಡೈಲಾಗ್ ಕೊಟ್ರು, ಸರಿಯಾಗಳು ರವಿ ನೆಟ್ಗಳು ಅಂತ. ಅವನಂದ್ರೆ ನಾನು ಹೀರೋ ಆಗಿ ಸೆಲೆಕ್ಟ್ ಆದೆ, ದೇವರಾಜ್ ವಿಲನ್ ಆಗಿ ಸೆಲೆಕ್ಟ್ ಆದ ಆ ಸಿನಿಮಾಕ್ಕೆ. ಸೊ ನೀವಿಬ್ರು ಸೆಲೆಕ್ಟ್ ಆಗಿದ್ದು ಒಂದೇ ಸಿನಿಮಾದಲ್ಲಿ. ತ್ರಿಶೂಲ ಆಯ್ತು, ಶೂಟಿಂಗ್ ಆಯ್ತು, ಎಲ್ಲ ಆಯ್ತು. ಸಿನಿಮಾ ಆಚೆಗೆ ಬರಲಿಲ್ಲ, ರಿಲೀಸ್ ಆಗ್ಲಿಲ್ಲ. ರೈಟ್ ಅವಿನಾಶ್, ಅದಾದ ನಂತರ ನೀವು ಸಂಕೇತ್ ಹೋಗ್ತೀರಿ, ಶಂಕರ್ ನಾಗ್ ಅವ್ರ ಜೊತೆ ಕೆಲಸ ಶುರು ಮಾಡ್ತೀರಿ. ಆ ಶಿಫ್ಟ್ ಹೇಗಾಯ್ತು? ಬ್ಯಾರಿಸ್ಟರ್ ಅಂತ ನಾಟಕ ಮಾಡಿದ್ರು, ಅಂದ್ರೆ ಅನಂತ್ ನಾಗ್ ಅವ್ರು ಮಾಡಿದ್ರು ಬ್ಯಾರಿಸ್ಟರ್ ರೋಲ್. ಅನಂತ್ ನಾಗ್ ಅವರು, ಅರುಂಧತಿ ಅವರು, ರಮೇಶ್ ಭಟ್ ಅವರು ಮುಖ್ಯ ಪಾತ್ರ ಮಾಡಿದ್ರು. ಅವ್ರು ಸ್ಪಂದನಗೋಸ್ಕರ ನಾಟಕ ಮಾಡಿದ್ರು, ಸ್ಪಂದನ ಬ್ಯಾನರ್ ನಾಟಕ ಮಾಡಿದ್ರು. ಆಗಲೇ ನಾನು ಅನಂತ್ ನಾಗ್ ಅವ್ರ, ಶಂಕರ್ ನಾಗ್ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೆ. ಯಾಕಂದ್ರೆ ಒಂದೊಂದು ಕಾಲದಲ್ಲಿ ನೋಡಿದ್ದೆ ಅನಂತ್ ನಾಗ್ ಬಗ್ಗೆ ಹಂಸಗೀತೆ ಅಂತ, ನಾನು ಅವ್ರ ದೊಡ್ಡ ಫ್ಯಾನ್. ನಾನು ಅಂದ್ರೆ ನಮ್ಗೆಲ್ಲ ಒಂದು ರೀತಿ ಇನ್ಸ್ಪಿರೇಷನ್ ಅನಂತ್ ನಾಗ್ ಅವರು. ನಮಗೆ ಫಸ್ಟ್ ಟೈಮು ನಾಟಕ ರಿಹರ್ಸಲ್ಗೆ ಅಂತ ನಮ್ಮ ಬ್ಯಾರಿಸ್ಟರ್ಗೆ ಬಂದ್ರು, ಫೋರ್ಟ್ ಹೈಸ್ಕೂಲ್ ಅಲ್ಲಿ ರಿಹರ್ಸಲ್. ನಂಗೆ ಅವ್ರು ನೋಡೋದೇ ಒಂದು ದೊಡ್ಡ ಖುಷಿ ನನಗೆ. ಶಂಕರ್ ನಾಗ್ ನಿರ್ದೇಶನ, ನಾಟಕದಲ್ಲಿ ನಮ್ಮನ್ನು ಭಾಗಿ ಮಾಡ್ಕೊಂಡ್ರು. ಅಂದ್ರೆ ಬ್ಯಾಕ್ ಸ್ಟೇಜ್, ನೀವೇನ್ ಮಾಡ್ತೀರಾ, ಏನ್ ಕೊಟ್ರು ಮಾಡ್ತೀನಿ, ಆಕ್ಟಿಂಗ್ ಎಲ್ಲ ಜಾಗ ಇಲ್ಲ ಅಂತ. ಸದ್ಯ ಬಿಟ್ರೆ ಸಾಕು, ಇವ್ರ ಮುಂದೆ ನಾನೇನೇ ಆಕ್ಟ್ ಮಾಡ್ಲಿ ಅಂತ. ನನಗೆ ಕೊಟ್ಟಿದ್ದ ಕೆಲಸ ಏನಂದ್ರೆ, ಅನಂತ್ ನಾಗ್ ಅವ್ರಿಗೆ ಪ್ರಾಂಪ್ಟಿಂಗ್ ಮಾಡ್ಬೇಕು. ನಾನು ಅನಂತ್ ನಾಗ್ ಅವ್ರು ಒಂದ್ ವೇಳೆ ಅವ್ರ ಡೈಲಾಗ್ ಹಂಗೆ ಅವ್ರು ಕಂಡ್ರೆ ಭಯಂಕರವಾದ ಭಯ. ಯಾಕಂದ್ರೆ ಯಾವಾಗ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ. ನಡ್ಕೊಂಡು ನಿಂತಿರುವೆ ಸೈಡಲ್ಲಿ. ಫಾರ್ಚುನೇಟ್ಲಿ 7 ಶೋ ಮಾಡಿದ್ವಿ. 7 ಶೋನಲ್ಲೂ ಅನಂತ್ ನಾಗ್ ಒಂದ್ ಸರಿ ಒಂದು ಪದನೂ ತಪ್ಪಲಿಲ್ಲ, ನಾನು ಬದುಕೊಂಡೆ. ಅದಾದ್ಮೇಲೆ ಸಂಕೇತಕ್ಕೆ ಬರ್ತೀಯನೋ ಅಂತ ಕೇಳಿದ್ರು ಶಂಕರ್ ನಾಗ್ ಅವರು. ಬರ್ತೀನಿ ಹಿಂದೆ. ಅಲ್ಲಿಂದ ಸಂಕೇತಕ್ಕೆ ಹೋದೆ. ಸೊ ಬ್ಯಾಕ್ ಸ್ಟೇಜ್ ಅಂದ್ರೆ ಏನೇನ್ ಮಾಡ್ತಾರೆ? ಬ್ಯಾಕ್ ಸ್ಟೇಜ್ ಒಂದು ಪ್ರಾಂಪ್ಟಿಂಗ್, ಆಮೇಲೆ ಪ್ರಾಂಪ್ಟಿಂಗು, ಆಮೇಲೆ ಈಗ ಅದಾದ್ಮೇಲೆ ಶಂಕರ್ ನೋಡಿ ಸ್ವಾಮಿ ನಾವು ವಿರುದ್ಧ ನಾಟಕ ಮಾಡಿದ್ರು. ಆ ನೋಡಿ ಸ್ವಾಮಿ ನಾವು ವಿರುದ್ಧ ನಾಟಕದಲ್ಲಿ ಪ್ರಾಪರ್ಟೀಸ್, ಮೂವಬಲ್ ಪ್ರಾಪರ್ಟೀಸ್ ಎಲ್ಲ, ಅದು ಮನೆ ಆಗುತ್ತೆ, ಹೋಟ್ಲ್ ಆಗುತ್ತೆ, ಎಲ್ಲ ನೋಡಿದಿರಲ್ಲ ಅದನ್ನ. ಸೊ ಅದನ್ನೆಲ್ಲ ಪ್ಲೇಸ್ಮೆಂಟ್ ಗಳಲ್ಲಿ ನಮ್ಮದೇ ಕೆಲಸ ಹಿಂದ್ಗಡೆಯಿಂದ. ರೈಟ್. ನಿಮ್ಮ ಸಂಕೇತ್, ಸ್ಪಂದನ ಗೆಳೆಯರು ಕೆಲವರು ಮಾತಾಡಿದ್ದಾರೆ ನೋಡಿ ನಮ್ಮ ಟೆಂಟ್ ಅಲ್ಲಿ. ಯಾರಿರ್ಬೋದು? ಜಯಶ್ರೀನಾ ಅಲ್ವಲ್ಲ, ಬಳೆ ಇರ್ಬೇಕು ಜಯಶ್ರೀ ಕೈನಲ್ಲಿ. ತುಂಬಾ ಯಾರ್ದು ಕೈ ಇದು ಗೊತ್ತಾಗ್ತಿಲ್ವಲ್ಲ. ಇಟ್ಸ್ ಅ ಮೇಲ್. ಇಟ್ಸ್ ನಾಟ್ ಎ ಮೇಲ್. ಇಟ್ಸ್ ನಾಟ್ ಅ ಮೇಲ್. ನೋ, ಕೈ ತುಂಬಾ ಚಿಕ್ಕದಾಗಿದೆ. ಮೇಲ್ ಅಲ್ಲ. ಸರಿ, ಯಾರು? ಗೊತ್ತಾಗ್ತಾ ಇಲ್ಲ. ಹುಡುಗಿ ಗಾಯತ್ರಿ. ಪುಟ್ಟಿ.
ಅಂದ್ಕೊಂಡೆ ಇರ್ಬೋದೇನೋ ಅಂತ. ವಾಟ್ ಎ ಸರ್ಪ್ರೈಸ್, ಸೋ ಸ್ವೀಟ್ ಆಫ್ ಯು ಟು ಕಮ್. ಎಸ್ ಪ್ಲೀಸ್, ಓವರ್ ಟು ಯು. ಇವನ ಕನ್ನಡ ಭಾಷೆ, ಕನ್ನಡ ಡೈಲಾಗ್ಗಳನ್ನ ಅರುಂಧತಿ ಹೇಳೋದು. ತುಂಬಾ ಹೊಗಳ್ತಿದ್ರಂತ. ಅಯ್ಯೋ, ಕನ್ನಡ ಡೈಲಾಗ್ ನ ನೀವು ಕೇಳಬೇಕು ಅಂದ್ರೆ ಫುಲ್ ಇಂಗ್ಲಿಷ್ ನಲ್ಲೇ ಹೇಳೋನು ಕನ್ನಡ ಡೈಲಾಗ್. ಇವನಿಗೆ ನಾನು ಕನ್ನಡ ಹೇಳ್ಕೊಡೋ ಅಂತ ಜವಾಬ್ದಾರಿ ನಚ್ಚಿ ನಂಗೆ ಕೊಟ್ಟಿದ್ದ. ಜೊತೆಗೆ ಇವನಿಗೆ ಡೈಲಾಗ್ಗಳನ್ನ ಇಂಗ್ಲಿಷ್ ನಲ್ಲಿ ಬರ್ಕೊಡ್ತಾ ಇದ್ದೆ ನಾನು. ಕನ್ನಡ ಡೈಲಾಗ್ ನ ಇಂಗ್ಲಿಷ್ ನಲ್ಲಿ ಬರ್ಕೊಡ್ತಾ ಇದ್ದೆ, ಇವನು ಉಚ್ಚಾರಣೆಯನ್ನ ತಿದ್ದುತ್ತಾ ಇದ್ದೆ. ಹೀಗೆ ನಮ್ಮಿಬ್ಬರ ಜರ್ನಿ ಶುರು ಆಗಿತ್ತು. ಅರುಂಧತಿನಾಗ ಏನ್ ಹೇಳ್ತಿದ್ರು ಇವ್ರು ಕನ್ನಡ ಬಗ್ಗೆ? ದಯವಿಟ್ಟು ನೀನ್ ಡೈಲಾಗ್ ರವಿ, ಕನ್ನಡ ಕೇಳಕ್ಕಾಗಲ್ಲ ಕಣೋ, ಸುಮ್ನೆ ಇವ್ರು ಓನರ್ ನನಗೆ. ಮಾತಾಡ್ಲೇ ಬೇಡ ಅಂತ ಬೈಯೋರು ಅವರು ಯಾವಾಗ್ಲೂ. ಹೀಗೆ ನೀನು ನಿನ್ ಕನ್ನಡನೋ ಇಂಗ್ಲಿಷೋ ಹಿಂದಿನ ಒಂದು ಗೊತ್ತಾಗಲ್ಲ ಅನ್ನೋರು. ಅರುಂಧತಿ ಮೋರ್ ಇಂಪಾರ್ಟೆಂಟ್ ಅಂದ್ರೆ ನಾಟಕ ಇರ್ಲಿ ಇಲ್ದೆ ಹೋಗ್ಲಿ, ರಿಹರ್ಸಲ್ ಇರ್ಲಿ ಇಲ್ದೆ ಹೋಗ್ಲಿ, ಅಲ್ಲಿ ರವೀಂದ್ರ ಕಲಾಕ್ಷೇತ್ರದ ಮೆಟ್ಲೆ ಮೇಲೆ ಕೂತ್ಕೊಂಡು ಹರಟೆ ಹೊಡಿಬೇಕು. ಹರಟೆ ಹೊಡಿಯೋದು. ಫ್ರೆಂಡ್ಸ್ ಇರ್ಬೇಕು, ನಿಮ್ ತರ ಅವ್ರ ತರ ಸಿಕ್ಬಿಟ್ರೆ ಅಲ್ವಾ ಅವಿ? ಜಗ್ಗಿ ಓಯ್ ರಾಮಕೃಷ್ಣ ಸರ್, ಬನ್ನಿ ಸರ್, ಬನ್ನಿ. ಓ ಮೈ ಗಾಡ್. ಓವರ್ ಟು ಯು ಗೈಸ್. ಎಸ್, ಅವಿನಾಶ್ ಅವರು ಬಹಳ ವರ್ಷಗಳಿಂದ ಪರಿಚಯ, ತುಂಬಾ ಸಂಭಾವಿತ, ನನಗೆ ತುಂಬಾ ಇಷ್ಟವಾದಂತ ವ್ಯಕ್ತಿ. ತುಂಬಾ ಸಂಭಾವಿತನ ಏನಮ್ಮ? ಸ್ವಲ್ಪ ಅವ್ರು ತುಂಬಾ ಜನ ಸ್ವಲ್ಪ ಅಂತಿದ್ರ, ಎಲ್ಲೋ ಮಧ್ಯದಲ್ಲಿ ಇದೆಯಪ್ಪ ನೀನು. ಹೇಳಿ. ನಮ್ಮ ಅನುಭವ ಹೇಳ್ತಾರೆ. ಅವರು ಮಣ್ಣಿನ ದೋಣಿ ಅನ್ನೋ ಒಂದು ಚಿತ್ರದಲ್ಲಿ ಬಹಳ ವರ್ಷಗಳ ನಂತರ, ನಾನು ಅರ್ಲಿ ಸ್ಟೇಜಸ್ ಹೇಳ್ತಾ ಇಲ್ಲ, ಎಷ್ಟೋ ವರ್ಷಗಳಾದ್ಮೇಲೆ ಅವರು ತುಂಬಾ ದೊಡ್ಡ ನಟನಾಗಿದ್ರು, ತುಂಬಾ ಬ್ಯುಸಿ ಆಗಿದ್ರು. ಆಗ ಒಂದು ಮಣ್ಣಿನ ದೋಣಿ ಅನ್ನೋ ಚಿತ್ರದಲ್ಲಿ ಆಕ್ಟ್ ಮಾಡಿದ್ರು. ಇವರು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಆಕ್ಷನ್ ಅಂತ ಡೈರೆಕ್ಟ್ ಹೇಳಿದ್ಮೇಲೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರು ಅಂದ್ರೆ ಅದು ಆಕ್ಚುಲಿ ಡೈರೆಕ್ಟರ್ ಕೂಡ ಕಟ್ ಅಂತ ಹೇಳಲೇ ಇಲ್ಲ, ಇವ್ರು ಎಷ್ಟು ಮಾಡ್ತಾರೋ ಮಾಡ್ಲಿ ಅಂತ ಬಿಟ್ರು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಆಮೇಲೆ ನಂತರ ನಾನು ಅವ್ರಿಗೆ ಹೋಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ನೀವು ಅಂತ ಹೇಳೋಣ ಅಂತ ಹೋದೆ. ಅವರು ಸರಿಯಾಗಿ ಬಂತ ರಾಮಕೃಷ್ಣ ಅಂದರು. ನನಗೆ ಬಹಳ ಏನಿದು, ಇಷ್ಟು ಚೆನ್ನಾಗಿ ಮಾಡಿದಂಥ ನಟ ಸರಿಯಾಗಿ ಬಂತ ಅಂತ ಕೇಳ್ತಾರಲ್ಲ ಅಂತ ನನಗೆ ತುಂಬಾ 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 ಸಂತೋಷ ಆಯ್ತು ಇವ್ರ ಬಗ್ಗೆ. ಎಸ್, ಜಗ ಅವರೇ. ಸಂಕೇತ್ ಬ್ಯಾಕ್ ಸ್ಟೇಜ್ ವರ್ಕ್ ಮಾಡ್ಬೇಕಾದ್ರೆ ಇವನ್ನೆಲ್ಲ ಕಡೆನೂ ಬರೋನು. ಬ್ಯಾಕ್ ಸ್ಟೇಜ್ ಅಲ್ಲಿ ಅಷ್ಟೊಂದು ಕೆಲಸ ಇರ್ತಿರ್ಲಿಲ್ಲ, ಬಟ್ ಕೈ ಹಾಕೊಂಡು ಬಂದ ಎಲ್ಲದಕ್ಕೆ. ಈ ನೋಡಿ ಸ್ವಾಮಿನಲ್ಲಿ ನಾವು ಸ್ಟೇಜ್ ಚೇಂಜ್ ಮಾಡ್ಬೇಕಾದ್ರೆ ಹೆಲ್ಪ್ ಬೇಕು. ಬಸ್ ತರ ಬರೋದು, ಟಿಕೆಟ್ ಕೌಂಟರ್ ಲಾಕ್ ಹಾಕ್ಬೇಕು. ಟಿಕೆಟ್ ಕೌಂಟರ್ ಮನೆ ಅಲ್ಲ ಅದಕ್ಕೆ ಲಾಕ್ ಹಾಕ್ಬೇಕು. ಆ ತರದ್ದೆಲ್ಲ ಕೆಲಸಗಳಿರು. ಅದಕ್ಕೆಲ್ಲ ನಮಗೆ ರೈಟ್ ಹ್ಯಾಂಡ್ ತರ ಜೊತೆಲಿರೋ. ಆಮೇಲೆ ಹಾಗೆ ನಾವು ಬ್ಯಾಕ್ ಸ್ಟೇಜ್ ಅದು ಎಲ್ಲದಕ್ಕಿಂತ ಮುಖ್ಯ ಏನು ಅಂತಂದ್ರೆ ನಾವೆಲ್ಲ ಸೇರ್ತೀವಿ ಅನ್ನೋದೇ ಒಂದು ಉದ್ದೇಶ. ಇವನಿಗೆ ಕೆಲಸ ಇರಲಿ, ಅವ್ನು ಶೂಟಿಂಗ್ ಇರ್ಲಿ ಇಲ್ಲದೆ ಹೋಗ್ಲಿ, ನಾಟಕ ನಡೀತಾ ಇದೆ ಅಂದ್ರೆ ಬಂದ್ಬಿಡೋಣ. ಒಂದೆಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ, ನಾಟಕ ಮುಗಿತಾ ಇತ್ತು, ಆಮೇಲೆ ಪಾರ್ಟಿನೋ ಗಿಟ್ಟಿನೋ ಒಂದು ಆಗ್ತಾ ಇತ್ತು, ಕೊನೆಗೆಲ್ಲ ಡಿಸ್ಬರ್ಸ್ ಆಗ್ತಾ ಇದ್ವಿ. ಆ ಥರ ನಮ್ಮ ಸ್ನೇಹ ಶುರುವಾಗಿತ್ತು. ತ್ರಿಶೂಲ ಸಿನಿಮಾ ಮಾಡಿದಾಗ ನಾನು ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದೆ. ರವಿ, ದೇವರಾಜ್, ಆಮೇಲೆ ನಾನು ಮತ್ತೆ ಸುಂದರ್ ರಾಜ್, ಅವನ 4 ಜನ ಮೇಜರ್. ರೂಪಾದೇವಿ ಅವರು ಹೀರೋಯಿನ್ ಆಗಿದ್ರು. ಏನಾಗುತ್ತೆ, ಒಬ್ಬ ಮನುಷ್ಯನಿಗೆ ಒಂದು ಗುರಿ ಸಾಧಿಸಬೇಕು ಅಥವಾ ಯಾವ್ದೊಂದು ವೃತ್ತಿನ ನಾನು ಮುಂದೆ ಬರಬೇಕು ಅಂತಂದ್ರೆ ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಹೋಗ್ತಾನೆ. ಆಮೇಲೆ ಸಣ್ಣ ಪುಟ್ಟ ಏರಿಳಿತಗಳು ಬರುತ್ತೆ, ಆಮೇಲೆ ಸಣ್ಣ ಗುಡ್ಡ ಬರುತ್ತೆ, ಹತ್ತು ಇಳಿಬೇಕು. ಅದು ಸಕ್ಸಸ್ ಆದ್ಮೇಲೆ ಒಂದು ಬೆಟ್ಟ ಸಿಗುತ್ತೆ, ಹತ್ತು ಇಳಿಬೇಕು. ಆಮೇಲೆ ಒಂದು ದೊಡ್ಡ ಪರ್ವತ ಸಿಗುತ್ತೆ. ಆ ಪರ್ವತನ ಹತ್ತು ಇಳಿದಾಗ ಈ ಥರದೊಂದು ಸೀಟ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಂಡಿಂಗ್ ಪಾಯಿಂಟ್ ಈ ಸೆಗ್ಮೆಂಟ್ಗೆ. ಈ ಮಾತುಕತೆ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ರೈಟ್, ಸಿನಿಮಾದಲ್ಲಿ ಬಿಸಿಯಾಗಿರ್ಬೇಕಾದ್ರೆ ನಿಮ್ಮ ಮಾಯಾ ಮೃಗ ಅನ್ನೋ ಧಾರಾವಾಹಿ ಶುರು ಆಗುತ್ತೆ. ಕಿರುತೆರೆಗೆ ಬರ್ತೀರಾ. ಆ ಜರ್ನಿ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡ್ಕೊಂಬೋಣ. ಮದುವೆಗೆ ಮುಂಚೆನೆ ಪ್ರಾಮಿಸ್ ಮಾಡಿದ್ರಿ ನಾನು ಕೆಲಸ ಮಾಡೋದಿಕ್ಕೆ ಅಡ್ಡಿ ಬರೋದಿಲ್ಲ ಅಂತ. ಈಗಲೂ ನಾನು ಅಡ್ಡಿ ಬರ್ತಾ ಇಲ್ಲ. ನೀನು ಕೆಲಸ ಮಾಡದೇ ಇದ್ದರೆ ಸ್ವಾತಂತ್ರ್ಯ ಹೊರಟೋಗುತ್ತೆ ಅನ್ಸಿದ್ರೆ ಕೆಲಸ ಮಾಡು. ಆದರೆ 9 ಗಂಟೆ ಕೆಲಸ ಮಾಡಿದ್ರೆ ಎಲ್ರಿಗೂ ತೊಂದರೆ ಆಗತ್ತಲ್ವಾ? ರೈಟ್, ನೀವು ಮಾಳವಿಕಾ ಅವರು ಕೋ ಆರ್ಟಿಸ್ಟ್ ಆಗಿದ್ರಿ, ಒಂದೇ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರಿ, ಈಗ ದಂಪತಿಗಳಾಗಿದ್ದೀರಿ. ಆ ಲವ್ ಸ್ಟೋರಿ ಶುರು ಆಗಿದ್ದು ಯಾವಾಗ? ಮಾಯಾಂಬರದಲ್ಲೇ ನಮ್ಮಿಬ್ಬರು ಪರಿಚಯ ಶುರುವಾಯಿತು. ಸ್ನೇಹಿತರಾಗೇ ಇದ್ವಿ, ಬೇರೆ ಯಾವ ಥರದ ಆಲೋಚನೆ ಇರಲಿಲ್ಲ. ನನಗೆ ಏಜ್ ಗ್ಯಾಪ್ ಡಿಫ್ರೆನ್ಸ್ ನನಗೆ ಚೆನ್ನಾಗಿ ಅವೇರ್ನೆಸ್ ಇತ್ತು, ಅವಳಿಗೂ ಇತ್ತು. ಬಟ್ ಇಬ್ರದ್ದು ಯೋಚನೆ ಮಾಡೋ ರೀತಿ ಅಥವಾ ಥಾಟ್ ಪ್ರೊಸೆಸ್ ಪ್ರತಿಯೊಂದು ಕೂಡ ಒಂದೇ ರೀತಿ ಇತ್ತು. ಗೊತ್ತಿಲ್ಲದೇನೋ ಒಂದು ಸಂಬಂಧ ಬೆಳೀತಾ ಹೋಯ್ತು. ಎಲ್ಲ ಒಂದು ಪಾಯಿಂಟ್ ಆದ್ಮೇಲೆ ನಾವು ಒಟ್ಟಿಗೆ ಇರಬಹುದೇನೋ ಅಂತ ಅನ್ನಿಸ್ತು. ಬಟ್ ಕೇಳೋ ಅಷ್ಟು ಧೈರ್ಯ ನಮ್ಗೆ ಇರಲಿಲ್ಲ ಅವಾಗ. ರೈಟ್, ಅವ್ರೇನ್ ಹೇಳ್ತಾರೆ ಕೇಳೋಣ. ಬನ್ನಿ ಮಾಲವಿಕಾ ಅವರೇ, ಪ್ಲೀಸ್ ಕಮ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.
ಹಲೋ 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 ವೆಲ್ಕಮ್ 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 ಪ್ಲೀಸ್ ಕಮ್. ಖುಷಿ ಆಯ್ತು ಬನ್ನಿ. ಸೋ ಬ್ಯೂಟಿಫುಲ್. ನಿಮ್ಮಿಬ್ರು ಜೊತೆಗೆ ನೋಡೋದೇ ಬಹಳ ಖುಷಿ ಆಗ್ತಿದೆ ಮಾಲೈಕ. ರೈಟ್, ಓವರ್ ಟು ಯು. ಅವ್ರು ಹೇಳ್ತಾ ಇದ್ರು ನನಗೆ 8-9 ವರ್ಷ ಆಗಿದ್ದಾಗ ಮೊದಲು ನನ್ನನ್ನ ನೋಡಿದ್ದು ಅಂತ. ನಿಜ. ಅದೇ ಸಮಯದಲ್ಲಿ ನಾವೆಲ್ಲ ನೆರೆಹೊರೆ ಮನೆಗಳಲ್ಲಿ ಇರ್ತಾ ಇದ್ವಿ. ನೆರೆಹೊರೆ ಮನೆ ಅಂದ್ರೆ ನಮ್ಮ ಮನೆಯಿಂದ ರಮೇಶ್ ಅವ್ರ ಮನೆ ತುಂಬಾ ದೂರ ಇತ್ತು, ಆದ್ರೂ ಕೂಗೋ ದೂರದಲ್ಲಿತ್ತು. ಅಂದ್ರೆ ನಾವಿದ್ದಿದ್ದ ಏರಿಯಾನೇ ಅಲ್ಲಿ ಇದ್ದಿದ್ದೆ ಒಂದು 10-6 ಮನೆಗಳು. ನಮ್ಮನೆ ಇಲ್ಲಿ ಸೆಂಟರ್, ನಮ್ ಈ ಕಡೆ ಮಾಲೈಕ ಚಿಕ್ಕ ಪುಟ್ಟ ಹುಡುಗಿಯವರು ಕೃಷ್ಣನ್ ರೋಲ್ ಮಾಡಿದಾರೆ, ನಮ್ಗೆ ಗೊತ್ತಿತ್ತು ಅಷ್ಟೇ. ಆ ಕಡೆ ಡಿಸ್ಟೆನ್ಸ್ ಅಲ್ಲಿ ಅವಿನಾಶ್ ಮನೆ. ಅವಿನಾಶ್ ಆಗ್ಲೇ ಹೀರೋ. ಅವಿನಾಶ್ ಬಂದು ಲೆಕ್ಚರರ್ NM ಕಾರ್ವಿ ಅಲ್ವಾ. ಅವರೊಂದು ವೈಟ್ ಜುಬ್ಬಾ ಬ್ಲೂ ಜೀನ್ಸ್ ಹಾಕೊಂಡು ನಡ್ಕೊಂಡು ಹೋದ್ರೆ ಬ್ಯಾಂಕ್ ಕಾಲನಿ ಹುಡುಗಿರೆಲ್ಲ ಒಟ್ಟಿಗೆ ಇಕ್ತಿರುವರು. ಹಾಗಾಗಿ ನೀವು ಎಂಜಿನಿಯರಿಂಗ್ ಕಾಲೇಜಲ್ಲಿ ನೀವು ನಿಮ್ಮ ಬ್ರದರ್ಸ್ ಎಲ್ಲ ನನಗೆ ಆವಾಗಿನ ಪರಿಚಯ ಇವ್ರದ್ದು ನೆನಪಿದೆ, ದೇವರಾಜ್ ಅವ್ರದ್ದು ನೆನಪಿದೆ. ಅದಾದ್ಮೇಲೆ ನಾವು ಭೇಟಿಯಾಗಿದ್ದು ಮಾಯಾಮೃಗ ಮಾಡ್ತಾನೆ. ಈಗ ಹಿಂದೆ ನಿಂತಿದ್ದಾಗ ನಿಮ್ ಪ್ರೇಮ ಕಥೆ ಹೇಳಿ ಅದೆಲ್ಲ ಹೇಳ್ತಾ ಇದ್ರು, ಆ ಥರದ್ದೆಲ್ಲ ಏನು ಇಲ್ಲ ರಮೇಶ್ ಅವ್ರೆ. ಮತ್ತೆ ಮದುವೆ ಪ್ರಸಂಗ ಹೇಗೆ ಶುರು ಆಯ್ತು? ಅದ್ ನಮ್ ತಾಯಿನೇ ಕೇಳ್ಬೇಕು. ತಾಯಿನ? ಇದೇನ್ ಸರ್ ಲವ್ ಸ್ಟೋರಿ ಇದು? ತಾಯಿನ ಕೇಳ್ಬೇಕಾ? ಬನ್ನಿ ಕೇಳೇ ಬಿಡ್ತೀವಿ. ಬನ್ನಿ 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 ಬನ್ನಿ. ವೆಲ್ಕಮ್ 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 ಪ್ಲೀಸ್. ಯಸ್ ರೈಟ್. ಸಾವಿತ್ರಿ ಗಣೇಶ್ನವ್ರು ಬಂದಿದ್ದಾರೆ. ನಮಸ್ಕಾರ. ಎಸ್ ಮೇಡಮ್, ಮದುವೆ ಪ್ರಸಂಗದ ಬಗ್ಗೆ ಮಾತಾಡ್ತಾ ಇದೀವಿ. ನಿಮ್ಮನ್ನ ಕೇಳಬೇಕು ಅಂದ್ರು. ನೀನೇ ಹೇಳ್ಬೇಕು, ನಾವಿಬ್ರು ಹೇಗ್ ಮದುವೆ ಆದ್ವಿ ಅಂತ. ಲವ್ ಸ್ಟೋರಿ ಅಂತಾರೆ, ಅದೆಲ್ಲ ಇದೆಯಾ? ಲವ್ ಸ್ಟೋರಿ ಏನೂ ಇಲ್ಲ. ಆಕ್ಚುಲಿ ರವೀನ ನಾನು ನೋಡಿದ್ದು ಕೃಷ್ಣಾವತಾರದಲ್ಲಿ, ಬಟ್ ಒಂದು ಮಾತು ಆಡಿಲ್ಲ ಅವ್ರ ಜೊತೆಯಲ್ಲಿ. ವಿ ಸ್ಪೆಂಟ್ ಅಬೌಟ್ 2-3 months, ಆದ್ರೆ ಮಾತಾಡ್ಲಿಲ್ಲ ನಾವು. ಆಮೇಲೆ ಡೆಲ್ಲಿಗೆ ಹೊಟ್ಟೋದ್ವಿ 1988. ಮತ್ತೆ 1998 ವಾಪಸ್ ಬಂದ್ವಿ. ಬಂದ ತಕ್ಷಣ ಮಾಯಾಮೃಗ ಶುರು ಆಯ್ತು. ಮಾಯಾಮೃಗ ಶುರು ಆದ್ಮೇಲೆ ಒಂಥರ ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ರು, ಬಟ್ ಲವ್ ಗಿವ್ ಏನು ಇಲ್ಲ. ಒಂದ್ ದಿವಸ ರವಿ ನಮ್ಮ ಮನೆಗೆ ಬಂದಿದ್ರು. ಆಕ್ಚುಲಿ ಮಾಳವಿಕನ ಹತ್ರ ಕೇಳಲೂ ಇಲ್ಲ, ನೀನೇನ್ ಮದುವೆ ಆಗ್ತೀಯಾ ಏನು, ಮನ್ಸಲ್ಲಿ ಬಂತು. ರವಿ ಅಲ್ಲಿ ಕೂತಿದ್ರು. ರವಿ ಹತ್ರ ರವಿ ನೀವು ನಮ್ಮ ರಾಗಿಣಿನ ಮದುವೆ ಆಗ್ತೀರಾ ಅಂತ ಕೇಳಿದ ತಕ್ಷಣ ಶಾಕ್. ಅಯ್ಯೋ ಇದೇನು ಹಿಂಗೆ ಕೇಳ್ತಾರಲ್ಲ, ಇದೇನು ನಿಜಾನ ಅಂತ. ಆಮೇಲೆ ಹಿಕ್ಕುಂಟ ಆನ್ಸರ್ ಹಿ ಸೆಡ್, ನಾನು ಮನೇಲಿ ಹೋಗಿ ನಮ್ಮ ಅಣ್ಣಂದ್ರ ಹತ್ರೆಲ್ಲ ವಿಚಾರಿಸ್ಬಿಟ್ಟು ಬಂದು ಹೇಳ್ತೀನಿ, ಐ ಕೆನಾಟ್ ರಿಪ್ಲೈ ಅಂತ ಹೇಳ್ಬಿಟ್ರು. ಆಮೇಲೆ ಅವ್ರ ಅಣ್ಣಂದ್ರು ಹಾಂಗ್ಕಾಂಗಿಂದ ಅಣ್ಣನ್ ಕರೆಸಿದ್ರು. ಈ ಲೋಕಲ್ ಅಣ್ಣ 2-3 ಜನ ಇದ್ರು. ಅಂಡ್ ಅವ್ರ ಅಕ್ಕಂದ್ರು ಎಲ್ಲರೂ ಬಂದ್ರು ಮನೆಗೆ ಅವಳನ್ನ ನೋಡಕ್ಕೆ. ಎಲ್ರಿಗೂ ಇಷ್ಟವಾಯಿತು. ಎಂಗೇಜ್ಮೆಂಟ್ ಏನು ಮಾಡಿಲ್ಲ, ಜಸ್ಟ್ ಟ್ರಸ್ಟ್. ನಮ್ಮ ಮಾತುಕತೆ ಆಯ್ತು. February 26th ಮದುವೆ ಮಾಡ್ಬಿಟ್ವಿ, ಫಿಕ್ಸ್ ಮಾಡಿ. ಅಷ್ಟೇ ಅವ್ರ ಮದುವೆ ಕತೆ. ಇಲ್ಲ, ಅಷ್ಟೇ ಆಗಿದ್ದು. ಪ್ರೀತಿ ಮಾಡೋದು ಬಹಳ ಸುಲಭ. ಆಕ್ಚುಲ್ ರಿಯಾಲಿಟಿಗೆ ಬಂದಾಗ, ಮದುವೆ ಆಗ್ಬೇಕು ಅಂದಾಗ ಸಾವಿರಾರು ಯೋಚನೆ ಬರುತ್ತೆ. ಆ ಭಯದಲ್ಲಿದ್ದೆ, ಬಟ್ ಅವಳು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಕಲಾವಿದ್ರು ಅಂತ ಬಂದಾಗ ಯಾವುದೋ ಒಂದು ಅಸುರಕ್ಷತೆ ಕಾಡ್ತಾ ಇರುತ್ತೆ. ಸ್ಥಿರವಾದ ಕೆಲಸ ಅಂತಿರಲ್ಲ, ಸ್ಥಿರವಾದ ಆದಾಯ ಅಂತಿರಲ್ಲ, ಸ್ಥಿರವಾದ ಭರವಸೆಯ ಬದುಕು ಅಂತ ಇರಲ್ಲ. ಹಾಗಾಗಿ ನನಗನ್ಸುತ್ತೆ ಪುರುಷರಿಗೆ ಬಹಳ ಕಷ್ಟ ಆಗತ್ತೆ ಆ ಒಂದು ಡಿಸಿಷನ್ ತಗೊಳ್ಳೋದು ಮತ್ತು ಕಮಿಟ್ ಮಾಡ್ಕೊಳ್ಳೋದು. ಈ ಹುಡುಗಿನ ಸಾಕಾಗತ್ತಾ ಅನ್ನೋ ಭಯ ಇದ್ದೇ ಇರುತ್ತೆ. ಅದು ಬಹಳ ಕಡಿಮೆ ಪುರುಷರು ಆ ಧೈರ್ಯ ತೆಗೆದುಕೊಂಡು ಪ್ರೀತಿಗೆ ಬಿದ್ದು ಅದನ್ನ ಮಾಡ್ಬಿಡ್ತಾರೆ. ಇನ್ನೆಲ್ಲರೂ ಸ್ವಲ್ಪ ಯೋಚನೆ ಮಾಡಿ ನಿಧಾನವಾಗಿ ಆ ನಿರ್ಧಾರ ತೆಗೆದುಕೋತಾರೆ ಅಂತ ಅಂದ್ಕೋತೀನಿ. ರೈಟ್. ಎಸ್ ಅಮ್ಮ, ನಾವು ಅವಿನಾಶ ನೋಡಿದೀವಿ. ಇಲ್ಲೊಂದು ಸಣ್ಣ ವಾದ ನಡೀತಾ ಇದೆ. ಒಬ್ರು ಹೇಳ್ತಾರೆ ತುಂಬಾ ಸಂಭಾವಿತ ಅಂತ, ಇನ್ನೊಬ್ರು ಹೇಳ್ತಾರೆ ಸುಮಾರು ಸಂಭಾವಿತ ಅಂತ. ನಮಗ್ ಗೊತ್ತಿರೋದು ಗಂಭೀರವಾದ ವ್ಯಕ್ತಿ, ವೆರಿ ಡೀಸೆಂಟ್ ವ್ಯಕ್ತಿ ಅಂತ. ಹೌಸ್ ಯು ಅಟ್ ಹೋಮ್? ಇಲ್ಲ ರಮೇಶ್ ಅವರೇ, ನಾನು ಹೇಳ್ತೀನಿ, 2 ವಿಷಯಗಳು ಒಂದು ಹುಡುಗಿಗೆ ಒಂದು ಹುಡುಗನ ಬಗ್ಗೆ ಆಕರ್ಷಣೆಯನ್ನ ಮೂಡಿಸುತ್ತೆ. ಒಂದು ಸಜ್ಜನರಾಗಿರ್ಬೇಕು ಅಂತ. ಸಜ್ಜನರು ಅಂದ್ರೆ ಹೇಗೆ, ಸಂಭಾವಿತರಾಗಿ ಬೇರೆ ಹೆಣ್ಮಕ್ಳ ಹತ್ರ ನಡ್ಕೋಬೇಕು ಅಂತ, ನಮ್ಮ ಹತ್ರ ಅಲ್ಲ. 2ನೇದು, ಇವ್ನು ನನ್ನ ನಗಿಸ್ತಾನ, ನಗಿಸೋ ಶಕ್ತಿ ಇವನಿಗಿದ್ಯಾ ಅಂತ ಮೊದಲು ಪರೀಕ್ಷೆ ಮಾಡ್ತಾಳೆ ಹೆಣ್ಮಗಳು. ಅದು 2 ಇವರಲ್ಲಿದೆ. ರೈಟ್. ನಿಮ್ಗೆ ಜೊತೆಗೆ ನೋಡಕ್ಕೆ ಬಹಳ ಖುಷಿ ಆಗ್ತಾವೆ. ನಿಮ್ಮನ್ನ ಮಾಲಕನ ಅಮ್ಮವ್ರೆ ಕೂತ್ಕೊಳ್ಳಿ ಪ್ಲೀಸ್. ಮದುವೆ ಆಗುತ್ತೆ, ಒಬ್ಬ ಮಗ ಹುಡ್ತಾನೆ. ಕಾಲವ್ ಅಂತ ಹೆಸರಿಡ್ತೀರಾ? ನಮಗೆ ಮಗು ಬೇಡ ಅಂತಾನೆ ಅನ್ಸುತ್ತೆ ಇಬ್ರಿಗೂ. ದೈವ ಸಂಕಲ್ಪ ಅಂತ ಕೆಲವುದಿರುತ್ತಲ್ಲ, ಹಾಗೆ ಗಾಲವ್ ಹುಟ್ಟಬೇಕು ಅಂತ ಇತ್ತು, ಹುಟ್ಟದ. ಗಾಲವ್ ಎಲ್ಲರಂತೆ ಅಲ್ಲ, ಅದು ಗೊತ್ತಾಗಕ್ಕೆ ಒಂದಷ್ಟು ವರ್ಷಗಳಾಯ್ತು.
Hello. How are you? Come. ಕೂತ್ಕೋ ರಾಜ. ನೈಸ್ ಪುಂಗನ. ಓಕೆ. ಇದು ಮೊದಲನೇ ಸರ್ತಿ ಗಾಲವ್ ಯಾವ್ದಾದ್ರು ಸೆಟ್ ಇದೇ ಫಸ್ಟ್ ಟೈಮ್. ಫಸ್ಟ್ ಟೈಮ್. ಫಸ್ಟ್ ಟೈಮ್ ಆಚೆ ವರ್ಷ ಅವನಿಗೆ ಇದೇ ಫಸ್ಟ್ ಟೈಮ್ ಅವನು ಆಚೆ ಈ ತರ ಸೆಟ್ ಬಂದಿರೋದು. Thank you so ಪ್ರವಾಸಕ್ಕೆ ಮಾತ್ರ ಬಂದಿ. ಸೊ ಥ್ಯಾಂಕ್ ಯು, ನೀವಿದ್ದೀರಾ ಅಂತ ನಾನು ಕರ್ಕೊಂಡು ಬಂದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಯಾವತ್ತೂ ಆಚೆ ಬಂದವನಲ್ಲ. ಥ್ಯಾಂಕ್ ಯು ಗಾಲವ್. ಸೆಕೆಂಡ್ ಕೊಡು. ಐ ಸರ್ಪ್ರೈಸ್ಡ್ ಅಂಡ್ ಶಾಕ್ಡ್. ಇವನ್ ಭಾಷೆ ಇಷ್ಟೇ. ಅವನ ಭಾಷೆ ಅಷ್ಟೇ. ಇಷ್ಟೇ ಇವನ್ ಭಾಷೆ. ಇವರು ಕಾಳಿ. ಕಾಳಿ ಇಸ್ ನಮ್ಮನೆ ಯಶೋಧ ಇವಳೆ. ಓಕೆ. ನಾನು ಹೆತ್ತೋಳಷ್ಟೇ, ನೋಡ್ಕೊಳ್ಳೋಳು ಇವಳೆ, ಸಾಕೋಳು ಇವಳೆ. ಗಾಲವ್ ಹುಟ್ಟಿದಾಗ ಎಲ್ಲ ಮಕ್ಕಳ ತರ ಇರ್ಲಿಲ್ಲ. ಒಬ್ಬೊಬ್ರು ಒಂದೊಂದ್ ತರ ಅವನ ಬಗ್ಗೆ ಮಾತಾಡಿದ್ರು. ಒಬ್ಬೊಬ್ರು ಯಾವ್ದೋ ಯೋಗಿ ತರ ಇದ್ದಾನೆ ಅಂದ್ರು, ಇನ್ನೊಬ್ರು ನಾರ್ಮಲ್ ಅಂತೂ ಅಲ್ವೇ ಅಲ್ಲ ಅಂದ್ರು. 2018ರಲ್ಲಿ ಎವ್ರಿಥಿಂಗ್ ವೆಂಟ್ ರಾಂಗ್ ವಿತ್ ಹಿಸ್ ಸಿಸ್ಟಮ್ ಅಂಡ್ ಒಂದು 50 ದಿವಸ ಅನ್ಕೋತೀನಿ ICU-ಲಿದ್ದ. ಸೊ ಹಿ ವಾಸ್ ಇನ್ ಅ ವೆರಿ ಬ್ಯಾಡ್ ಕಂಡೀಷನ್. ಅದೆಲ್ಲ ಆಗಿ ಎಲ್ಲ ಸರಿ ಹೋಗಿ ಹಿ ವಾಂಟೆಡ್ ಟು ಲಿವ್, ಐ ಥಿಂಕ್ ರಮೇಶ್. ಸೊ ಹಿ ಡಿಸೈಡೆಡ್ ಟು ಲಿವ್. ನಾವ್ಯಾರೋ ಅವನನ್ನು ತಡಿಯಕ್ಕೆ. ಸೊ ವಾಪಸ್ ಮನೆಗೆ ಬಂದ. ಆಮೇಲೆ ಯಾವ ಅಪ್ಪ ಅಮ್ಮನೂ ಸಾಮಾನ್ಯವಾಗಿ ಮಾಡದೇ ಇರೋ ಒಂದು ಟೆಸ್ಟ್ ಮಾಡಿಸಿದ್ವಿ, ಯಾವ ಕಾರಣಕ್ಕೆ ಮಗು ಹೀಗೆ ಹುಟ್ಟತ್ತೆ ಅಂತ. ಅದು ಜೆನೆಟಿಕ್ ಟೆಸ್ಟ್ ಮಾಡಿದಾಗ ಗೊತ್ತಾಯ್ತು, ಹಿ ಹ್ಯಾಸ್ ವಾಟ್ ಇಸ್ ಕಾಲ್ಡ್ ವುಲ್ಫ್ ಹರ್ಷಾನ್ ಸಿಂಡ್ರೋಮ್. ಅದು ಯಾರು ಕೇಳೇ ಇಲ್ಲ. ಇವ್ನು ನೋಡಿದ ತಕ್ಷಣ ನಿಮ್ಯಾನ್ಸ್ನಲ್ಲಿ ಆ ಡಾಕ್ಟರ್ ಹೇಳಿದ್ರು, ನಿಮ್ಗೆ ಗೊತ್ತಾಗ್ಲಿಲ್ವಾ ಮೇಡಮ್ ಅಂತ. ಯಾವ ನ್ಯೂರಾಲಜಿಸ್ಟು ಹೇಳಿಲ್ಲ ನಮಗೆ. ಈ ನೋಸ್ ಬ್ರಿಡ್ಜ್ ಇದೆ ನೋಡಿ, ಇದನ್ನ ನೋಡಿ ಅವನು ಹೇಳ್ದ. ಕಿರ್ಚಬಾರ್ದು. ಅವನು ಖುಷಿಯಾದಾಗಿ ಕನ್ವೆ ಮಾಡೋದು ಇದೇ ರೀತಿ. ತುಂಬಾ ಸಂತೋಷವಾಗಿದೆ. ಇಟ್ಸ್ ಕಾಲ್ಡ್ ವುಲ್ಫ್ ಹರ್ಷಾನ್ ಸಿಂಡ್ರೋಮ್. ವುಲ್ಫ್ ಹರ್ಷಾನ್ ಸಿಂಡ್ರೋಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬುದ್ಧಿ ಮಾಂದ್ಯತೆ ಇರುತ್ತೆ, ಅದ್ರ ಜೊತೆಗೆ ಮಾತಂತೂ ಬರೋದೇ ಇಲ್ಲ. ನಡಿಗೆ ಸ್ವಲ್ಪ ಮಟ್ಟಕ್ಕೆ ಬರಬಹುದು. ಆಯಸ್ ಬಗ್ಗೆ ನಮ್ಗೇನು ನಿಶ್ಚಯ ಇಲ್ಲ. ಬಟ್ ವಿಲ್ ಬಿ ವಿತ್ ಅಸ್ ಫಾರ್ ಆಸ್ ಲಾಂಗ್ ಆಸ್ ಹಿ ವಾಂಟ್ಸ್ ಟು. ಈಗ ದೇವರ ಜೊತೆ ಇದ್ದಾನೆ, ಒಂದಿನ ಇವನ್ ಜೊತೆ ಹೋಗ್ತಾನೆ. ಟಿಲ್ ದೆನ್ ವಿಲ್ ಹ್ಯಾವ್ ಟು ವೇಟ್. ಅಪ್ಪ ಅಮ್ಮಂದ್ರೆ ತಿಳ್ಕೊಳ್ಳೋದು ಒಳ್ಳೇದು. ಈ ಜೆನೆಟಿಕ್ ಟೆಸ್ಟ್ ಮಾಡಿದಾಗ ಅವ್ರೇನಂದ್ರು ಡಾಕ್ಟ್ರು, ನೋಡಿ ನಿಮ್ ಕಾರಣಕ್ಕೂ ಅವ್ನು ಹೀಗಿಲ್ಲ, ಅವಿನಾಶ್ ಕಾರಣಕ್ಕೂ ಅವ್ನು ಹೀಗಿಲ್ಲ, ಯು ಆರ್ ಜಸ್ಟ್ ಅನ್ಲಕ್ಕಿ ಅಂದ್ರು. ಯಾವುದು ಐ ಥಿಂಕ್ ಜಗತ್ನಲ್ಲಿ ಒಂದು 2000 ಮಕ್ಕಳೇನೋ ಹೀಗಿದ್ದಾರೆ ಅಷ್ಟೇ. ಹ್ಯಾಟ್ಸ್ ಆಫ್. ಅಂದ್ರೆ ನಿಮ್ಮಿಬ್ರು ನಿಜವಾಗ್ಲೂ ಅಭಿನಂದನೆಗಳು ಮಾ. ಟು ಅಕ್ಸೆಪ್ಟ್ ದಿ ರಿಯಾಲಿಟಿ, ಅದನ್ನ ಒಪ್ಕೊಂಡು ಐ ಲವ್ ಯು ಮ್ಯಾನ್, ಕರ್ಕೊಂಡ್ ಬಂದಿದ್ದೀರಿ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬೈಕೋತಾರೆ ಅಂತ ಭಯ ನನಗೆ. ನೀವಿರೋ ಧೈರ್ಯದಲ್ಲಿ ಕರ್ಕೊಂಡು ಬಂದೆ. ಐ ನೀಡ್ ಅ ಹೋಸ್ಟ್ ಹೂ ಇಸ್ ಸೆನ್ಸಿಟಿವ್. ಮಗು ಈ ತರ ಹೆಲ್ಪ್ಲೆಸ್ ಆದಾಗ ಪ್ರೀತಿ ನಾರ್ಮಲ್ ಆಗಿದ್ದ 10 ಪಟ್ಟು ಜಾಸ್ತಿ ಆಗುತ್ತೆ ಮಕ್ಕಳ ಬಗ್ಗೆ ಅಲ್ಲ. ಶಿ ಈಸ್ ಆಕ್ಚುಲಿ ದ ಪರ್ಸನ್ ಹೂ ಟೇಕ್ಸ್ ಕೇರ್ ಆಫ್ ಹಿಮ್ ಫ್ರಮ್ ಹಿಸ್ ಬರ್ತ್. ಶಿ ನೋಸ್ ಹಿಮ್ ವೆರಿ ವೆಲ್. ಪೆದ್ದ ಹೇಳ್ತಾನೆ, ಚೆನ್ನಾಗಿ 24 ಗಂಟೆ ಹಾಡು ಕೇಳಬೇಕು. ಕ್ಲಾಸಿಕಲ್ ಮ್ಯೂಸಿಕ್, ಕ್ಲಾಸಿಕಲ್ ಬೇರೆ ಸಿನಿಮಾ ಹಾಡು ಕೇಳಲ್ಲ. ಸಿನಿಮಾ ಹಾಡು ಕೇಳೋದು ಒಂದೇ ರಾಜ್ಕುಮಾರ್ ಅವರ ಹಾಡುಗಳು, ಅಣ್ಣವರ ಹಾಡು. ಓಕೆ. ಗಾಲವ್ ಈಸ್ ಹ್ಯಾಪಿ. ಈಸ್ ಹ್ಯಾಪಿ. ಖುಷಿಯಾಗಿದ್ದಾನ? ಈಸ್ ವೆರಿ ಹ್ಯಾಪಿ. ಹೌದಾ? ಸಿ ವೆನ್ ಈ ಸ್ಕ್ರೀಮ್ಸ್, ಕಿರಿಚಿದಾಗಲೇ ಅವ್ನು ತುಂಬಾ ಖುಷಿಯಾಗಿದ್ದಾನೆ ಅಂತ ಅಷ್ಟೇ. ಓ ಗಾಡ್. ಸರಿ, ಅಲ್ಲಿ ಕೆಲವರು ಇದಾರೆ, ಅವ್ರನ್ನೆಲ್ಲ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರ್ತೀಯಾ? ದೊಡ್ಡಪ್ಪ ಎಲ್ಲ ಇದಾರೆ, ಬರ್ತೀಯಪ್ಪ? ಹೋಗ್ತೀಯಾ? ಗೋ. ಆಯ್ತು ಬೇಡ ಏನು ಆಗಲ್ಲ ಅವನು. ಇರು ಕಳಿ ಹಂಗೆ ಕರ್ಕೊಂಡು. ನಿಮ್ಗೆ ನಮಸ್ಕಾರ. ನಿಜವಾಗ್ಲೂ ಯಾರು ಸಿಗ್ತಾರೆ? ಸರ್, ತುಂಬಾ ಖುಷಿ ಆಯ್ತು ನಮ್ಮ ಅಣ್ಣ ಬಂದು ಅಲ್ಲಿ ಕೂತಿರೋದು. ಅವ್ನು ನೋಡ್ಕೊಳ್ಳೋದು ತುಂಬಾ ಖುಷಿ ನನಗೆ. ಅವ್ನು 3 ಸತಿ ಲಂಡನ್ ಕರ್ಕೊ ಹೋಗಿದ್ದಾರೆ ನನ್ನ. ತುಂಬಾ ಖುಷಿ ನನಗೆ. ನಾನು ಬಂದು ಇಲ್ಲಿ ಇರೋದಕ್ಕೆ ತುಂಬಾ ಖುಷಿ ನನಗೆ. ಧನ್ಯವಾದಗಳಮ್ಮ. ಮೇ ಹರ್ ಟ್ರೈಬ್ ಇನ್ಕ್ರೀಸ್ ಅಷ್ಟೇ, ಏನ್ ಹೇಳೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗಾಲವ್. ಥ್ಯಾಂಕ್ ಯು. ಅಂಡ್ ಆಫ್ ಕೋರ್ಸ್ ಆಫ್ಟರ್ ದಟ್ ನಾವು ವಿಷ್ಣುವರ್ಧನ್ ಜೊತೆ ಮಾಡಿದಂತ ಆಪ್ತ ಮಿತ್ರ ಇರ್ಬೋದು, ನಾವು ಮಾಡಿದಂತ ಚಿತ್ರಗಳಿರ್ಬೋದು, ಅವ್ರನ್ನೂ ಕಳ್ಕೊಂಡ್ವಿ. ಐ ಹರ್ಡ್, ಟೆಲ್ ಮಿ ಇಫ್ ಇಟ್ ಇಸ್ ಟ್ರೂ, ನಿಮ್ಮ ದೇವ್ರ ಮನೆಯಲ್ಲಿ ವಿಷ್ಣುವರ್ಧನ್ ಅವ್ರ ಫೋಟೋ ಇದೆ ಅಂತ, ನಿಜಾನಾ? ನಿಜ. ತುಂಬಾ ಪ್ರೀತಿ ಮಾಡೋರು ನಮ್ಮನ್ನ. ನನಗಿಂತ ಹೆಚ್ಚಾಗಿ ತುಂಬಾ ಇಷ್ಟಪಡ್ತಿದ್ದು ಮಾಳವಿಕನ್ನ. ಮಗಳ ತರನೇ ನೋಡೋರು ಅವಳನ್ನ.
ಯಾವಾಗಲೂ ಅವ್ರಿಗೆ ಇದ್ದಿದ್ದ ಕಾಳಜಿ ನಮ್ಮ ಬಗ್ಗೆ, ಕಲಾವಿದ್ರ ಬಗ್ಗೆ, ಪ್ರತಿಯೊಂದು ಬಗ್ಗೆನೂ ವಿಚಾರಿಸೋರು. ಆಕ್ಚುಲಿ ನಾನು ಮನೆ ಕಟ್ಟಕ್ ಮುಂಚೆ ಆ ಸೈಟಲ್ಲಿ ವಿಷ್ಣು ಸರ್ನ ಕರೆದು ಗುದ್ಲಿ ಪೂಜೆ ಮಾಡಿಸ್ಬಿಟ್ಟೆ. ಆಮೇಲೆ ಮನೆನೇ ಕಟ್ಟಲಿಲ್ಲ ನಾನು 2-3 ವರ್ಷ. ಸಿಕ್ಕಾಗೆಲ್ಲ ಬೈಯೋರು ವಿಷ್ಣು ಸರ್, ಏನ್ರಿ ಅವಿನಾಶ್ ನೀವು ಗುದ್ಲಿ ಪೂಜೆ ಮಾಡ್ಬಿಟ್ಟು ನನ್ನ ಕೈಯಲ್ಲಿ ಮನೆ ಕಟ್ಟಿಲ್ಲ ಅಂತ ನನ್ಗೆ ಅವಮಾನ ಆಗತ್ರಿ, ಮನೆ ಕಟ್ಟಿಸ್ರಿ ಅಂತ. ಆಮೇಲೆ ಆಪ್ತರಕ್ಷಕ ಮಾಡ್ಕೊಂಡು ಅಲ್ಲಿ ಸಾಂಗ್ ಇತ್ತು. ಅವತ್ತು ರಾತ್ರಿ ನಾನು ಪಾರ್ಟಿ ಕೊಟ್ಟಿದ್ದೆ ನಮ್ಮ ಮನೆಯಲ್ಲಿ, ಡಿನ್ನರ್ ಕರೆದಿದ್ದೆ, ನೀವು ಬಂದಿದ್ರಿ, ಎಲ್ಲರೂ ಬಂದಿದ್ರು. ನೀವು ಬರೋದಕ್ಕೆ ಮುಂಚೆ ವಿಷ್ಣು ಸಾರು ಬರಲ್ಲ, ನನಗೆ ಹುಷಾರಿಲ್ಲ, ನನಗೆ ಜ್ವರ ಇದೆ, ನಾನು ಬರಕ್ಕಾಗಲ್ಲ ಅಂತ ಹೇಳಿದ್ರು. ಆಯ್ತು ಸರ್ ಪರವಾಗಿಲ್ಲ, ಬಂದ್ರೆ ಚೆನ್ನಾಗಿರುತ್ತೆ, ನೀವು ನಮ್ಮ ಮನೆ ನೋಡಿಲ್ಲ ಕಟ್ಟಿದ ಮೇಲೆ, ನೀವು ಗುದ್ಲಿ ಪೂಜೆ ಮಾಡಿದ್ವು ಅಂತ ಹೇಳಿದೆ. ಇಲ್ಲ ಅವಿನಾಶ್ ನಂಗೆ ಆಗ್ತಾ ಇಲ್ಲ, ಬರಕ್ಕಾಗಲ್ಲ ಅಂತ ಹೇಳಿದ್ರು. ಆಮೇಲೆ ದಿಢೀರಂತ ಮನೆ ಮುಂದೆ ಕಾರ್ ನಿಂತ್ಕೊಳ್ತು. ರಾಧೆ ಬಂದು ಕರ್ಕೊಂಡು ಬಂದ ವಿಷ್ಣು ಸಾರ್ನ. ಮನೆಯಲ್ಲಿ ಕೂತ್ಕೊಂಡಿದ್ರು, ಮನೆ ನೋಡಿದ್ರು, ಖುಷಿ ಪಟ್ರು. ನಾನು ಹೇಳಿದೆ ತುಂಬಾ ಸಂತೋಷ ಆಯ್ತು ಸರ್, ನಾವು ಮನೆ ನಿಮ್ ಕೈಲಿ ಗುದ್ದಿ ಪೂಜೆ ಮಾಡಿಸಿ ಮನೆ ಕಟ್ಟಿದಿನ ಕಡೆಗೆ ದಿನ ಬೈತಾ ಇದ್ರಿ ಹಿಂದೆ. ಅದಾದ್ಮೇಲೆ ಅಫ್ಕೋರ್ಸ್ ಅದು ಮುಗಿದೋಯ್ತು. ಆಮೇಲೆ ಅದಾದ ಹಲವು ದಿನಗಳಲ್ಲಿ ಅವರು ಡಿಡ್ ನಾಟ್ ಸರ್ವೈವ್. ಬಟ್ ಅಪಾರವಾದ ಪ್ರೀತಿ ಇವಳಿಗಂತೂ. ಪ್ರತಿಯೊಂದು ಹೆಜ್ಜೆನಲ್ಲೂ ಫೋನ್ ಮಾಡೋರು, ಅವ್ಳು ಏನ್ ಮಾಡಿದ್ರು ನೋಡೋರು, ಮಾತುಗಳ ಬಗ್ಗೆ ಹೊಗಳೋರು, ಅಥವಾ ಯಾರಾದ್ರೂ ಅವಳಿಗೆ ಏನಾದ್ರು ಹಿಂಗಂದ್ರೆ ಸಿಟ್ಟು ಬಂದ್ಬಿಡೋದು ವಿಷ್ಣು ಸರ್ಗೆ. ಯಾರದು? ನಿಮ್ಮ ಮಾಯಾಮೃಗ ರೋಲ್ ಬಗ್ಗೆ ತುಂಬಾ ಹೊಗಳಿದ್ದಾರೆ ನನ್ನ ಹತ್ರ ಅವರು. ಸಾಮಾನ್ಯವಾಗಿ ಸಿನಿಮಾ ಜಗತ್ನಲ್ಲಿ ಎಲ್ರಿಗೂ ಒಬ್ಬ ತಂದೆಯ ಸ್ವರೂಪದಲ್ಲಿರುವಂತಹ ಒಬ್ಬ ವ್ಯಕ್ತಿ ಬೇಕಾಗ್ತಾರೆ ಅಂತ. ಆಗು ಹೋಗೋಗಳಿಗೆ, ಏಳು ಬೀಳುಗಳಿಗೆ ಯಾರಾದ್ರೂ ಜೊತೆಯಲ್ಲಿರ್ಬೇಕು ಅಂತ. ನಾನು ಆಗ್ಲೇ ಮಾತಾಡ್ದ ಹಾಗೆ ಸ್ಥಿರವಾಗಿ ಬದುಕಿರಲ್ವಲ್ಲ, ಕಷ್ಟ ಕಾಲದಲ್ಲಿ ಯಾರಾದ್ರೂ ಬೇಕಾಗ್ತಾರೆ ಅನ್ನುವಂತಹ ಒಬ್ಬ ವ್ಯಕ್ತಿ ಬೇಕು ಅಂತ ಇರುತ್ತೆ. ನೀವೆಲ್ಲ ಕಲಾವಿದರಾಗಿ, ಯಶಸ್ವಿ ಕಲಾವಿದರಾಗಿ ಬೆಳ್ಕೊಂಡ್ಬಿಟ್ರಿ. ನೀವು ಇರಬಹುದು, ಅವಿನಾಶು ಇರಬಹುದು. ನಿಮ್ಗೆ ಆ ಥರದ ಒಬ್ಬ ಫಾದರ್ ಫಿಗರ್ ಎಲ್ಲ ಇಲ್ಲ. ನೀವಾಗೆ ಸ್ವಯಂಭೂವಾಗಿ ಬೆಳ್ಕೊಂಡು ಬಂದವರು. ಆದ್ರೆ ನಮಗೆ ಏನಾಯ್ತು, ಒಂದು ಹಂತದಲ್ಲಿ ವಿಷ್ಣುವರ್ಧನ್ ಅವರು ಆ ಥರದ ಫಾದರ್ ಫಿಗರ್ ಆಗಿ ಅವರು ತಮ್ಮ ತೆಕ್ಕೆಗೆ ನಮ್ಮನ್ನೆಲ್ಲ ತೆಗೆದುಕೊಂಡ್ಬಿಟ್ರು. ಅವಿನಾಶ್ಗೆ ಆ ಅನುಭವ ಆಯಿತು, ಅವರ ಕಾರಣಕ್ಕೆ ನನಗೂ ಆ ಅನುಭವ ಆಯಿತು. ಅವರು ಮಾಯಾಮೃಗನ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ರು. ಯಾಕೆಂದ್ರೆ ಆಗಷ್ಟೇ ಅವ್ರ ತಾಯಿನ ಕಳ್ಕೊಂಡಿದ್ರು. ನನಗನ್ಸುತ್ತೆ 1 ವರ್ಷ ಅಷ್ಟು ಅವರು ಯಾವುದು ಸಿನಿಮಾನೂ ಮಾಡ್ತಾ ಇರ್ಲಿಲ್ಲ, ಏನೂ ಮಾಡ್ತಾ ಇರ್ಲಿಲ್ಲ. ಮನೇಲಿ ತುಂಬಾ ಒಂಥರ ದುಃಖ ತಪ್ತರಾಗಿದ್ರು. ಹಾಗಾಗಿ ಬರೀ ಟಿವಿ ನೋಡ್ಕೊಂಡು ಕೂತಿದ್ದಾಗ ನೋಡಿ ಇಷ್ಟಪಟ್ಟಂಥವ್ರು. ಅವಿನಾಶ್ಗೆ ಹೇಗಾದ್ರೂ ಒಂದು ಮದುವೆ ಮಾಡ್ಬಿಡ್ಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಅವ್ರು ಹುಡುಗಿ ಎಲ್ಲ ಹುಡುಕಿ ಇವ್ರ ಪ್ರತಿಸತಿ ಹೇಳೋರಂತೆ, ಇವ್ರು ತಲೆ ಮರೆಸ್ಕೊಂಡು ಓಡಾಡೋರಂತೆ. ಇದೆಲ್ಲ ಆಮೇಲೆ ನನಗೆ ಹೇಳಿದ್ರು. ಒಂದ್ ದಿವಸ ಪೇಪರಲ್ಲಿ ಬಂದ್ಬಿಡ್ತು ನಮ್ಮಿಬ್ರಿಗೆ ಮದುವೆ ಅಂತ. ಆವತ್ ಕರೆದು ಬೈದ್ರು ಇಬ್ರಿಗೂ. ಅಲ್ಲ, ಈ ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂತ ನಿಮ್ಗೇನ್ರಿ ಹೇಳಕ್ ತೊಟ್ರೋಗ ಅಂತೆಲ್ಲ ಅವ್ರಿಗೆ ಚೆನ್ನಾಗಿ ಅವತ್ತು ಜಾಡಿಸಿ. ಅದು ಆವತ್ತಿಂದ ನನಗೂ ಅವ್ರಿಗೂ ಒಂದು ಬಾಂಧವ್ಯ. ಮತ್ತು ಅವ್ರಿಗೆ ಪಾಪಚ್ಚಿ ಅಂತ ಒಬ್ರು ತಂಗಿ ಇದ್ರು, ಆಕೆನೂ ತೀರ್ ಹೋದ್ರು. ಆ ಪಾಪಚ್ಚಿ ತರ ನೀನು ಅಂತ ಹೇಳೋರು. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಹೀಗೆ ಅದು ಬೆಳೀತಾ ಹೋಯ್ತು. ನಾವು 2001ರಲ್ಲಿ ಮದುವೆ ಆಗಿದ್ದು. ಆ 8-9 ವರ್ಷಗಳ ಕಾಲ ಒಂದು ತಂದೆಯ ಸ್ವರೂಪವಾಗಿ ಅವ್ರು ನಮ್ಮ ಬದುಕಲ್ಲಿದ್ರು. ನನಗೆ ಈಗಲೂ ಅವರ ನೆರಳು ನಮ್ಮ ಮೇಲೆ ಇದೆಯೇನೋ ಅಂತಾನೆ ಅನ್ಸುತ್ತೆ. ಅದು ಹೋಗೇ ಇಲ್ಲ ಅಂತ ಅನ್ಸುತ್ತೆ. ಅವ್ರ ನೆರಳು ನಮ್ಮನ್ನ ಬಿಟ್ಟು ಅಗಲೇ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಇನ್ನೇನು ಅವ್ರನ್ನ ನಾವು ಹೃದಯದಲ್ಲಿ ಕೂರಿಸೋರನ್ನ ದೇವ್ರ ಮನೇಲಿ ಕೂರಿಸೋದೇನು ದೊಡ್ಡ ವಿಷಯ ಅಂತ ನನಗನ್ಸುತ್ತೆ. ಘಟನೆಗಳಿದೆ, ಕೆಲವುದ್ರಲ್ಲಿ ನೀವು ಭಾಗಿಯಾಗಿದ್ದೀರಿ ರಮೇಶ್ ಅವರೇ. ಆ ಡಿಸೆಂಬರ್ 30 ಕೊನೆ ರೀ. ಅದಾದ್ಮೇಲೆ ಯಾವ ನ್ಯೂ ಇಯರ್ ಪಾರ್ಟಿಗೂ ನಾವು ಹೋಗಿಲ್ಲ 2009 ಆದ್ಮೇಲೆ. ಯಾಕೆಂದ್ರೆ ಆ ನ್ಯೂ ಇಯರ್ ಪಾರ್ಟಿಗಳು ಅವ್ರ ಮನೇಲಿ ಇದ್ದ ನ್ಯೂ ಇಯರ್ ಪಾರ್ಟಿಗಳು, ಬರೋದು ನಿಮ್ಮಿಚ್ಛೆ, ಕಳಿಸೋದು ನನ್ನ ಇಚ್ಛೆ. ನೆನಪಿದ್ಯಾ ನಿಮ್ಗೆ? ಬರೋದು ನಿಮ್ಮಿಚ್ಛೆ, ಕಳಿಸೋದು ನನ್ನ ಇಚ್ಛೆ. ನಾನು ಹೇಳಿದಾಗ ಹೋಗ್ಬೇಕು ನೀವು ಅಂತ. ನಮಗ್ ನಿದ್ದೆ ಹೋಗಂಗಿಲ್ಲ ಸಾರ್ ಹೇಳೋವರೆಗೂ. ಕರೆಕ್ಟ್. ಬೆಳಗಿನ ಜಾವ 4 ಗಂಟೆ 5 ಗಂಟೆ ಆಚೆ ಬಿಡ್ತಾ ಇರ್ಲಿಲ್ಲ. ಗೇಟ್ ಹಾಕ್ರೋ ಬಿಡೋರು. ಆ ಥರದ ಆತ್ಮೀಯತೆ. ಮತ್ತೆ ಪ್ರತಿ ಸರ್ತಿ ನಾವು ಬಿದ್ದಾಗ ಯಾವತ್ತೆಲ್ಲ ನನಗೆ ನೋವಾಗುತ್ತೋ ಅವತ್ತೆಲ್ಲ ಇವ್ರು ಇದ್ದಿದ್ರೆ ನನಗೆ ಈ ನೋವು ಯಾವನಿಗೂ ಮಾಡೋ ಧೈರ್ಯ ಬರ್ತಿರ್ಲಿಲ್ಲ ಅಂತ ಅನ್ಕೋತೀನಿ ನಾನು. ನಿಜವಾದ ಆಪ್ತ ರಕ್ಷಕ ಅಂದ್ರೆ ಅದು ಬರೀ ಟೈಟಲ್ ಅಲ್ಲ, ಅವ್ರ ನೇಚರ್ ಅದು. ನನಗೆ ಗಾಲವ್ ನೋಡ್ದಾಗೆಲ್ಲ ಅನ್ಸುತ್ತೆ, ಅಯ್ಯೋ ಅವ್ರು ಇದ್ದಿದ್ರೆ ನನ್ನನ್ನು ಕಾಪಾಡಿರೋರು ಅಂತ. ಅಂಬರೀಷ್ ಅವರು ಆ ಥರದವ್ರು ತುಂಬಾ ಸಹಾಯ ಮಾಡಿದ್ದಾರೆ ಸಿನಿಮಾದಲ್ಲಿ. ಕಲಾವಿದರಿಗೆ ಆ ಥರದವ್ರು ಬೇಕು ನಮಗೆ. ನಾವು ವಿ ಡೋಂಟ್ ಹ್ಯಾವ್ ಎನಿಬಡಿ ರೀ. ನಮ್ಗೆ ಏನಿದೆ, ಯಾವ ಭರವಸೆ ಇಲ್ಲ ಕಲಾವಿದರಿಗೆ. ಇರೋ ಅಷ್ಟು ದಿನ ಅಷ್ಟೇ ಅವರು ಆ ಥರ ಇರೋರು ಎಲ್ರಿಗೂ. ರೈಟ್. ಅವಿನಾಶ್ ಅವರೇ, 37 ವರ್ಷಗಳು ನಮ್ಮ ಚಿತ್ರರಂಗದಲ್ಲಿ ನಿಮ್ಮ ಸೇವೆಯನ್ನ ಸಲ್ಲಿಸಿದಿರಿ. ನಿಮ್ಮ ಜರ್ನಿ ಹೇಗಿತ್ತು ನೋಡೋಣ ನಮ್ಮ ವೀಕೆಂಡ್ ಟೆಂಟಲ್ಲಿ. ಅಂತ ಪಾಪಡ್ ನನ್ನ ಮಗನಿಗೆ ನಮ್ಮ ಲಕ್ಷ್ಮಿ ಕೊಟ್ಬಿಟ್ರೆ 3 ದಿನಕ್ಕೊಂದ್ಸರಿ ಮುದ್ದೆ ಊಟನೂ ಸಿಗಲ್ಲ. ಅರ್ಕಲ್ ಬಟ್ಟೆ ಹಾಕೊಂಡು ತಿರ್ಗಾಡ್ತಾ ಇರ್ತಾನೆ. ಎಂತ ಅರ್ಜೆಂಟ್ ಅಂತ. ನೀನು ಅವನ್ನ ಸಾಯಿಸಿದ ಮೇಲೆ
ಈ ದೇಹನ ಬಿಟ್ಟು ಹೊರಟೋಗ್ತೀಯಾ? ಎಷ್ಟು ದಿವಸ ನಡೆಸ್ತಾ ಇದೆಯಾ ವ್ಯವಹಾರನ? ಏನ್ ವ್ಯವಹಾರ? ಕಾಲೇಜ್ ಹುಡುಗರಿಗೆ ಗಾಂಜಾ ಅಫೀಮು ಅಂತ ಡ್ರಗ್ ಸಪ್ಲೈ ಮಾಡ್ತಾ ಇದೆಯಲ್ಲ ಅದು. ನೂರಾರು ಸಿನಿಮಾಗಳು, ವಿಭಿನ್ನ ಪಾತ್ರಗಳು, ಒಂದು ಫ್ಲಾಶ್ ಬ್ಯಾಕ್ 37 ವರ್ಷಗಳು. ಆಫ್ಟರ್ ಆಲ್ ದಿಸ್ ಅವಿನಾಶ್, ವಾಟ್ ಇಸ್ ದ ಟಾಪ್ ಆಫ್ ದಿ ಮೈಂಡ್ ಇದೆಲ್ಲ ನೋಡಿದಾಗ? ಹೇಗಾಯ್ತು ಇದೆಲ್ಲ? ಅದರ ಹೇಳೋದೇ ಕಷ್ಟ ಆಕ್ಚುಲ್ ಆಗಿ. ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆಗಿ ಇದೆಲ್ಲ ಆಗುತ್ತೆ ಅಂತ ನಾನು ಯಾವತ್ತೂ ಏನು ಅನ್ಕೊಂಡೇ ಇಲ್ಲ. ನನಗೆ ಒಂದಂತೂ ನಿಜ, ಕನ್ನಡ ಚಿತ್ರರಂಗ ನನಗೆ ಅವಕಾಶಗಳನ್ನ ದಾರಿ ಎರೆದ್ಬಿಟ್ಟಿದೆ. ಅದಕ್ಕೆ ನಾನು ಚಿತ್ರರಂಗಕ್ಕೆ ಚಿರಋಣಿ ಯಾವತ್ತಿದೆ. ಎಲ್ಲರೂ ರಿಸೀವ್ ಮಾಡಿದ್ದಾರೆ, ಇನ್ನೂ ಜನ ನನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಅದು ನನ್ನ ಪುಣ್ಯ ಕಲಾವಿದನಾಗಿ. ವೆಲ್ ಸಡ್ ಅವಿ, ನಿಮ್ ಜೊತೆ ಕೆಲಸ ಮಾಡಿದಂತ ನಿರ್ದೇಶಕರೊಬ್ಬರು ಬಂದಿದ್ದಾರೆ, ಸ್ವಾಗತಿಸಿ. ಬನ್ನಿ ಮಿಸ್ಟರ್ ಚೈತನ್ಯ. ವೆಲ್ಕಮ್ 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 ವೆಲ್ಕಮ್. ಎಸ್ ಚೈತನ್ಯ, ಟೂ ಸೆನ್ಸಿಬಲ್ ಪೀಪಲ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಹೇಳಿ, ಸೆಟ್ ಅಲ್ಲಿ ನೀವು ಗಮನಿಸಿರ್ತೀರಿ, ಒಬ್ಬ ಆಕ್ಟರ್ ಆಗಿ ಆಸ್ ಅ ಹ್ಯೂಮನ್ ಬೀಯಿಂಗ್ ಅವಿನಾಶ್ ಬಗ್ಗೆ ನಿಮ್ಗೆ ಇರುವಂತ ಎಕ್ಸ್ಪೀರಿಯನ್ಸಸ್? ಸುಮಾರು 32 ವರ್ಷದಿಂದ ಪರಿಚಯ. ನಾನು ಸ್ಟೂಡೆಂಟ್ ಆಗಿದ್ದಾಗ ಮೊದಲನೇ ಸತಿ ಪ್ರಕಾಶ್ ಬೆಲ್ವಾಡಿ ಅವರು ಮ್ಯಾಂಗೋಸ್ ಅಂತ ಒಂದು ಢಾಬಾ ಇತ್ತು ಬನಶಂಕರಿಲಿ, ಅಲ್ಲಿ ಕರೆದ್ರು. ಆಗ ಅವ್ರನ್ನ ಮೀಟ್ ಮಾಡಿದ್ದೆ. ಇವ್ರ ಜೊತೆ ಹೆಚ್ಚು ಕಾಲ ನಾನು ಇಂಗ್ಲಿಷ್ ಸಾಹಿತ್ಯ, ಕನ್ನಡ ಸಾಹಿತ್ಯ ಇವುಗಳನ್ನ ಡಿಸ್ಕಸ್ ಮಾಡ್ತಾ ಬೆಳೆದಂತವನು. ನಾವೆಲ್ಲ ದೃಷ್ಟಿ ಅಂತ ಒಂದು ನಾಟಕದ ತಂಡ ಕಟ್ಟಿದ್ವಿ. ನಾನು, ಶರತ್ ಲೋಹಿತಾಶ್ವ, ಸುಚೀಂದ್ರ ಪ್ರಸಾದ್, ಹೇಮಂತ್ ಹೆಗ್ಡೆ ಎಲ್ಲ. ನಾವೊಂದು ನಾಟಕ ಮಾಡಿದ್ವಿ, ವಾಸಾಂಸಿ ಜೀರ್ನಾನಿ ಅಂತ, ಗಿರೀಶ್ ಕಾರ್ನಾಡ್ ಅವರು ಟ್ರಾನ್ಸ್ಲೇಟ್ ಮಾಡಿದಂತ ಮಹೇಶ್ ಎಲ್ಕುಂಚವಾರ್ ಅವ್ರ ನಾಟಕ. ಆ ನಾಟಕದ ಮೊದಲನೇ ಶೋಗೆ ಅವಿನಾಶ್ ಅವರು ಮತ್ತು ಶಶಿಕುಮಾರ್ ಅಂತ ಅವ್ರ ಫ್ರೆಂಡ್ ಒಬ್ರು ಇದ್ದಾರೆ, ಇಬ್ರು ಬಂದಿದ್ರು. ಅದೊಂದೇ ಅಲ್ಲ, ನಾಟಕ ಮುಗಿದ್ಮೇಲೆ ನಮ್ನೆಲ್ಲ ಕರ್ಕೊಂಡೋಗಿ ಒಂದು ಗ್ರೀನ್ ರೂಮ್ ಪಾರ್ಟಿ ಕೊಟ್ಟು ಆ ನಾಟಕ ಹೇಗಿತ್ತು ಅದ್ರ ವಿಶ್ಲೇಷಣೆ ಎಲ್ಲ ಮಾಡಿದ್ರು. ಸೊ ಒಂದ್ ರೀತಿಯಲ್ಲಿ ನನ್ನ ಒಬ್ಬ ಡೈರೆಕ್ಟರ್ ಆಗಿ ಶೇಪ್ ಮಾಡೋದ್ರಲ್ಲಿ ಇವ್ರಗಳ ಜೊತೆ ಆದಂತ ಡಿಸ್ಕಷನ್ಗಳು, ಇವ್ರಗಳ ಜೊತೆ ಆದಂತ ಚರ್ಚೆಗಳು ಬಹಳ ಮುಖ್ಯವಾದ ಕಾರಣ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಚೈತನ್ಯ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ರೈಟ್ ಅವಿನಾಶ್, ನಿಮ್ಮ ಬಗ್ಗೆ ನಮ್ಮ ಹಿರಿಯ ಕಲಾವಿದರೊಬ್ಬರು ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ. ನಮಸ್ಕಾರ. ಯಳಂದೂರು ಅವಿನಾಶ್ ಅವ್ರಿಗೆ ಊರಾಗ ಜ್ಞಾಪಕ ಇಟ್ಕೊಂಡಿದ್ದೀಯ ಅಂತ್ಯ. ನೀನು ನಮ್ಮ ಜೊತೆಲಿ ಪಾತ್ರ ಮಾಡಿದಾಗಿಂದಲೂ ಗೊತ್ತು ನೀನು ಯಾವ ಊರಲ್ಲಿ ಹುಟ್ಟಿದ್ದಿ, ಏನೇನು ಮಾಡಿದೆ. ಇಂಗ್ಲೀಷ್ ಮೇಸ್ಟ್ರಾಗಿಯೂ ಬಂದು ಇಲ್ಲಿ ಕನ್ನಡದಲ್ಲಿ ರಾರಾಜಿಸ್ಬಿಟ್ಟಲ್ಲ, ಭಾಳ ಸಂತೋಷನಪ್ಪ. ಬಹುತೇಕ ನಾನು ಬಂದಾಗಿಂದ ನೀನು ಇದೆಯಾ ಅಂತ ಕಾಣಿಸುತ್ತೆ, ನಾಟಕದಿಂದ ಹಿಡಿದು ಇಷ್ಟಾಗಿಯೂ ಕೂಡ ಇನ್ನೂ ಹುಡುಗನಾಗೇ ಇದೆಯಾ, ಆರೋಗ್ಯವಾಗಿ ಎಷ್ಟು ಚೆನ್ನಾಗಿದ್ದಿಲ್ಲ, ಹೇಗೆ ಹುಟ್ಟಿದ್ದು. ಆಮೇಲೆ ಎಲ್ಲೋ ಒಂದು ಕಡೆ ನಾಯಕನೇ ಆಗಬೇಕಾಗಿದ್ದವನು ನಾಯಕನಿಗಿಂತ ಅದ್ಭುತವಾಗಿ ಪೋಷಕ ಪಾತ್ರಗಳಲ್ಲಿ ಮಿಂಚಿದ್ದು ನೋಡಿದ್ರೆ ನಮ್ಮಂಥವ್ರಿಗೆ ಖುಷಿ. ನಾವು ಪೋಷಕ ನಟರು, ಎಲ್ಲೋ ಒಂದು ಕಡೆ ಹೀರೋಗಳನ್ನು ಮರೆಸಿ ಮೇಲಕ್ಕೆ ಕಾಣ್ತಕ್ಕಂಥ ನಟರಲ್ಲಿ ನೀನು ಒಬ್ಬ. ಒಳ್ಳೆಯದಾಗಲಿ, ಧನ್ಯವಾದಗಳು. ಎಸ್, ನಿಮ್ ತರನೇ ರಂಗಭೂಮಿಯಿಂದ ಚಿತ್ರರಂಗ ಬಂದವರು, ಅವರ ಮುಖ್ಯಮಂತ್ರಿ ನಾಟಕ ನೋಡಿ ನಾವಲ್ಲ ಆ ಟೈಮಲ್ಲಿ. ಏನ್ ಸರ್ ಅದು? ನಾನು 10 ಸರಿ ನೋಡಿದ್ದೀನಿ ಮುಖ್ಯಮಂತ್ರಿ ನಾಟಕ. ರೈಟ್, ಅದೇ ತರ ಇನ್ನೂ ಹಲವರು ನಿಮ್ ಬಗ್ಗೆ ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ. ಹಾಯ್ ಅವಿನಾಶ್ ಜಿ, ನಿಮ್ಮನ್ನು ಕಂಡ್ರೆ ಮನಸ್ಸು ತುಂಬಿ ಬರುವಂಥ ಗೌರವ. ನೀವು ಇವತ್ತು ಈ ಕುರ್ಚಿಯಲ್ಲಿ ಕೂತಿರೋದು ತುಂಬ ಸಂತೋಷ ಆಗ್ತಾ ಇದೆ ಸರ್. ಇವನ್ನ ಜೊತೆಯಲ್ಲಿ ಇಲ್ಲಿ ನನ್ನ ತಂದೆಯಾಗಿ ನೀವು ಏನು ಕ್ಯಾರೆಕ್ಟರ್ ಮಾಡಿದ್ರಿ, ಸವಿಸವ ನೆನಪಲ್ಲಿ ಒಂದು ಡಾಕ್ಟರ್ ಕ್ಯಾರೆಕ್ಟರ್ ಏನು ಮಾಡಿದ್ರಿ, ಅಂಡ್ ಚೌಕದಲ್ಲಿ ಒಂದು ಮಿನಿಸ್ಟರ್ ಆಗಿ ನೀವು ಕ್ಯಾರೆಕ್ಟರ್ ಮಾಡಿದ್ದು. ಆಮೇಲೆ ನಾವು ಆ ಸಂದರ್ಭದಲ್ಲಿ ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ನೀವು ನಮಗೆ ಮೋಟಿವೇಶನ್ ಮಾಡಿದಂಥದ್ದು. ನೀವೇ ಒಬ್ಬ ದೊಡ್ಡ ಲೆಜೆಂಡರಿ ಆಕ್ಟರ್ ಆಗಿ ನಾವೇನು ಪರ್ಫಾರ್ಮ್ ಮಾಡಿದ್ರಿ ಅದಕ್ಕೆ ನೀವು ಚಪ್ಪಾಳೆ ಹೊಡಿತಾ ಇದ್ರಿ. ಚಿನ್ನರಿಮುತ್ತಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನಗೆ ಈಗಲೂ ನೆನಪಿದೆ, ಒಂದು ಪರ್ಟಿಕ್ಯುಲರ್ ಶಾಟ್ ಓಡ್ತಾ ಇರ್ತೀನಿ, ನಾವು ಹಿಡ್ಕೊಂಡಾದ್ಮೇಲೆ ತಿರುಗಿಸ್ಬಿಟ್ಟು ನನಗೆ ನೀವು ಕೋಪದಲ್ಲಿದ್ದು ಆಮೇಲೆ ಸಡನ್ ಆಗಿ ನಗಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ ಟೈಮಲ್ಲಿ ನಾನು ನಗುನ್ ತಡ್ಕೊಳಕ್ಕೆ ಆಗಲೇ ಇಲ್ಲ. ಇವತ್ತಿಗೂ ಕೂಡ ಸಜೆಷನ್ ಶಾರ್ಟಲ್ಲಿ ನಕ್ಕಿರೋದು ಕೆನ್ನೆಯಲ್ಲಿ ಕಾಣುತ್ತೆ. ಆವಾಗ ಏನು ಹಿಂಗಿದೆಯಾ ನೀನು ಅಂತ ಕೆನ್ನೆ ಹಿಡ್ಕೊಂಡು ಮುದ್ದಾಡಿದ್ರಿ ನೀವು. ನೀನು ಗೆಳೆಯರಾಗಿ, ಗುರು ಶಿಷ್ಯರಾಗಿ, ಆತ್ಮೀಯ ಬಂಧುಗಳಾಗಿ ಎಷ್ಟೊಂದು ಅದ್ಭುತವಾದಂಥ ಕ್ಷಣಗಳನ್ನು ಕಳೆದಿದ್ದೀವಿ. ಇವಾಗ ನೀವೊಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ, ಅಸೋಸಿಯೇಟ್ ಡೈರೆಕ್ಟರ್ಗಳಿಗೆ, ಒಬ್ಬ ದೊಡ್ಡ ಕಲಾವಿದನ ಹತ್ರ ಹೋಗಿ ಒಂದು ಡೈಲಾಗ್ ಹೇಳಬೇಕು, ಸೀನ್ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ಅವ್ರು ನಮ್ಮನ್ನು ಕೂರಿಸ್ಕೊಂಡು ಮಾತಾಡ್ತಾ ಇದ್ದಿದ್ದ ರೀತಿ ಆಗಿರ್ಬೋದು, ನಮ್ಮ ಹತ್ರ ವಿಷಯ ತಿಳ್ಕೊತಾ ಇದ್ದಿದ್ದ ರೀತಿ ಆಗಿರ್ಬೋದು, ನಮಗೆ ಗೌರವ ಕೊಡ್ತಾ ಇದ್ದಿದ್ದ ರೀತಿ ಆಗಿರ್ಬೋದು. ಇಟ್ ವಾಸ್ ಸೋ ಇನ್ಸ್ಪೈರಿಂಗ್ ಆ್ಯಂಡ್ ಇಟ್ ವಾಸ್ ಸೋ ಹಂಬಲ್ ಆಫ್ ಹಿಮ್. ಬ್ರಿಲಿಯಂಟ್ ಆಕ್ಟರ್, ಬ್ರಿಲಿಯಂಟ್ ಪರ್ಸನ್, ವೆರಿ ವಾರ್ಮ್ ಹ್ಯೂಮನ್ ಬೀಯಿಂಗ್, ಆ್ಯಂಡ್ ಐ ಹೋಪ್ ಯು ಕಂಟಿನ್ಯೂ ಟು ಡೂ ಗ್ರೇಟ್ ವರ್ಕ್. ನಿಮ್ಮನ್ನು ನೋಡಿದ ತಕ್ಷಣ ನಮಗೊಂಥರ ಬೆರಗು. ಇವಾಗ ಅಭಿನಯಿಸ್ತಾರಲ್ಲ, ನಾಟಕದಲ್ಲಿ ಸ್ಪಂದನದಲ್ಲಿ ಕೆಲಸ ಮಾಡಿದ್ದಾರೆ, ನಾಟಕದಲ್ಲಿ ಅಂತ ತುಂಬ ನಾವು ಈ ಇಂಡಸ್ಟ್ರಿ ಬಗ್ಗೆ ನಾವು ಬಂದು ನಿಮ್ಮ ಹತ್ರ ಮಾತಾಡಿದಾಗ ನೀವು ಕೊಟ್ಟ ಧೈರ್ಯ ಇದೆಯಲ್ಲ, ಅದು ಯಾವತ್ತೂ ಮರೆಯಲ್ಲ ಸರ್. ರಂಗಭೂಮಿಯಲ್ಲಿ ನನಗೆ ನೀನು ಗುರು. ಎಷ್ಟೊಂದು ನಾಟಕಗಳನ್ನು ನನಗಾಗಿ ಡೈರೆಕ್ಟ್ ಮಾಡಿದೆ. ನೀನು ಮಾಡಿದಂಥ ಮ್ಯಾಕ್ಬತ್ ನಾಟಕ ಇರ್ಬೋದು, ಝೂ ಸ್ಟೋರಿ ಇರ್ಬೋದು, ಇವೆಲ್ಲವೂ ಕೂಡ ಇವತ್ತಿಗೂ ನನ್ನ ಬಾಯಲ್ಲಿ ಆ ಡೈಲಾಗ್ಗಳು ನೆನಪಿದೆ. ಅಂದರೆ ನೀನು ಕೊಟ್ಟಂಥ ತರಬೇತಿನೇ ಅದಕ್ಕೆ ಕಾರಣ. ನೀವು
ನಮ್ಮೆಲ್ಲರ ಅಸೆಟ್ ಸರ್. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಿದಂಥ ಅನುಭವನ ಮೆಲುಕಾಕೊಳ್ಳೋದೇ ಒಂದು ಖುಷಿ ನಮಗೆ. ವೀಕೆಂಡ್ ವಿತ್ ರಮೇಶ್ ಕುರ್ಚಿಯಲ್ಲಿ ನೀವು ಕೂತಿರೋದು ನನಗೆ ಒಬ್ಬ ಕನ್ನಡಿಗನಾಗಿ ನಿಮ್ಮ ಜೊತೆ ಕೆಲಸ ಮಾಡಿದಂಥ ಕಲಾವಿದನಾಗಿ ಬಹಳ ಹೆಮ್ಮೆ ಇದೆ ಸರ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಮಾತಲ್ಲೂ ಅದೇ ಮಾಲವಿಕಾ. ಇಫ್ ಯು ನೋಟಿಸ್, ಅವರ ಬಾಡಿ ಲ್ಯಾಂಗ್ವೇಜ್ ಅಲ್ಲಾಗ್ಲಿ, ಅವ್ರ ಮಾತಲ್ಲಾಗ್ಲಿ, ಆ ಗೌರವ, ಪ್ರೀತಿ, ಇಟ್ಸ್ ಸೋ ಜೆನ್ಯೂನ್. ಅವಿನಾಶ್, ಇವ್ರು ಗಳಿಸಿರೋದು ದೊಡ್ಡ ವಿಷಯ ಚಿತ್ರರಂಗದಲ್ಲಿ ಅಂದ್ರೆ ಆಲ್ ಆಫ್ ಅಸ್, ಎಲ್ಲ ಯೂನಿಟ್ ಅಲ್ಲಿ ಎಲ್ಲರೂ ಬಹಳ ನಮ್ಮನ್ನು ಇಷ್ಟಪಡ್ತಾರೆ. ದಟ್ ರ್ಯಾಪ್ ಯು ಹವ್ ಕ್ರಿಯೇಟೆಡ್ ಕನ್ನಡ ಒಂದ. ಎಸ್ ಅವಿ, ಇನ್ನೊಬ್ಬ ಕಲಾವಿದರು ನೀವು ಬಹಳ ಆಪ್ತರು, ಒಂದು ಬೈಟ್ ಕೊಟ್ಟಿದ್ದಾರೆ ನೋಡಿ. ನಾನು ಎಲ್ಲ ಕಡೆನೂ ಹೇಳ್ತಾ ಇರ್ತೀನಿ ಅವಿನಾಶ್ ಸರ್ ಅಂದರೆ ಫಸ್ಟು ನಿಮ್ಮ ಕಣ್ಮುಂದೆ ಬರೋದೇನೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ನಿಲುವು, ನಿಮ್ಮ ವಾಯ್ಸ್ ಇವೆಲ್ಲವೂ. ಕುಮಾರಮ್ಮ ಸೆಟ್ಟಿಗೆ ಬಂದಾಗ ಯಾವಾಗಲೂ ನಿಮ್ಮ ವೆಯ್ಟ್ಸ್ ಡಂಬೆಲ್ಸ್ ಎಲ್ಲ ಕ್ಯಾರಿ ಮಾಡ್ತೀರಿ. ಎಷ್ಟೇ ಕಷ್ಟ ಆದದನ್ನ ಕ್ಯಾರಿ ಮಾಡ್ತಾಯಿದ್ವಿ. ಅಲ್ಲಿ ಎಷ್ಟೇ ಕಷ್ಟದ ಶೂಟಿಂಗ್ ನಾವೆಲ್ಲ ನಿದ್ದೆ ಮಾಡಿಬಿಡ್ತಾ ಇದ್ವಿ. ನೀವು ವರ್ಕೌಟ್ ಮಾಡದೆ ಮಲಗ್ತಾ ಇರಲಿಲ್ಲ. ಇವೆಲ್ಲವೂ ನಿಮ್ಮ ಕಮಿಟ್ಮೆಂಟ್ ಅಂತ ತೋರಿಸಿದೆ. ಅದು ದೊಡ್ಡ ಇನ್ಸ್ಪಿರೇಷನ್ ನಮಗೆಲ್ಲರೂ. ಫಸ್ಟ್ ಸಿನಿಮಾ ನಿಮ್ಮ ಜೊತೆ ಕಂಠಿ ಮಾಡಿದಾಗಿಂದನೂ ನೀವು ತೋರಿಸಿರೋ ಪ್ರೀತಿ, ಆತ್ಮೀಯತೆ ಇದೆಯಲ್ಲ, ಅದು ಒಂದು ಕಂಫರ್ಟ್ ಲೆವೆಲ್ ಕ್ರಿಯೇಟ್ ಮಾಡುತ್ತೆ. ಅದು ನಿಜವಾಗ್ಲೂ ತುಂಬ ಖುಷಿ ಕೊಡುವಂಥ ವಿಷಯ ನನಗೆ. ನಾನು ಹೊಸದಾಗಿ ಬಂದ ತಕ್ಷಣ ನೀವು ಆಕಾಶನಲ್ಲಿ ನನಗೆ ನೀನು ತಮಿಳ್ನಲ್ಲಿ ಮಾಡಬೇಕು ಅಂತ ನೀವು ಹೇಳಿದ್ರಿ. ಬರೀ ಹೇಳಿದ್ದು ಮಾತ್ರ ಅಲ್ಲ, ನಾನೊಂದಷ್ಟು ಟ್ರೈ ಮಾಡಿದ್ದೆ. ಸುಮ್ಮನೆ ಎಲ್ಲೋ ರಜನಿ ಸರ್ ಆಫೀಸ್ಗೆ ಲೆಟರ್ ಎಲ್ಲ ಕೊಟ್ಟು ಏನೂ ಆಗಿರಲ್ಲ, ಸುಮ್ಮನೆ ಕೂತಿದ್ದೆ. ಚಂದ್ರಮುಖಿ 200ನೇ ದಿವಸದ ಫಂಕ್ಷನು. ಅವಿನಾಶ್ ಮತ್ತು ಮಾಳವಿಕಾ ಮ್ಯಾಮ್ ಹೋಗಬೇಕಾಗಿತ್ತು. ನೀನು ಬಾ, ನಿನ್ನ ಕರ್ಕೊಂಡು ಹೋಗ್ತೇನೆ. ಮಾಳವಿಕಾ ಮ್ಯಾಮ್ ಪಾಸ್ನಲ್ಲಿ ನನ್ನ ಕರ್ಕೊಂಡು ಹೋಗಿ ರಜನಿ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರು. ನಾನು ತಮಿಳ್ನಲ್ಲಿ ಇವತ್ತು ಒಂದು ಲೆವೆಲ್ ಕಾನ್ಫಿಡೆಂಟ್ ಆಗಿ ಮತ್ತೆ ಹೋಗಿ ಪ್ರಯತ್ನ ಪಡಲಿಕ್ಕೆ ಸಾಧ್ಯ ಆಯಿತು ಅಂದರೆ ಅದಕ್ಕೆ ಅವಿನಾಶ್ ಸರ್ ದೊಡ್ಡ ಕಾರಣ. ಅಷ್ಟೆಲ್ಲ ಮಾಡಬೇಕು ಅಂತ ಅವಶ್ಯಕತೆ ಇರಲಿಲ್ಲ. ನಾನು ಬರೀ ಸಿನಿಮಾ ಲ್ಯಾಕ್ ಮಾಡಿ ಪರಿಚಯ ಅಷ್ಟೇ ಅವಿನಾಶ್ ಸರ್ಗೆ. ನಾನು ನಿಜವಾಗ್ಲೂ ಇವತ್ತಿಗೂ ಋಣಿಯಾಗಿದ್ದೀನಿ ಅದಕ್ಕೆ. ನಿಮ್ಮ ಕೆರಿಯರ್ ಹೀಗೆ ಮುಂದುವರಿತಾ ಇರಲಿ. ನೀವು ನಮ್ಮ ಅಂದರೆ ನನ್ನ ಜನ್ರೇಷನ್ ಆ್ಯಕ್ಟರ್ಸ್ನ, ನನ್ನ ಮುಂದಿನ ಜನ್ರೇಷನ್ ಆ್ಯಕ್ಟರ್ಗಳನ್ನ ಎಲ್ಲರನ್ನೂ ಹೀಗೆ ಇನ್ಸ್ಪೈರ್ ಮಾಡ್ತಾ ಇರಿ, ಹೀಗೆ ಸ್ಫೂರ್ತಿಯಾಗಿ ಎಲ್ರಿಗೂ ಇರಿ ಅನ್ನೋದು ನನ್ನ ಹಾರೈಕೆ ಸರ್. ಬಹಳ ಬ್ಯೂಟಿಫುಲ್ ಆದ ಎಪಿಸೋಡ್ ಹೇಳಿದ್ರು ಮಾಲವಿಕಾ ಅವರೇ. ವಾಟ್ ವಾಸ್ ಕಿಶೋರ್ ಸೇಯಿಂಗ್? ಯಾವುದೋ ಒಂದು ಫಂಕ್ಷನ್ಗೆ ನೀವು ಮತ್ತೆ ಮಾಲವಿಕಾ ಹೋಗ್ಬೇಕಾಗಿತ್ತು, ನೀವು ಹೋಗಕ್ಕಾಗ್ಲಿಲ್ಲ. ಎಸ್ ನೋಡಿ, ನನಗೆ ಗೊತ್ತಿಲ್ಲ ಇದು, ಇವ್ರು ನನ್ನನ್ನು ಬಿಟ್ಟು ಹೋಗಿದ್ದು. ಕಿಶೋರ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ರಜನಿ ಸರ್. ಚಂದ್ರಮುಖಿ ಫಂಕ್ಷನ್ ನೋಡಿ, ನನಗೆ ಗೊತ್ತೇ ಇಲ್ಲ. ಕಿಶೋರ್ನ ಕರ್ಕೊಂಡು ಹೋಗಿ ಕಿಶೋರ್ನ ರಜನಿಕಾಂತ್ ಇಂಟ್ರೊಡ್ಯೂಸ್ ಮಾಡಿ ಅವರು ತಮಿಳಲ್ಲಿ ಇಷ್ಟು ದೊಡ್ಡ ನೇಮ ಕಾರಣ ಆಗಿದ್ದಾರೆ ಅವಿನಾಶ್ ಅವರು. ಆದ್ರೆ ನಾವು ರಜನಿ ಸರ್ನ ಸ್ಮರಿಸ್ಕೊಳ್ಳೇಬೇಕು. ನೀವೇ ಹೇಳಿ, ಅದು ಚಂದ್ರಮುಖಿಗೆ ಇವ್ರನ್ನ ಕಾಸ್ಟ್ ಮಾಡಿದ್ದು ನೀವು ಅದನ್ನ ಕೇಳ್ಬೇಕು ರಮೇಶ್ ಅವ್ರೆ. ಅವರದ್ದು ಅಂದ್ರೆ ಹೇಗೆ ಯಾರ ಬದುಕಲ್ಲಿ ಎಷ್ಟು ದೊಡ್ಡ ಪಾತ್ರವನ್ನ ವಹಿಸ್ತಾರೆ ಮತ್ತು ಹೇಗೆ ದೇವರ ಸ್ವರೂಪದಲ್ಲಿ ಪ್ರತ್ಯಕ್ಷವಾಗ್ಬಿಡ್ತಾರೆ ಅನ್ನೋದಕ್ಕೆ ರಜನಿ ಸರ್ ಅವರು ಹಲವು ಬದುಕುಗಳನ್ನ ಬದಲಾಯಿಸಿರುವಂತಹ ಶ್ರೇಯಸ್ ಅವ್ರಿಗೆ ಸಲ್ಲತ್ತೆ. ಅವಿನಾಶ್ ಬದುಕನ್ನು ಅವ್ರು ಬದಲಾಯಿಸಿದ್ದಾರೆ. ನೀವೇ ಹೇಳಿ ಅದನ್ನ. ಚಂದ್ರಮುಖಿ ಆ ರೋಲ್ ಬಗ್ಗೆ ಹೇಳ್ತೀಯಾರ ಮಾಲವಿಕಾ? ಕನಸು ಕಂಡಿರ್ಲಿಲ್ಲ. ಆಕ್ಚುಲಿ ನಮ್ಮ ಮಾವ ಹೇಳೋರು, ನೀವು ರಜನಿಕಾಂತ್ ಅವ್ರ ಜೊತೆ ಮಾಡಬೇಕು ಅಂತ. ನಾನಯ್ಯ ನಮ್ ಕೆಲೆಲ್ಲ ಎಲ್ಲ ಆಗತ್ತದಿಲ್ಲ ಅಂತ. ಇದಾದ ಮೇಲೆ ನಂಗೆ ಎಲ್ಲೋ ಸುದ್ದಿ ಬಂತು, ಆಪ್ತ ಮಿತ್ರ ಆದ್ಮೇಲೆ ಎಲ್ಲೋ ಮಾತುಕತೆಯಲ್ಲಿ ಅವಿನಾಶ್ ಅವರೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಸುದ್ದಿ ಬಂತು. ಬಟ್ ನನಗೆ ಅದು ಹೆಂಗೆ ಸಾಧ್ಯ, ಯಾರಿಗೆ ಗೊತ್ತು ಅಂತ. ಆಮೇಲೆ ಪಿ ವಾಸು ಅವರು ಹೇಳಿದ್ರು, ಇಲ್ಲ ರಜನಿಕಾಂತ್ ಅವರು ಇನ್ಸಿಸ್ಟ್ ಮಾಡಿದ್ದಾರೆ ನೀವು ಮಾಡಬೇಕು ಅಂತ ಅಂತಂದ್ರು. ಐ ವಾಸ್ ಕ್ವೈಟ್ ಸರ್ಪ್ರೈಸ್ಡ್. ಆಮೇಲೆ ಆಕ್ಟರ್ ಅಶೋಕ್ ಅವರು ಹೇಳಿದ್ರು, ಇಲ್ಲ ರಜನಿಕಾಂತ್ ನಿಮ್ಮ ಹೆಸರು ಹೇಳ್ತಿದ್ದಾರೆ ಅಂತ. ಆಮೇಲೆ ಕರೆದ್ರು ಶಿವಾಜಿ ಫಿಲ್ಮ್ಸ್ ಅಲ್ಲಿ ಹೋದೆ, ಅಡ್ವಾನ್ಸ್ ತಗೊಂಡೆ. ಮೊದಲನೇ ದಿನ ಶೂಟಿಂಗ್ ಹೋದೆ. ಎಲ್ಲ ಒಂದು ಚಿಕ್ಕ ಒಂದು ಜಾಗದಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಾನು ರಜನಿಕಾಂತ್ ಅಲ್ಲಿವರೆಗೆ ನೋಡೇ ಇಲ್ಲ ನನ್ನ ಲೈಫಲ್ಲಿ. ಚಂದ್ರಮುಖಿ ಸೆಟ್ ಅಲ್ಲೇ ಅವ್ರನ್ನ ಫಸ್ಟ್ ಟೈಮ್ ನಾನು ಲೈವ್ ಆಗಿ ನೋಡಿದ್ದು. ಹುಡುಕ್ತಾ ಇದ್ದೆ ರಜನಿಕಾಂತ್ ಅವ್ರು ಎಲ್ಲಿ ಅಂತ. ಎಲ್ಲಿ ಸರ್ ಇಲ್ಲೇ ಕೂತಿದ್ರಲ್ಲ, ಹಿಂಗೆ ತಿರ್ಗಿ ನೋಡಿದ್ರೆ ಅದೊಂದು ಸ್ಟೂಲ್ ಮೇಲೆ ಕೂತ್ಕೊಂಡಿದ್ರು ಅವರು. ಸ್ಕ್ರಿಪ್ಟ್ ನೋಡ್ಕೊಂಡು ಹೋಗಿ ಸರ್ ನಮಸ್ಕಾರ ಅಂತಂದೆ. ಆಮೇಲೆ ಹೇಳಿದ್ರು, ಇಲ್ಲ ಎಲ್ಲರೂ ಸುಮಾರು ಕಲಾವಿದರು ಪ್ರಯತ್ನ ಮಾಡ್ತಿದ್ರು, ನಾನು ನೀವೇ ಮಾಡಬೇಕು ಅಂತ ಇನ್ಸಿಸ್ಟ್ ಮಾಡಿ ಮಾಡ್ತಿದ್ದೀನಿ. ದಟ್ಸ್ ಹೌ ಇಟ್ ಹ್ಯಾಪನ್. ನಂತರ ನಿಮ್ಮ ಅದ್ಭುತವಾದ ಪಯಣ ಇನ್ ಅದರ್ ಲ್ಯಾಂಗ್ವೇಜಸ್, ಅದರ ಬಗ್ಗೆ ನಮ್ಮ ವಿಟಿ ಏನ್ ಹೇಳುತ್ತೆ ನೋಡಿ. ఇన్కమ్ ట్యాక్స్ రైడ్ అంట, డబ్బు, అగ్రిమెంట్స్, డాక్యుమెంట్స్ అన్ని మొత్తం ప్యాక్ చేయండి. తెలీదా కానీ మన మధ్య కాదంతా కూడా వచ్చాడు, పట్టుకోండి. నా ప్రాణం కావాలా? మహిని ఎందుకు చంపాలనుకుంటున్నారో నాకు తెలియాలి. తెలుసుకుని ఏం చేస్తావు? ఆమెను కాపాడతావా? అది నీ వల్ల కాదు. చెప్పకపోతే నా చేతిలో చస్తావు. நீங்க என்னதான் சொன்னாலும் ஒரு மரண தண்டனை கைதியை யாருக்கும் தெரியாம வெளியே கொண்டு போறதோ, அவனை வச்சு தீய சக்திகளை அழிக்கிறதோ இது வரைக்கும் சரித்திரத்தில் நடக்காத விஷயம். என்னால முடியாது.
வந்திருக்க? ಚಂಪಡಾನಿಕೆ யார? ಬನ್ನಿ ಬನ್ನಿ ஏய், அவன் மேல எண்ணெய ஊத்துங்க. இந்தா, கொல்லவன. உன் கையாலே எரிச்சு கொல்லு. ವಾವ್. ಎಸ್ ಅವಿ, ಈಗ ನಮ್ಮ ಪ್ರೇಕ್ಷಕರು ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ, ನೀವು ಅದಕ್ಕೆ ಉತ್ತರಗಳನ್ನ ಹೇಳಬೇಕು. ಎಸ್ ಆಡಿಯನ್ಸ್. ಸರ್ ನೀವೇನಕ್ಕೆ ಹೀರೋ ಆಗೋದಕ್ಕೆ ಟ್ರೈ ಮಾಡಿಲ್ಲ? ನಾನು ಮೊದಲನೇ ಸಿನಿಮಾ ಮಾಡಿದ ಹೀರೋ ಆಗಿ, ಆದರೆ ನಾನು ರಂಗಭೂಮಿಯಿಂದ ಬಂದವನು. ನನಗೆ ಈ ತರ ಹೀರೋ ಆಗಬೇಕು ಅದಾಗಬೇಕು ಅಂತ ನಂಗೆ ಐಡಿಯಾನೇ ಇರ್ಲಿಲ್ಲಮ್ಮ. ಪಾತ್ರ ಸಿಕ್ಕರೆ ಸಾಕು, ನನಗೆ ಒಳ್ಳೆ ಪಾತ್ರ ಸಿಕ್ಕರೆ ಮಾಡಬೇಕು ಅಷ್ಟೇ ಮನಸ್ಸಿದ್ದು. ನಂಗೆ ಹೀರೋ ಆಗಬೇಕು ಅದಾಗಬೇಕು ಅಂತ ಯಾವುದೊಂದು ಮನಸ್ಸಿಗೆ ಬರಲೇ ಇಲ್ಲ. ಸೊ ಹಂಗೆ ಬೆಳ್ಕೊಂಬಂದು. ನೆಕ್ಸ್ಟ್ ಸರ್ ಸಿನಿಮಾಗೆ ಬರೋ ಪ್ರತಿಯೊಬ್ಬ ನಟರು ಹೀರೋ ಆಗಬೇಕು ಅಂತಾನೆ ಸಿನಿಮಾಗೆ ಬರ್ತಾರೆ, ಆದ್ರೆ ನಿಮಗೆ ಸಪೋರ್ಟಿವ್ ಕ್ಯಾರೆಕ್ಟರ್ ಅಂದ್ರೆ ಎಷ್ಟು ಮುಖ್ಯ ಸರ್? ಸಿನಿಮಾ ಅಂದ್ರೆ ಒಂದು ಕತೆ, ಅದರಲ್ಲಿ ಹೀರೋ ಒಬ್ಬರೇ ಇರೋದಿಲ್ಲ, ಹಲವಾರು ಜನ ಇರ್ತಾರೆ. ಅವರೆಲ್ಲರೂ ಸೇರಿದಾಗ ಒಂದು ಕತೆ ಆಗುತ್ತೆ. ಸೊ ನಮ್ಮ ಪಾತ್ರವನ್ನು ಕರೆಕ್ಟ್ ಸರಿಯಾಗಿ ಮಾಡಿದ್ರೆ ಸಿನಿಮಾ ಚೆನ್ನಾಗಿ ಗೆಲ್ಲುತ್ತೆ, ಸಿನಿಮಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲು ಇಸ್ ಪರ್ಫೆಕ್ಟ್ಲಿ ರೈಟ್. ಥ್ಯಾಂಕ್ ಯು ಸೋ ಮಚ್. ಹಿಂದೆ ಎಲ್ಲ ಇಷ್ಟೊಂದೆಲ್ಲ ಸೋಷಿಯಲ್ ಮೀಡಿಯಾ ಈ ಥರದ್ದು ಟಿವಿ ಇದೆಲ್ಲ ಇರ್ಲಿಲ್ವಲ್ಲ. ಅವಾಗ ನೀವು ಯಾವ್ದು ವಿಷ್ಣುವರ್ಧನ್ ಪಿಕ್ಚರ್ನಲ್ಲ ಯಾವ್ದ್ರಲ್ಲೂ ಅವ್ರಿಗೆ ಹೊಡೆದಿದ್ರ, ಅವಾಗ ಜನ ಅಟ್ಟಿಸ್ಕೊಂಡ್ ಬಂದಿದ್ದು. ಒಂದಾಗಿ ಬಾಳು ಸಿನಿಮಾದಲ್ಲಿ ವಿಷ್ಣು ಸರ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಕಪಾಳ ಕೊಡಿತೀನಿ ಹೊಡೆದು ಬಿಟ್ಟೆ ನಾನು. ಆಮೇಲೆ ಪಿಕ್ಚರ್ ರಿಲೀಸ್ ಆಯ್ತು ಒಂದಾಗಿ ಬಾಳು, ಜನಗರ ಪೂನಮ್ ಏನೋ ಇತ್ತಲ್ಲ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿತ್ತು. ನಾನು ಕಾಂಪ್ಲೆಕ್ಸ್ ಅಲ್ಲಿ ಏನೋ ಸಾಮಾನು ತಗೊಂಡು ಆಚೆ ಬಂದೆ, ಜನ ಅಡ್ಸ್ಕೊಂಡ್ ಬಂದ್ಬಿಟ್ರು, ವಿಷ್ಣುವರ್ಧನ್ ಹೊಡಿತಾರೆ ಏಯ್ ಅಂತ. ಲೂನಾ ಹಂಗೆ ಪೆಡ್ಲ್ ಮಾಡ್ಕೊಂಡು ಓಡೋಗಿ ಆಮೇಲೆ ವಿಷ್ಣು ಸರ್ಗೆ ಫೋನ್ ಮಾಡಿದೆ, ಸರ್ ಏನ್ ಸರ್ ಹಿಂಗ್ ಮಾಡ್ಬಿಟ್ರು ಅಂದೆ. ಹುಷಾರಾಗಿರ್ರಿ, ಹಂಗೆಲ್ಲ ಹೋಗ್ಬಾರ್ದು ನೀವು, ಅವ್ರು ಹಾಗೆ ಅಂತಂದ್ರು. ಈ ಒಂದ್ ಕಾಲ ಇತ್ತು, ಒಂದ್ ಕಾಲದಲ್ಲಿ ಇತ್ತು ಅದೆಲ್ಲ, ಆ ಕಾಲದಲ್ಲಿ ಆ ಥರ ಎಲ್ಲ ಇತ್ತು. ಎಸ್, ಅವ್ರು ಕಿಶೋರ್ ಅವ್ರು ಹೇಳಿದ್ರು, ನಾವೆಲ್ಲ ಶೂಟಿಂಗ್ ಮುಗಿಸಿ ಮನೆ ಹೋಗಿ ಮಲ್ಕೊಂಡ್ ಬಿಡ್ತಾ ಇದ್ವಿ ಹೋಟ್ಲ್ಗೆ ಹೋಗಿ, ಆದ್ರೆ ಇವ್ರು ಮಾತ್ರ ಎಕ್ಸಸೈಸ್ ಮಾಡದೆ ಮಲಗ್ತಿರ್ಲಿಲ್ಲ ಅಂತ. ಅವ್ರು ಎಷ್ಟೋ ಸರ್ತಿ ನನ್ನನ್ನು ಮರ್ತು ಬಿಟ್ಟು ಬಂದ್ಬಿಡ್ತಾರೆ, ಆದ್ರೆ ಆ ಜಿಮ್ಮನ್ ಬಿಡಲ್ಲ ರೀ, ಅದೇನು ಅಂತ ವಿಚಾರಿಸಿ. ಎಸ್, ನಮ್ಮ ವೀಕೆಂಡ್ ಟೆಂಟೆ ಉತ್ತರ ಹೇಳುತ್ತೆ, ನೋಡ್ಬಿಟ್ಟು ಮಾತಾಡೋಣ. ಎಲ್ಲಿ ಹೋದ್ರು ಫಸ್ಟ್ ಕೇಳೋದು, ಯಾವ ಶೂಟಿಂಗ್ ಹೋದ್ರು ಊಟ ಇದೆಯಾ, ತಿಂಡಿ ಇದೆಯಾ, ಒಳ್ಳೆ ರೂಮ್ ಇದೆಯಾ, ಜಿಮ್ ಇದೆಯಾ ಸರ್. ಅಂಡ್ ಏನ್ ಸ್ಟೇಜ್ ಅಂದ್ರೆ ಇವರು ಪ್ರೋಟೀನ್ ಶೇಕು ಅದು ಇದೆಲ್ಲ ಇಲ್ಲ, ಮೊಸರನ್ನ ತಿಂತಾರೆ, ಬಾಡಿ ಬಿಲ್ಡ್ ಮಾಡ್ತಾರೆ. ಅದು ನಮ್ಗೆ ಬಹಳ ಇಷ್ಟ ಆಗೋದು. ಥ್ಯಾಂಕ್ ಯು ಸೋ ಮಚ್ ಅವಿನಾಶ್, ಇಟ್ ವಾಸ್ ಫನ್. ನಿಮ್ಮ ಇಡೀ ಲೈಫ್ ನ ರಿವೈಂಡ್ ಮಾಡಿ ತೋರ್ಸಕ್ ಟ್ರೈ ಮಾಡಿದೀವಿ. ಓವರ್ ಆಲ್ ನಿಮ್ಗೆ ಏನು ಅನಿಸ್ತು? ತುಂಬಾ ಖುಷಿ ಆಯ್ತು ನನಗೆ. ಬಹಳ ಸಂಕ್ಷಿಪ್ತವಾಗಿ ನನ್ನ ಲೈಫನ್ನ ಪೂರ್ತಿ ನನಗೆ ತೋರಿಸಿದ್ರಿ. ಇದೊಂದು ನನಗೆ ಒಂದು ಕಲಿಕೆ ಇದೆ ಆಕ್ಚುಲ್ ಆಗಿ. ನಾನು ಇದೆಲ್ಲ ಬೆಳ್ಕೊಂಡು ಬಂದಿದ್ದೆಲ್ಲ ನನಗೆ ಇವೆಲ್ಲ ಮೈಂಡ್ಗೆ ಹೋಗಿರ್ಲಿಲ್ಲ. ಇವತ್ತು ಅದೆಲ್ಲವೂ ನನ್ನ ಕಣ್ಮುಂದೆ ನೋಡಿದೆ. ನನ್ನ ಸ್ಕೂಲು, ನನ್ನ ಮನೆ, ನನ್ನ ಇಡೀ ಸಿನಿಮಾ ಪ್ರಯಾಣನ ನನಗೆ ತೋರಿಸ್ಬಿಟ್ರಿ. ನಾನು ಆಕ್ಚುಲಿ ಅವರೆಲ್ಲರಿಗಿಂತ ಖುಷಿಯಾಗಿರೋದು ನನಗೆ. ಸೊ ನೈಸ್, ಥ್ಯಾಂಕ್ ಯು ಸೋ ಮಚ್. ರೈಟ್ ಅವಿ, ಲಾಸ್ಟ್ ಸೇಮ್ ಕ್ವೆಶ್ಚನ್ಸ್. ಸಾರಿ ಹೇಳಬೇಕು ಅಂದ್ರೆ ಯಾರು ಹೇಳ್ತೀರಿ? ಥ್ಯಾಂಕ್ ಯು ಹೇಳಬೇಕು ಅಂದ್ರೆ ಯಾರು ಹೇಳ್ತೀರಿ? ಎನಿ ಕನ್ಫೆಷನ್? ಸಾರಿ ಯಾರಿಗಾದ್ರೂ ನೋವು ಮಾಡಿದ್ರೆ, ನನ್ನಿಂದ ಯಾರಿಗಾದ್ರೂ ತೊಂದರೆ ಆಗಿದ್ರೆ ಅವರೆಲ್ಲರಿಗೂ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ರೈಟ್, ಥ್ಯಾಂಕ್ ಯು. ನನ್ನನ್ನು ಯಾರು ಬೆಳೆಸಿದ್ರು, ನನ್ನ ಬಗ್ಗೆ ಯಾರು ಒಳ್ಳೆ ಮಾತಾಡಿದ್ರು, ನನ್ನ ಜೀವನ, ನನ್ನ ಪ್ರಯಾಣದಲ್ಲಿ ಯಾರು ನನಗೆ ಸಹಕರಿಸಿದ್ರು, ಸ್ನೇಹಿತರಾಗಿದ್ರು, ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕನ್ಫೆಷನ್? ಎಷ್ಟು ವರ್ಷ ಸಿನಿಮಾ ಮಾಡಿದ್ರು, ನನಗೆ 37 ವರ್ಷ ಆದರೂ ನನಗಿನ್ನೂ ನನ್ನ ಪಾತ್ರಗಳಲ್ಲಿ ತೃಪ್ತಿ ಸಿಕ್ಕಿಲ್ಲ. ಇನ್ನೂ ಕಾಯ್ತಾ ಇದ್ದೇನೆ. ಸೊ ಬ್ಯೂಟಿಫುಲ್. ಅವ್ರು ಹೇಳಿದ್ರಲ್ಲ, ಒಬ್ಬ ಕಲಾವಿದ ಅಂದ್ರೆ ಇನ್ನು ಮಾಡಬೇಕು ಅಂತ ಆಸೆ ಪಡ್ತಾರೆ ಅಂತ, ಅವರ ಹ್ಯೂಮಿಲಿಟಿ ಅದು. ಥ್ಯಾಂಕ್ ಯು ಸೋ ಮಚ್ ಅವಿನಾಶ್ ಅವರೇ. ನಮ್ಮ ಸ್ಪಾನ್ಸರ್ಸ್ ನಿಮಗೆ ಅಂತ ಕೆಲವು ಗಿಫ್ಟ್ಸ್ ಕೊಟ್ಟಿದ್ದಾರೆ. ಪರಿಶ್ರಮ ನೀಟ್ ಅಕಾಡೆಮಿಯಿಂದ ಈ ಲಕ್ಸುರಿ ಗಿಫ್ಟ್ ಟ್ಯಾಂಪರ್, ಸೈಕಲ್ ಬ್ರ್ಯಾಂಡ್, ನಮ್ಮ ಇವತ್ತಿನ ಸಾಧಕರ ಕುಟುಂಬಕ್ಕೆ ನಮ್ಮ ಪ್ರೇಯರ್ ಪಾತ್ರ ಆದಂತ ಸೈಕಲ್ ಪ್ಯೂರ್ ಅಗರಬತ್ತಿ ಅವರ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಹ್ಯಾಂಪರ್ ಫ್ರಮ್ GRB ತುಪ್ಪ, ಟರ್ಬೋ ಸ್ಟೀಲ್ ವತಿಯಿಂದ ಈ ಸ್ಪೆಷಲ್ ಗಿಫ್ಟ್. ಸುದರ್ಶನ್ ಸಿಲ್ಸ್ ಮಲ್ಲೇಶ್ವರಂ ಕಡೆಯಿಂದ ಮಾಲವಿಕಾ ಅವರಿಗೆ ಇದನ್ನ ಕೊಡಕ್ಕೆ ಹೇಳಿದ್ದಾರೆ. ಅಮೃತ್ ನೋನಿ ಅವರಿಂದ ಈ ಗಿಫ್ಟ್ ಹ್ಯಾಂಪರ್. ನಿಪಾನ್ ಬಾಬಿಗೆ ನಿಮ್ಮ ಬ್ಯೂಟಿಫುಲ್ ಆಟೋಗ್ರಾಫ್ ಪ್ಲೀಸ್. ಥ್ಯಾಂಕ್ ಯು ಅವಿನಾಶ್. ರೈಟ್, ಥ್ಯಾಂಕ್ ಯು. ಫ್ಯಾಮಿಲಿ ಫೋಟೋ ಸಮಯ. ಪ್ಲೀಸ್ ಕಮ್. ಪ್ರಪಂಚದಾದ್ಯಂತ ಅಗರಬತ್ತಿ ಅಂದ್ರೆ ನಮ್ಮ ಸೈಕಲ್ ಪ್ಯೂರ್ ಅಗರಬತ್ತಿಗಳು. ಇಂದು ಸೈಕಲ್ ಪ್ಯೂರ್ ಅಗರಬತ್ತಿಯ ಸುಗಂಧ ಪ್ರಪಂಚದಾದ್ಯಂತ 75 ದೇಶಗಳಿಗೆ ಹರಡಿದೆ.
ಅವಿನಾಶ್ ಅವರ ಶ್ರೀಮತಿ ಮಾಲವಿಕಾ ಅವರು, ಅವರ ಬ್ರದರ್ಸ್, ಸಿಸ್ಟರ್ಸ್, ಆತ್ಮೀಯರು ಎಲ್ಲರೂ ಸೇರಿರುವಂತ ಈ ಫೋಟೋ ಸೇರುತ್ತೆ ನಮ್ಮ ನಿಪಾನ್ ಪೇಂಟ್ ವಾಲ್ ಆಫ್ ಫೇಮ್ಗೆ. ಹೊರಡಕ್ ಮುಂಚೆ ಒಂದು ಕೊನೆ ಮಾತು. ಒಂದು ಸಣ್ಣ ಬೀಜದ ಒಳಗೆ ಒಂದು ದೊಡ್ಡ ಆಲದ ಮರನೇ ಅಡಗಿದೆ ಅಂತ ಯಾರಿಂದ ಊಸಕ್ಕಾಗುತ್ತೆ? ಇಲ್ಲಿರೋ ಈ ಕಪ್ಪು ಆ ಕಂಬಳಿ ಹುಳ ನಾಳೆ ಸುಂದರವಾದ ಚಿಟ್ಟೆ ಆಗುತ್ತೆ ಅಂತ ಯಾರಿಗ್ ಗೊತ್ತು? ಹಾಗಾಗಿ ಯಾರ ಒಳಗೆ ಏನ್ ಶಕ್ತಿ ಇದೆಯೋ, ನಿಮ್ಮೊಳಗೆ ಏನ್ ಶಕ್ತಿ ಇದೆಯೋ, ನಿಮ್ಮಲ್ಲಿ ಯಾರೋ ಒಬ್ರು ಈ ಕೆಂಪು ಕುರ್ಚಿಯಲ್ಲಿ ಕೂರ್ತಾರ ಏನೋ, ಯಾರಿಗರಿಗೆ ಗೊತ್ತು? This is Nippon Paint Weekend with Ramesh Season 5, co-powered by Amrut Noni Gastron, special partner Parishrama Neat Academy, GRB Tuppa, Cadbury's Gems, Sudarshan Silk Malleshwaram, Freya partner Cycle Pure Agarbatti, steel partner Turbo Steel, LPS TMT Bar, associate partner Volkswagen, Vertis, iBaco, digital streaming partner Z5 ಮತ್ತೆ ನಾಳೆ ಸಿಗೋಣ.